ಬಿಗ್ ಬಾಸ್ ನಲ್ಲಿ ಒನ್ಮಿ ಆರ್ಮಿಯಾಗಿ ವ್ಯಕ್ತಿತ್ವದ ಆಟಗಳಲ್ಲಿ ಜನರ ಮನಸ್ಸನ್ನ ಗೆದ್ದಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಧ್ರುವಂತ್ ಅಲಿಯಾಸ್ ಚರಿತ್ ಬಾಳಪ್ಪ ಅವರಿದ್ದಾರೆ. ಧ್ರುವಂತ್ ಅಂದ್ರೆ ಜಯ ಮಹಾಕಾಲ್. ಈಗ ಹೆಂಗೆ ಅಂತಂದ್ರೆ ಆಡಿಯನ್ಸ್ಗಳು ನಾನು ಮೊನ್ನೆ ಗಾಡಿಲಿ ಬರ್ತಾ ಇರ್ಬೇಕಾದ್ರೂ ಬೈಕಲ್ಲಿ ಜಯ ಮಹಾಕಾಲ್ ಜಯ ಮಹಾಕಾಲ್ ಜಯ ಮಹಾಕಾಲ್. ನಾನು ಆ್ಯಕ್ಚುಲಿ ಆಟ ಆಡಕ್ಕೆ ಹೋಗ್ಲಿಲ್ಲ, ಅಲ್ಲಿ ಬದುಕಕ್ಕೆ ಹೋಗಿದ್ದು. ನನ್ನನ್ನು ತೋರಿಸ್ಕೊಳ್ಳೋದು ಆಟ ಆಡಕ್ಕೆ ಹೋಗ್ಲಿಲ್ಲ, ಅಲ್ಲಿ ಬದುಕಕ್ಕೆ. ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ ಚಪ್ಪಾಳೆ ತಗೊಂಡು ಹೊರಗಡೆ ಬರ್ತೀವಿ. ಇದು ನನ್ನ ಗೆಲುವು, ಇದು ನನ್ನ ಕತೆ. ಇಲ್ಲಿನ ಹೀರೋ ಹೀರೋಯಿನ್ಸ್ಗಳು ಬೇರೆ ಭಾಷೆಗೆ ಹೋಗ್ಲಿಕ್ಕೆ ಬಹುಶಃ ಇದು ಕಾರಣ ಅಂತ ಅನ್ಸುತ್ತೆ. ಇಲ್ಲಿಯ ಸಂಭಾವನೆ ನನಗೇನು ಮುಜುಗುರ ಇಲ್ಲ. ನಾನು ಇದ್ದಂಗೆ ಹೇಳುವಂಥದ್ದು ನನ್ನ ವ್ಯಕ್ತಿತ್ವ. ಇದೇ ಕಾರಣ ಇಲ್ಲಿಯ ಪ್ರತಿಭೆಗೆ, ಇಲ್ಲಿನ ಹೈಯೆಸ್ಟ್ ಪ್ರತಿಭೆಗಳು, ಕರ್ನಾಟಕದ ಹೈಯೆಸ್ಟ್ ಪ್ರತಿಭೆಗಳು ಎಸ್ಟಾಬ್ಲಿಷ್ ಆಗಿ ಸೆಟ್ಲ್ ಆಗಿರೋದೇ ಬೇರೆ ಭಾಷೆಯಲ್ಲಿ. ಎಂಥ ನೀಚರಿದ್ದಾರೆ ಅಂತ ನಮ್ಮ ಕೆಲವು ಕನ್ನಡದ ಇಂಡಸ್ಟ್ರಿ ಅವರು ಎಷ್ಟು ನೀಚರಿದ್ದಾರೆ ಅಂತಂದರೆ, ನೀವಿಲ್ಲಿ ಜಾಸ್ತಿ ಪೇಮೆಂಟ್ ಕೊಡಬೇಡಿ, ಇಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಡಿ, ಯಾಕಂದರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ, ನಮಗೆ ಇವ್ರದ್ದು ನಮ್ಮ ಪೇಮೆಂಟಿಗೆ ಇವ್ರು ಬರ್ತಾ ಇಲ್ಲ. ಸ್ವತಃ ನಿತ್ಯಾನಂದ್ ಅವ್ರ ಜೊತೆ ಕೂಡ ಜರ್ನಿ ಮಾಡಿದ್ರಿ, ಹೇಗಿತ್ತು ಸರ್ ಆ ಜರ್ನಿ? ಇದು ಆನಿಯನ್ ಇಲ್ದಿರೋದು ಬೇಡ, ಬೆಳ್ಳುಳ್ಳಿ ಇಲ್ದಿರೋದು ಬೇಡ, ಇದು ಇಲ್ದಿರೋದು ಬೇಡ, ಅದು ಇಲ್ದಿರೋದು ಬೇಡ ಅಂತ ಅಂತಿದ್ರು. ಅಂಥದ್ದು ಏನಾದರೂ ಇದ್ದರೆ ತಂದುಕೊಡಿ ಅಂತ. ಬ್ರೆಡ್ ಪೀಸ್ ಇತ್ತು, ಪ್ಲೇಟಿಗೆ ಹಾಕ್ಬಿಟ್ಟು ತಂದ್ಬಿಟ್ಟು ಇಟ್ಟೆ. ನೋಡಿದ್ರು, ನನ್ನನ್ನು ನೋಡಿದ್ರು. ಸಾಂಬಾರು ಆಪೇನಕ್ಕೆ. ನಿತ್ಯಾನಂದ ಕೈಲಾಸ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಇಲ್ಲ ಮ್ಯಾಮ್, ಅದು ಒಂದು ಕಾನ್ಸ್ಪಿರಸಿ. ಅದು ಆಕ್ಚುಲಿ ಇಲ್ವೇ ಇಲ್ಲ ಅಂತಾರೆ ಕೆಲವರು. ಅಕಸ್ಮಾತ್ ಟೆರರಿಸ್ಟ್ ಏನಾದ್ರೂ ಇದ್ರೆ ಹಾಕೋದೆ ಅಂತ ಏನಾದ್ರಾಗಲಿ, ನಮ್ಮ ದೇಶಕ್ಕೆ ನಮ್ಮ ಜನಗಳು ಇದಕ್ಕೆ ಬಂದರೆ ಚುಚ್ಚೋದೆ ಈ ಸಲ ಅಂತ. ಮುಂದೆ ಇರಲಿ ಹಿಂದೆ ಇರಲಿ. ಸರ್, ಶ್ರೀನಗರ್ ಲ್ಯಾಂಡ್ ಆದ ತಕ್ಷಣ ನನಗೆ ಕೆಳಗಡೆ ಹೋಗಿ ಐಸಲ್ಲಿ ಆಟ ಆಡಬೇಕು. ನಮ್ಮ ದೇಶದ ಜವಾನ್ಸ್ ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಐಸ್ ಇರುತ್ತೆ, ಅಲ್ಲಿ ಸ್ವಲ್ಪ ಆಟ ಆಡಿ ಮಜಾ ತಗೊಂಡು ಅವ್ರು ನನ್ನ ಗಾರ್ಡ್ ಮಾಡ್ತಾರೆ. ನಾನು ಕೆಲವು ಇದು ಎದುರಿಸಿದ್ದೀನಿ. ನಾನೊಂದು ಒಬ್ಬರು ಅವರ ಪಲ್ಸ್ ಕಳ್ಕೊತಾ ಇದ್ರು, ಒಂದು ಲೇಡಿ. ಆ ಸಿಚುವೇಶನ್ ಒಂದು ಹ್ಯಾಂಡಲ್ ಮಾಡಿದ್ದೆ. ಇನ್ನೊಂದು ಬಾಂಬ್ ಥ್ರೆಟ್ ಇತ್ತು ಫ್ಲೈಟಿಗೆ, ಅದನ್ನೊಂದು ಆಪ್ರೇಟ್ ಮಾಡಿದ್ದೀನಿ. ಈಗಿನ ಜನರೇಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಕೆಲವರೆಲ್ಲ ಅದೇ ನನ್ನ ಹಳೇದು ಕಾಂಟ್ರವರ್ಸಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದೆಲ್ಲ ಮಾತಾಡಿದ್ದಾರೆ. ಅವ್ರಿಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು. ಎಲ್ಲಿಗೆ ಹೋಗ್ತಾ ಇದೆ ಯೂತ್ ಜನರೇಷನ್ ಅಂತಾನೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಯೂತ್? ಯಾರು ಇಷ್ಟ ಆದ್ರು ಸರ್? ಎಲ್ಲರೂ ಇಷ್ಟ ಆಗಿದ್ರು. ಅದರಲ್ಲಿ ಜಾಸ್ತಿ ಅಂತ ಅಂದ್ರೆ ಬಹುಶಃ ಬಿಗಿನಿಂಗ್ ಅಲ್ಲಿ ಮಲ್ಲಮ್ಮ, ನಂತರ ಅಶ್ವಿನಿ ಮೇಡಮ್. ಕೊನೆಗೂ ಇಷ್ಟ ಆಗದೆ ಇರೋ ಕ್ಯಾರೆಕ್ಟರ್ ರಕ್ಷಿತಾ ಅಂದ್ರೆ ಸ್ವಲ್ಪ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಎಲ್ಲೋ ಇವ್ರಿಗೆ ತಿಳುವಳಿಕೆ ಆಗಲಿ, ಅರಿವು ಸ್ವಲ್ಪ ಕಡಿಮೆ ಇದೆ ಅಂತ. ಅವ್ರಿಗೆ ನನ್ನನ್ನು ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಹತ್ರ ಅಳ್ತಾ ಇದ್ರು, ನನ್ನ ಒಂದ್ಸರ್ತಿ ಹೊರಗಡೆ ಕಳಿಸಿ ನನಗೆ ಆಗ್ತಾ ಇಲ್ಲ. ಸುದೀಪ್ ಸರ್ ಹೇಗೆ ನಡೆಸ್ಕೊಡ್ತಾ ಇದ್ರು? ಈ ಸಲ ಒನ್ ಆಫ್ ದಿ ರೆಕಾರ್ಡ್ ಬ್ರೇಕಿಂಗ್ TRP. 12 ಸೀಸನ್ನ ಕಟ್ಟಿ ನಿಲ್ಸಿರೋರು ಅವರು. ಅವರು ಆ ಲೆಟರ್ ಬರೆದು ಕಳಿಸ್ತಾರೆ, ನಿನಗೆ ಗೆಲುವು ಇನ್ನು ತುಂಬ ಜಾಗದಿಂದ ಸಿಗುತ್ತೆ, ಪ್ರೀತಿ ತುಂಬ ಜಾಗದಿಂದ ಸಿಗುತ್ತೆ, ಜಯ ಮಹಾಕಾಲ್, ಲವ್ ಕಿಚ್ಚ ಸಾಗ ಅಂತ ಹಾಕಿ, ಇನ್ನು ಮುಂದೆ ಏನು ಸಾಧನೆ ಮಾಡ್ತೀನಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕಿಂತ ನಾನು ಇಂಥದ್ದು ಮಾಡಿದ್ದೀನಿ ಕಿಚ್ಚ ಸರ್ ಅಂತ ತೋರಿಸೋದ್ರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಅಷ್ಟು ದೊಡ್ಡ ಸಪೋರ್ಟಿಂಗ್ ಫ್ಯಾನ್ ಬೇಸ್ ಅವ್ರಿಗೆ ಇದೆ ಈ ಶೋಗಾಗಲಿ ಅವರಿಗಾಗಲಿ. ಇನ್ನು ಚಿಕ್ಕದು ಒಂದು 4-5 ಈ ರೀತಿ ಏನೇನೋ ಗಲೀಜು ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸರ್, ಜೈ ಮಹಾಕಾಲ್ ಏನು ನಿಮ್ಮ ಲೈಫಲ್ಲಿ ಆ ಪದ ಹೇಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ? ಯಾರಿಗೆಲ್ಲ ಗಾಡ್ ಫಾದರ್ ಇಲ್ಲ, ಅವ್ರಿಗೆ ಗಾಡೇ ಎಲ್ಲ ಅಂತ. ಸಡನ್ ಆಗಿ ನಿಮ್ಮ ಮೇಲೆ ಒಂದು ಅಪವಾದ ಬರುತ್ತೆ, ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ. ಅದೇ ಸೋಷಿಯಲ್ ಮೀಡಿಯಾ ನಿಮ್ಗೆ ಮಾರಕ ಆಗುತ್ತೆ. ಎನ್ನೊಟ್ಟಿಗೆ ಮದುವೆನ ದಿನರ್ದಿಂಚಿ ಎಲ್ಲ ಫ್ಯಾಮಿಲಿನ ಹಾಳು ಮಾಡ್ತಾ ಅದನ್ನ ಬಹಳ ಪ್ಲಾನ್ ಮಾಡಿ ಡಿಸೈನ್ ಮಾಡಿ ನಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ.
ನನಗೆ ಲೈಂಗಿಕ ಕಿರುಕುಳ ಕೊಟ್ಟ ಅಂತ ಹೇಳಿದ ತಕ್ಷಣ ಅದಕ್ಕೆ ಸಾಕ್ಷಿಗಳು ಬೇಡ, ಯಾವುದೋ ಒಂದು ಕತೆ ಸಾಕಂತೆ. ಯಾವಾಗ ಇವರ ಉದ್ದೇಶಗಳು ಆ ವ್ಯಕ್ತಿಗೆ ಗೊತ್ತಾಗಿ ಅವ್ರು ರಿಯಾಕ್ಟ್ ಆಗ್ತಾರೆ, ಹೋಗ್ಬಿಟ್ಟು ಅವ್ರ ವಿರುದ್ಧ ಲೈಂಗಿಕ ಕಿರುಕುಳ ಹಾಕೋದು. ಬಹುಶಃ ರೇಪ್ ಒಂದು ಹಾಕಿಲ್ಲ ಅನ್ಸುತ್ತೆ, ಅದನ್ನ ಬಿಟ್ಟು ಎಲ್ಲವೂ. ನಾನು ದುಡ್ದಿದ್ದನ್ನ ನಮ್ಮೊಟ್ಟಿಗೆ ತಿಂದು ನಮ್ಮ ಹಿಂದೆನೆ ಚಾಕು ಹಾಕೋದಿದೆಯಲ್ಲ, ಅವರು ಬಹಳ ಸಂಗತಿ ಅಲ್ಲ. ಅವರು ಏನೇ ಬಂದರೂ ನಾವು ಕರೆಕ್ಟ್ ಆಗಿದ್ದೀವಿ ಅಂತಂದ್ರೆ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ, ಅದನ್ನ ಫೈಟ್ ಮಾಡ್ತೀವಿ, ಅದನ್ನ ನಾವು ಪ್ರೂವ್ ಮಾಡ್ಕೊಳ್ತೀವಿ ಎಲ್ಲೆಲ್ಲೇನು ಅಂತ. ಸನಾತನಿ ಬಗ್ಗೆ ಏನ್ ಹೇಳ್ತೀರಾ? ಸನಾತನ ಧರ್ಮ ಹಿಂದೂ ಧರ್ಮ ಬೇರೆ ಬೇರೆ ಇದೆ. ಹಿಂದೂಯಿಸಮ್ ಇಸ್ ಬೇರೆ. ದೀಪಾವಳಿ ಟೈಮಲ್ಲಿ ಇದರಲ್ಲಿ ಎಣ್ಣೆ ಹಚ್ಚೋದೊಂದು ಸಂಪ್ರದಾಯ ಇದೆ, ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಸೊ ಕೆಲವರು ಇದನ್ನ ಶಾಸ್ತ್ರ, ಹಿಂದೂಗಳ ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ಅದು ತಪ್ಪು. ನಾನು ಇದೇ ಸಮುದಾಯ ಜಾತಿ, ನಾನು ಇದಕ್ಕೆ ಯಾವುದನ್ನು ನನ್ನನ್ನು ಹಾಕಕ್ಕೆ ಹೋಗ್ಬೇಡಿ. ಈ ಊರಿಂದ ಬಂದೆ, ಇದರಲ್ಲಿ ನನ್ನ ಕಟ್ಟೆ ಹಾಕಕ್ಕೆ ಹೋಗ್ಬೇಡಿ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದ್ರೆ, ಕಿರುತೆರೆಯ ಒಬ್ಬ ಜನನೆಚ್ಚಿನ ನಾಯಕ ಅಂತಾನೆ ಹೇಳ್ಬೋದು. ಹಾಗೇನೆ ಬಿಗ್ ಬಾಸ್ನಲ್ಲಿ ಒನ್ಮಿ ಆರ್ಮಿ ಆಗಿ ಆ್ಯಂಡ್ ಒಂಟಿ ಸಲಗ ಆಗಿ ಸಾಕಷ್ಟು ತಾನೊಬ್ಬನೇ ನಿಂತು ವೈಯಕ್ತಿಕವಾಗಿ ಹೋರಾಟ ನಡೆಸಿ ವ್ಯಕ್ತಿತ್ವದ ಆಟಗಳಲ್ಲಿ ಜನರ ಮನಸ್ಸನ್ನ ಗೆದ್ದಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಯಾರಪ್ಪ ಅವರು ಅಂತ ಹೇಳಿ ನಿಮಗೆ ಕ್ಯೂರಿಯಾಸಿಟಿ ಬರ್ಬೋದು. ನಮ್ಮ ಜೊತೆ ಇವತ್ತು ನಿಮ್ಗೆಲ್ರಿಗೂ ವಿಶೇಷ ಅನ್ನಿಸ್ಬೋದು, ಮತ್ತೆ ನಿಮ್ಗೆಲ್ರಿಗೂ ಕೂಡ ಈಗ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ಧ್ರುವಂತ್ ಅಲಿಯಾಸ್ ಚರಿತ್ ಬಾಳಪ್ಪ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಕಂಪ್ಲೀಟ್ ಲೈಫ್ ಜರ್ನಿ ಬಗ್ಗೆ ಮಾತಾಡೋಣ, ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ ಅವರ ಒಳಗಿನ ಭಾವನೆಗಳು, ಅವರ ಲೈಫ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಾನು ಆಗ್ಲೇ ಹೇಳಿದಾಗೆ ಧ್ರುವಂತ್ ಅಲಿಯಸ್ ಚರಿತ್ ಬಾಳಪ್ಪ ಅಂತ ಹೇಳಿದೆ. ಮೊದಲು ಅಲ್ಲಿಂದನೇ ಪ್ರಾರಂಭ ಮಾಡೋಣ. ಚರಿತ್ ಬಾಳಪ್ಪ ಅವರು ಧ್ರುವಂತ್ ಆಗಿದ್ದು ಹೇಗೆ ಸರ್? ಚರಿತ್ ಅನ್ನೋದು ನನ್ನ ಜನ್ಮನಾಮ, ಬಾಲಪ್ಪ ನಮ್ಮ ತಂದೆ ಹೆಸರು. ಸೊ ಚಿಕ್ಕದ್ರಿಂದ ನನ್ನ ಹೆಸರು ಇರುತ್ತೆ. ಆದರೆ ಕೊಡ್ಲಿಪೇಟೆ ಅನ್ನೋ ಹಳ್ಳಿ ನಮ್ಮದು, ಕೊಡಗಲ್ಲಿ. ಮೂಲತಃ ನಾನು ತಂದೆ ತಾಯಿ ಎಲ್ಲ ದಕ್ಷಿಣ ಕನ್ನಡದವರು. ಸೊ ಅಲ್ಲಿ ಚಿಕ್ಕ ಕೃಷಿಕರಾಗಿದ್ದಾರೆ ನಮ್ಮ ತಂದೆ. ಸೊ ಅಲ್ಲಿಂದ ನನ್ನ ಬಾಲ್ಯದ ದಿನಗಳು ಕೊಡ್ಲಿಪೇಟೆ ಅನ್ನೋ ಊರಿಂದ ಶುರುವಾಗುತ್ತೆ. ಸೊ ಗೊತ್ತಲ್ಲ, ಹಳ್ಳಿ ಲೈಫ್, ಕೆಂಬಸ್ಸು ಹಳ್ಳಿ ಲೈಫ್. ಸೊ ಎಲ್ಲ ನಾರ್ಮಲ್, ಬೇರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅದೇ ಲೈಫ್ ಸ್ಟೈಲ್ ಇದ್ದಿದ್ದು ನಮ್ಮದು. ಆದರೆ ಚಿಕ್ಕದ್ರಿಂದ ಒಂದು ಹೆಸರು ಮಾಡಬೇಕು ಅನ್ನೋ ಕ್ರೇಜ್ ಇತ್ತು, ಪ್ಯಾಷನ್ ಇತ್ತು. ನಮ್ಮನ್ನು ಒಂದು 4 ಜನ ಗುರ್ತಿಸ್ಬೇಕು ಅನ್ನೋ ಹಠ ಇತ್ತು ಚಿಕ್ಕದ್ರಿಂದ. ಸೊ ಬಟ್ ಅದೇ ಎಲ್ಲ ಮಕ್ಕಳಾಗೆ ನಮ್ಮ ವಿದ್ಯಾಭ್ಯಾಸ ನಡ್ಕೊಂಡು ಬರುತ್ತೆ. ಡಿಗ್ರಿ ಮಾಡ್ತೀನಿ ನಿಟ್ಟೆ ಕಾಲೇಜಲ್ಲಿ, ನನ್ನ ಡಿಗ್ರಿ ಆಗುತ್ತೆ. ಎಲ್ಲೋ ಒಂದು ಕಡೆ ಕಲಾಕ್ಷೇತ್ರಕ್ಕೆ ಬರುವಂಥ ಭಾಳ ಆಸೆ ಇರುತ್ತೆ. ಆದರೆ ಈ ತಂದೆ ತಾಯಿ ಆಸೆ ಇರುತ್ತೆ, ನನ್ನ ಮಗ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಬೇಕು, ಆಮೇಲೆ ಫಾರಿನಲ್ಲಿರಬೇಕು, ಇದೆಲ್ಲ ಆಸೆಗಳು ಇರುತ್ತೆ. ಬಟ್ ಇದ್ರ ಮಧ್ಯೆ ಸಿಗಾಕೊಂಡಿರ್ತೀನಿ ನಾನು. ಸೊ ಏನು ಮಾಡಲಿ ಅಂತೆಲ್ಲ ಹೇಳಿ ಒಂದು ಜೀವನದ ಕೆಲವು ಹಂತಗಳಿಗೆ ನಮ್ಮ ತಂದೆ ತಾಯಿ ಇಷ್ಟದ ಪ್ರಕಾರನೇ ಹೋಗ್ತೀನಿ. ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀನಿ, ಮತ್ತು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಗಗನಸಕನಾಗಿ ಕೆಲಸ ಮಾಡ್ತೀನಿ. ಇದನ್ನು ಮುಗಿಸಿ ಮತ್ತೆ ನನಗೆ ಅದು ಕಾಡೋದಕ್ಕೆ ಶುರು ಆಗುತ್ತೆ. ಎಲ್ಲೋ ನಾನು ಎಷ್ಟೇ ಲಕ್ಷ ಸಂಬಳ ಬರಲಿ, ನಾನು ಸೇರಬೇಕಾಗಿರೋದು ಯಾವುದೋ ಬೇರೆ ಜಾಗಕ್ಕೆ ಅಂತಲೇ ಭಾಳ ಮನಸ್ಸು ಇದಾಗ್ತಾಯಿತ್ತು. ಸೊ ಟ್ರೈ ಮಾಡಿದೆ. ಸುಮಾರು ಸರ್ತಿ ಸೋತೆ ನಾನು, ಯಾಕಂದರೆ ಒಳ್ಳೆ ಅವಕಾಶ ಸಿಗಲಿಲ್ಲ ನಮಗೆ, ಒಳ್ಳೆ ಗಾಡ್ ಫಾದರ್ ಇರಲಿಲ್ಲ, ಸಪೋರ್ಟ್ ಸಿಸ್ಟಮೇ ಇರಲಿಲ್ಲ ನಮಗೆ. ಮತ್ತು ಜಾಬ್ನ ಬಿಟ್ಟು ಇದನ್ನು ಟ್ರೈ ಮಾಡಿಕೊಂಡು ಕೂರೋಷ್ಟು ನಮಗೆ ಅಷ್ಟು ಸ್ಪೇಸ್, ಅಂದರೆ ಅಂಥ ಇದು ಸ್ಕೋಪ್ ಇರಲಿಲ್ಲ. ಸೊ ತದಾದ ನಂತರ ನನಗೆ ನನ್ನ ಸ್ನೇಹಿತರು ಒಬ್ಬರು ಅರವಿಂದ್ ಅಂತ ಗೊತ್ತಾ, ಬೆಕ್ಕಿನ ಕಣ್ಣು ಅರವಿಂದ್ ಅಂತ ಆರ್ಟಿಸ್ಟ್, ಅವರು ನನಗೆ ಯಾವುದೋ ಒಂದು ಶೂಟಿಂಗಲ್ಲಿ ಪರಿಚಯ ಆಗಿರ್ತಾರೆ. ಸೊ ನಾನು ರಜಕ್ಕೆ ಅಂತ, ನಾನು ಕ್ಯಾಬಿನ್ ಕ್ರೂ ಏನಾಗಿರ್ತೀನಿ, ರಜಕ್ಕೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ದೆ. ಆಗ ಅವ್ರದ್ದೊಂದು ಪೋಸ್ಟರ್ ನೋಡ್ತೀನಿ, ತಮಾಷೆಗೆ ಅವ್ರಿಗೊಂದು ಫೋನ್ ಮಾಡ್ತೀನಿ, ಸರ್ ನಿಮ್ಮ ಪೋಸ್ಟರ್ ನೋಡಿದೆ, ಸಿನಿಮಾದ ಯಾವುದು ಪೊಲೀಸ್ ಗೆಟಪಲ್ಲಿದ್ದೀರಿ, ನಮಗೊಂದು ಸೈಡ್ ರೋಲ್ ಕೊಡಿ ಅಂತ. ನೀನು ಮಾಡ್ತೀಯಾ ಅಂತ ಕೇಳಿದ್ರು. ನೀವು ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ತಮಾಷೆಗೆ ಅಂತ ಹೇಳಿದ್ದು ನಾವು. ನಮ್ಮ ಮಮ್ಮಿನೂ ಆಡ್ಕೊಳ್ತಾ ಇದ್ರು ಮನೇಲಿ. ನಾನು ಅವ್ರಿಗೆ ಸೀರಿಯಲ್ ನೋಡಬೇಡಿ, ನಿಮ್ಮ ತಲೆ ಹಾಳು ಮಾಡುತ್ತೆ ಸೀರಿಯಲ್ ಅಂತ ಅಂತಿದ್ದೆ.
ನೀನು ಮಾಡ್ಲಿಂಗ್ ಎಲ್ಲ ಮಾಡ್ತೀಯಲ್ಲ, ನೀನು ಹೋಗು, ನಿನಗೂ ಇಂಟ್ರೆಸ್ಟ್ ಇದೆಯಲ್ಲ, ನೀನು ಯಾಕೆ ಹೋಗಬಾರ್ದು ಅಂತ ಅವ್ರು ತಮಾಷೆಗೆ ಹೇಳಿದ್ದಮ್ಮ. ಇಲ್ಲೇನಾಯಿತು, ಸರಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಫೋನ್ ಮಾಡ್ತಾರೆ ಡೈರೆಕ್ಟರ್ ವಿನು ಬಲಂಜ, ನನ್ನ ಪಾಲಿನ NST, ನೀನಾಸಂ, ನನಗೆ ದೊಡ್ಡ ಯೂನಿವರ್ಸಿಟಿ ಅವರು. ವಿನು ಬಲಂಜ ಅವ್ರಿಗೆ ಒಂದು ನಾಯಕ ನಟನ ಹುಡುಕ್ತಾ ಇರ್ತಾರೆ. ಸೊ ನನ್ನ ಫೋಟೋಸ್ ಅವ್ರಿಗೆ ಸೆಲೆಕ್ಟ್ ಆಗುತ್ತೆ, ಆಫೀಸಿಗೆ ಬನ್ನಿ ಅಂತ. ಸೆಲೆಕ್ಟ್ ಆಗಿದ್ದ ದಿವಸ ಹೇಳ್ತಾರೆ, ನೀನು ಈ ಪಾತ್ರವನ್ನು ಮಾಡೋದಾದರೆ ನೀನು ಜಾಬ್ ಬಿಡಬೇಕಾಗತ್ತೆ ಅಂತ. ನನಗೆ ಭಾಳ ಕಷ್ಟದ, ಅಂದರೆ ಅಂಥ ಜಾಬ್ನ ಬಿಟ್ಟು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಕ್ಯಾಬಿನ್ ಕ್ರೂ ತಿಂಗಳಿಗೆ 10 ದೇಶ ತಿರುಗ್ತಿದ್ದೆ. ಆ್ಯಂಡ್ ನಮಗೆ ಉಳ್ಕೊಳ್ಳೋದೆಲ್ಲ 5 ಸ್ಟಾರ್ ಹೋಟ್ಲಲ್ಲಿ. ಸೊ ಇಂಥ ಜಾಬ್, ಮತ್ತು ತಂದೆ ತಾಯಿಗೂ ಓಡಾಡೋಕ್ಕೆ ಫ್ರೀ ಇರುತ್ತೆ ನಮಗೆ ಏರ್ಲೈನ್ ಕ್ರೂ ಅಫಿಷಿಯಲ್ ಆದಾಗ. ಸೊ ಹೀಗೆಲ್ಲ ಇದ್ದಿದ್ದು ಲೈಫ್ ಸ್ಟೈಲ್ನ ಹೇಗೆ ಬಿಟ್ಟು ಓಕೆನಾ, ಬಟ್ ಒಂದು ಟ್ರೈ ಮಾಡೋಣ, ಇಲ್ಲಿ ಏನಾದರೂ ಗೆದ್ದರೆ ಇಲ್ಲಿ ಕಂಟಿನ್ಯೂ ಮಾಡೋಣ, ಇಲ್ಲ ಅಂತಂದರೆ ಮತ್ತೆ ಹೋಗೋಣ ಅಂತ ಹೇಳಿ ನಾನು ರಿಸೈನ್ ಮಾಡ್ತೀನಿ. ತಂದೆ ತಾಯಿಗಳಿಗೆ ಭಾಳ ಬೇಜಾರಾಗುತ್ತೆ, ಭಾಳ ಬೇಜಾರು ಮಾಡ್ಕೊಂಡು ಮಾತಾಡ್ತಾರೆ. ನಾನು ಏನು ಮಾಡ್ತೀನಿ, ಅವ್ರು ಬೇಜಾರು ಮಾಡ್ಕೊಂಡ್ರು ಅಂತ ಅವ್ರ ಹತ್ರ ಹೇಳ್ದೆ ಕೇಳದೆ ಬ್ಯಾಗ್ ಎತ್ಕೊಂಡು ಬಂದು ವಿನು ಬಲಂಜ ಅವ್ರ ಹತ್ರ, ಸರ್ ಜಾಬ್ ಎಲ್ಲ ಬಿಟ್ಟಿದ್ದೀನಿ, ಇನ್ನು ನೀವೇ ನನಗೆ ದೇವರು ಅಂತೆಲ್ಲ ಹೇಳಿ ಅವ್ರ ಹತ್ರ ಬಂದುಬಿಡ್ತೀನಿ. ಏನು ನೀನು ಹೀಗೆ ಎದ್ದು ಬಂದರೆ ಎಲ್ಲಿರ್ತೀಯ ಇಲ್ಲಿ, ನನಗೆ ಗೊತ್ತಿಲ್ಲ ಅಂತಂದರೆ. ಆಗ ಹೇಳ್ತಾರೆ, ಸರಿ ನನ್ನ ಆಫೀಸಲ್ಲೇ ಜಾಗ ಕೊಡ್ತೀನಿ ನಿನಗೆ ಓಕೆ ಅಂತಂದರೆ. ಅಂದರೆ ನಾನು 5 ಸ್ಟಾರ್ ಹೋಟ್ಲಲ್ಲೇ ಇದ್ದವನು, ಈ ಆಫೀಸಲ್ಲಿ ಕೆಳಗಡೆ ಹಾಸಿಗೆ ಹಾಕ್ಕೊಂಡು ಮಲ್ಗೋಕ್ಕಾಗತ್ತಾ ನಿನಗೆ ಅಂತ. ನಾನು ಇಡ್ತೀನಿ ಅಂತಂದೆ. ಅಂದರೆ ಅಷ್ಟು ಪ್ಯಾಷನ್ ಇತ್ತು ನನಗೆ ಫೀಲ್ಡ್. ನನ್ನ ಬ್ಯಾಡ್ ಲಕ್ಕಿಗೆ ಒಂದು 8-9 ತಿಂಗಳು ಪ್ರಾಜೆಕ್ಟ್ ಟೇಕ್ ಆಫೇ ಆಗಲ್ಲ. ಕೆಲಸ ಬಿಟ್ಟಿದ್ದೀನಿ, ಸೇವಿಂಗ್ಸ್ ಏನಿತ್ತು ಎಲ್ಲ ಖಾಲಿಯಾಗಿದೆ, ಅಪ್ಪ ಅಮ್ಮನೂ ಮಾತಾಡಿಸ್ತಾ ಇಲ್ಲ, ಏನಿದು ಹೀಗಾಯ್ತಲ್ಲ ಅಂತ ಆಗುತ್ತೆ. ನಂತರ ನಂದು ಲವ್ಲವಿಕೆ ಧಾರಾವಾಹಿ ಶುರು ಆಗುತ್ತೆ. ಸೊ ಜನಗಳ ಅದಕ್ಕೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತಂದರೆ ಲಕ್ಕಿ ಅಂತ ಫೇಮಸ್ ಆಗ್ತೀನಿ ಅಲ್ಲಿಂದ. ಲವ್ಲವಿಕೆ ಲಕ್ಕಿ, ಅಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ. ಲವ್ಲವಿಕೆ, ಅಮ್ಮ, ಸರ್ಪ ಸಂಬಂಧ, ಮುದ್ದು ಲಕ್ಷ್ಮಿ, ಮನಸಾರೆ, ಓ ಮುದ್ದು ಮನಸೆ, ಹೀಗೆ ಸುಮಾರು 7-8 ಸೀರಿಯಲ್ಗಳಿಗೆ ನಾಯಕ ನಟನಾಗಿ ನಾನು ಮಾಡ್ಕೊಂಡು ಬರ್ತೀನಿ. ಅಷ್ಟು ಜನಗಳ ಪ್ರೀತಿ ಸಿಗುತ್ತೆ ನನಗೆ. ಅದನ್ನು ಗುರುತಿಸಿ ತೆಲುಗು ಮತ್ತು ಮಲಯಾಳಮಲ್ಲಿ ಕೂಡ ನನಗೆ ಅವಕಾಶಗಳು ಬರೋಕ್ಕೆ ಶುರು ಆಗುತ್ತೆ. ಹೀಗಾಗಿ ನನ್ನ ಈ ಕಲಾಸೆ ಮಧ್ಯದಲ್ಲಿ ಕೂಡ ನಮ್ಮ ತಂದೆ ತಾಯಿ ಅಂದರೆ ಇಲ್ಲಿ ಅಷ್ಟು ರೆಗ್ಯುಲರ್ ಆಗಿ ಇರಲ್ಲ, ಒಂದೊಂದು ಸತಿ ಒಂದು ಪ್ರಾಜೆಕ್ಟ್ ಆದಾಗ ಸ್ವಲ್ಪ ಕಾಯಬೇಕು. ಅವ್ರಿಗಾದರೂ ಇಷ್ಟ ಇರಲ್ಲ. ಮಧ್ಯದಲ್ಲಿ ಮತ್ತೆ ಫಾರಿನ್ಗೆ ಹೋಗಿ ಕೆಲಸಕ್ಕೆ ಅಂತ ಹೋಗ್ತೀನಿ ನಾನು, ದುಬೈಗೆ ಹೋಗಿ ಇಮಿಗ್ರೇಷನ್ಸ್, ಒಂದು ಪ್ರೈವೇಟ್ ಇಮಿಗ್ರೇಷನ್ ಫರ್ಮಲ್ಲಿ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತೀನಿ. ಆದರೂ ಮನಸ್ಸು ಈ ಕ್ಯಾಮ್ರಾ, ಲೈಟ್, ಸ್ಕ್ರಿಪ್ಟು, ಮತ್ತು ನನಗೆ ಈ ಕ್ರಿಯೇಟಿವ್ ಅಂತಂದರೆ ಭಾಳ ಇಷ್ಟ. ನನಗೆ ಒಂದು ಕ್ರಿಯೇಟಿವ್ ಶೂಟ್ ಮಾಡೋದು, ಒಂದು ಸೀನ್, ನಾನು ಆಗಲೂ ನನಗೆ ಕನ್ಫರ್ಮ್ ಆಗೋಯ್ತು. ನಾನು ತಂದೆ ತಾಯಿ ಹತ್ರ ಹೇಳಿದೆ, ದುಡ್ಡಲ್ಲ ಎಲ್ಲ, ಮನಸ್ಸಿಗೆ ಒಂದು ಖುಷಿ ಮತ್ತು ನೆಮ್ಮದಿ. ನಾನು ಯಾವ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ನನಗೆ ಖುಷಿ ಇದೆ ಡ್ಯಾಡಿ, ನನ್ನನ್ನು ಎಲ್ಲಿ ತಗೊಂಡು ಹೋದ್ರೂ ನನಗೆ ಸಮಾಧಾನ ಇಲ್ಲ. ನನ್ನ ಸಮಾಧಾನ ಇಲ್ದಾದ್ಮೇಲೆ ಪ್ರತಿದಿನ ಕೊರಗೋದಕ್ಕಿಂತ ನಾನು ಎಲ್ಲಿ ಖುಷಿಯಾಗಿರ್ತೀನಿ ಅಲ್ಲೇ ನನಗೆ ಇರೋಕ್ಕೆ ಇಷ್ಟ, ಪ್ಲೀಸ್ ಅಂತ ಹೇಳಿದಾಗ ಬಂದುಬಿಡು ಅಂತಂದ್ರೆ. ಸೊ ಬಂದೆ ಮತ್ತೆ ವಾಪಸ್ ಬಂದು ತೆಲುಗಲ್ಲಿ ಬ್ಯುಸಿ ಆಗ್ತೀನಿ. ನಂತರ ಈಗ ಈ ಅದು ಮುಗಿದ ತಕ್ಷಣ ಇಲ್ಲಿ ಬಿಗ್ ಬಾಸ್ದು ಆಫರ್ ಬರುತ್ತೆ. ಸೊ ಇಲ್ಲಿವರೆಗೆ ನನ್ನ ಜರ್ನಿ ಆಗ್ತಾ ಇದೆ. ಓಕೆ, ನಾನು ಹೆಸರಿನ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದಿಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ, ನೀವು ಆ ಕ್ಯೂರಿಯಾಸಿಟಿಗೆ ಅರ್ಧಕ್ಕೆ ಮೋಸ್ಟ್ಲಿ ಉತ್ತರ ಕೊಟ್ಟಿದ್ರೆ. ಇನ್ನೊಂದೇನಂದ್ರೆ ಈ ಬಾಳಪ್ಪ ಅಥವಾ ಚೆಂಗಪ್ಪ ಈ ತರ ಹೆಸರುಗಳು ಕೊಡಗುಗಳ ಜಾಸ್ತಿ ಬರುತ್ತೆ, ತಂದೆ ಹೆಸರು ಜೊತೆಯಾಗಿ, ಅದು ಅಂದ್ರೆ ಅವ್ರ ಕುಟುಂಬದ ಹೆಸರು ಅದ್ರ ಜೊತೆಲಿ ಬರುತ್ತೆ ಅನ್ನುವಂಥದ್ದು. ಹೇಗೆ ಸರ್, ನೀವು ಮಂಗಳೂರು ಅಂತಾನೆ ಈಗ ಸದ್ಯಕ್ಕೆ ಜನ ಅಲ್ಲ ಅನ್ಕೊಂಡಿರೋದು, ಮಂಗಳೂರಿಗೂ ಈ ಕೊಡಗುಗೂ ಏನ್ ಸಂಬಂಧ, ಹೇಗೆ? ಆಕ್ಚುಲಿ ಬಾಲಪ್ಪ ಅನ್ನೋ ಹೆಸರು ಕೊಡುವ ಇದರಲ್ಲಿ ಬರಲ್ಲ. ಬಾಲಪ್ಪ, ಚಂಗಪ್ಪ, ಪೊನ್ನಪ್ಪ ಇದೆಲ್ಲ ಬರುತ್ತೆ, ಬಾಲಪ್ಪ ಅಂತ ಬರಲ್ಲ. ಸೊ ನಮ್ಮ ಹಿರಿಯರು ದಕ್ಷಿಣ ಕನ್ನಡದವರು, ಆದರೆ ನಮ್ಮ ತಾತ ಅಂದರೆ ನಮ್ಮ ತಂದೆ ಇವರೆಲ್ಲ ಜಮೀನ್ದಾರರು. ಅವ್ರೇನು ಮಾಡ್ತಾರೆ, ಕೊಡಗಿನಲ್ಲಿ ಕಾಫಿ ಜಮೀನುಗಳನ್ನೆಲ್ಲ ತಗೊಂಡು ಇಲ್ಲಿ ಸೆಟ್ಲ್ ಆಗ್ತಾರೆ. ಕೊಡಗಲ್ಲಿ ನಮ್ಮ ಇಲ್ಲಿಯ ವೆದರ್ಗೆ ಮತ್ತು ಇಲ್ಲಿಯ ಪರಿಸರಕ್ಕೆ ಕೊಡಗು ಇಷ್ಟ ಆಗಿ ಇಲ್ಲಿ ಸೆಟ್ಲ್ ಆಗ್ತಾರೆ. ಸೊ ನಮ್ಮ ತಂದೆ ಕೂಡ ಹುಟ್ಟಿರೋದು ಕೊಡಗಲ್ಲಿ, ಅಂದರೆ ದಕ್ಷಿಣ ಕನ್ನಡದವರೇ ನಾವೆಲ್ಲ, ಅವರು ಬೆಳೆದಿದ್ದು ಕೊಡಗಲ್ಲಿ. ಸೊ ಹಾಗಾಗಿ ನಮ್ಗೆ ಅಲ್ಲೂ ಮನೆ ಇದೆ, ಮಂಗಳೂರಲ್ಲೂ ಮನೆ ಇದೆ, ಕೊಡಗಲ್ಲೂ ಇದೆ. ಸೊ ಮೂಲ ನಮ್ಮದು ದಕ್ಷಿಣ ಕನ್ನಡ, ಆದರೆ ಸೆಟ್ಲ್ ಆಗಿರೋದು ಕೊಡಗು. ಓಕೆ. ಸೊ ಹಾಗಾಗಿ ಕೆಲವರು ಏನು ಅಂದ್ಕೊಳ್ತಾರೆ ಅಂತಂದರೆ ಬಾಲಪ್ಪ ಅಂತ ಬಂದಾಗ ನಾನು ಕೊಡಗಿನಿಂದನೂ ಕೂಡ ಆಗಿರೋದ್ರಿಂದ ನಾನೊಬ್ಬ ಕೊಡುವ ಅಂತ. ಬಟ್ ಈಗ ಕಲಾವಿದನಾಗಿದ್ದೀನಿ. ಸೊ ಹಾಗಾಗಿ ಈಗ ನಾನು ಎಲ್ರಿಗೂ ಸೇರಿರೋನು.
ಈಗ ಮಂಗಳೂರು ಅಂತಲ್ಲ, ಕೊಡಗು ಅಂತಲ್ಲ, ಮೈಸೂರುನು ನಂದೇ, ಮಂಗಳೂರು ನಂದೇ, ಕೊಡಗುನು ನಂದೇ, ಮಂಡ್ಯನೂ ನಂದೇ, ಆಲ್ ಕರ್ನಾಟಕ. ಇಡೀ ಕರ್ನಾಟಕನೇ ನಂದು. Okay. ಆಮೇಲೆ ನಾನು ಪ್ರತಿಯೊಬ್ಬರಿಗೂ ಸೇರಿರೋನು, ಪೊನ್ನಪ್ಪಗೂ ಸೇರಿರೋನು, ಶೆಟ್ರಿಗೂ ಸೇರಿರೋನು, ಗೌಡ್ರಿಗೂ ಸೇರಿರೋನು, ಎಲ್ರೂ ಮನೆ ಮಗ ನಾನು. ಓಕೆ, ಹಾಗೆ ಚರಿತ್ ಅವರ ಬಾಲ್ಯ ಹೇಗಿತ್ತು ಅಂತ ಒಂದು ತುಣುಕಾಗಿ ನೀವು ಹೇಳಿದ್ರಿ, ಆದ್ರೂ ನಾನು ಕೇಳ್ತಾ ಇರೋದು ಬಾಲ್ಯ ಹೇಗಿತ್ತು, ಆ ದಿನಗಳನ್ನ ನೀವು ನೆನಪು ಮಾಡ್ಕೊಂಡ್ರೆ ಮುಖ್ಯವಾಗಿ ಏನು ಜಾಸ್ತಿ ನೆನಪಾಗುತ್ತೆ ತುಂಬಾ? ನಮ್ಮದು ಬಾಲ್ಯ ಅಂತಂದರೆ ಸೇಮ್ ಒಂದು ಹಳ್ಳಿಯಿಂದ ಏನು ಆಟ ಆಡ್ಕೊಂಡು ಬಂದಿದ್ವಿ, ನಮಗೆ ಒಂದು ಏನೋ ಆಗಬೇಕು ಅನ್ನೋ ಛಲ. ನೆನಪುಗಳು ಸುಮಾರಿದೆ, ಆದರೆ ಆ ಜರ್ನಿ ನಮಗೆ ಈಗ ಒಂದು ಹಂಬಲ್ ಫ್ಯಾಮಿಲಿಯಿಂದ ಬರ್ತೀರಂತಂದರೆ ನಮಗೆ ಜೀವನದ ಪಾಠಗಳು ಹಲವಾರು ಸಿಗುತ್ತೆ ಕಲಿಯೋದಕ್ಕೆ. ಆ ಪುಣ್ಯ ಭಾಗ್ಯ ನನ್ನದಾಗಿತ್ತು. ಮತ್ತು ನಮ್ಮ ತಂದೆ ತಾಯಿ ಅವರು ಹೇಗೆ ಬೆಳೆಸಿದ್ದಾರೆ ಅಂತಂದರೆ, ನಮಗೆ ಟಾಯ್ಲೆಟ್ ಕೆಲಸದಿಂದ ಹಿಡಿದು ವಿಮಾನದಲ್ಲಿ ಕೆಲಸ ಮಾಡೋವರಿಗೆ ಟ್ರೈನಿಂಗ್ ಕೊಡಿಸಿದ್ದಾರೆ ನಮ್ಮ ತಂದೆ ತಾಯಿ. ಸೊ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ನಾವು ಒಂದು ಒಳ್ಳೆ ಗಟ್ಟಿ ವ್ಯಕ್ತಿಯಾಗಿ ನಿಲ್ಲಬೇಕು ಅನ್ನೋದನ್ನ ನಮ್ಮ ತಂದೆ ತಾಯಿ ಇದು. ಸೊ ಹಾಗಾಗಿ ನೆನಪುಗಳು ಏನು, ನಾವು ಅದೇ ಫ್ರೆಂಡ್ಸ್ಗಳ ಜೊತೆ ಆಟ ಆಡಿಕೊಂಡು ಬೆಳೆದಿರೋ ಅಂಥದ್ದು. ಬಟ್ ಅಂಥ ವಿಶೇಷ ಅಂತ ಇರಲಿಲ್ಲ, ಬಿಕಾಸ್ ನಾನು ತುಂಬ ತುಂಟ, ಚಿಕ್ಕದ್ರಲ್ಲಿ ಭಾಳ ತುಂಟ. ಅಂದರೆ ನನಗೆ ಪ್ರತಿ ಏನನ್ನೇ ನೋಡಿದ್ರು ಅದು ಹೇಗೆ, ಏನು, ಹೇಗೆ ಮಾಡಿದ್ದಾರೆ, ಅದು ಹೇಗಾಗಿದೆ, ಕ್ಯೂರಿಯಾಸಿಟಿ ಕಿಡ್. ಸೊ ಅದೊಂದು ತುಂಬ ಇತ್ತು. ಬಟ್ ಹೀಗೆ ನೋಡೋದಾದರೆ ನಾನು ಸ್ವಲ್ಪ ರಿಸರ್ವ್, ನಾನು ತುಂಬ ಬೆರೆಯೋನಲ್ಲ ಜನಗಳ ಜೊತೆ. ಭಾಳ ನನಗೆ ತುಂಬ ವರ್ಷಗಳ ಒಂದು ಇದ್ದಿದ್ರೆ ಅಷ್ಟು ಬೆರಿತೀನಿ, ಇಲ್ಲದಿದ್ರೆ ಭಾಳ ಕಮ್ಮಿ. ನಾನು ಒಬ್ಬನೇ ಇರೋದು. ಸ್ವಲ್ಪ ಭಕ್ತಿ ಜಾಸ್ತಿ ನನಗೆ ದೇವ್ರ ಮೇಲೆ. ನನಗೆ ಅವರೇ ಎಲ್ಲ, ನಾನು ಭಕ್ತಿ ಮಾಡ್ತೀನಿ, ಅಲ್ಲಿ ದೇವರೇ ಎಲ್ಲ. ಅವ್ರ ಜೊತೆನೇ ನನ್ನ ಜಾಸ್ತಿ ಒಡನಾಟ. ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತೀನಿ. ಫ್ರೆಂಡ್ಸ್ ಎಲ್ಲ ಭಾಳ ಕಡಿಮೆ, ತುಂಬ ಕಡಿಮೆ, ಒಂದು 3-4 ಜನ ಅಷ್ಟೇ. ಇಂಡಸ್ಟ್ರಿಯಲ್ಲಿ ಇದ್ದರೂ ಕೂಡ. ಮತ್ತು ನಾನು ಸೋಷಲೈಸಿಂಗ್ ವ್ಯಕ್ತಿ ಅಲ್ಲ, ಸೋಷಲ್ ಮೀಡಿಯಾ ವ್ಯಕ್ತಿ ಅಲ್ಲ. ನನ್ನ ಪ್ರೊಜೆಕ್ಟ್ ಆದರೆ ನಾನು ಎಲ್ಲೂ ಕಾಣಕ್ಕೆ ಸಿಗಲ್ಲ. ನಿಮಗೆ ರೀಲ್ಸು, ಪ್ರಮೋಷನ್ ಇದೆಲ್ಲೂ ಸಿಗಲ್ಲ. ಇದೀನಿ ಸೋಷಲ್ ಒಂದು ಇಂಟರ್ವ್ಯೂ ಒಂದು ಇದಿದೆ ಅಂತ ಬಿಟ್ಟರೆ ಜಾಸ್ತಿ ಸ್ಪಿರಿಚುವಲ್ ಮತ್ತು ನನಗೆ ಈ ಕ್ರಿಯೇಟಿವ್ ಸಂಬಂಧಪಟ್ಟಿದ್ದರಲ್ಲೇ ಜಾಸ್ತಿ ಇನ್ವಾಲ್ವ್ ಆಗಿರ್ತೀನಿ. ಓಕೆ, ಇದಿಷ್ಟು ಬಾಲ್ಯ ಆದರೆ ರಂಗಭೂಮಿಗೆ ನಿಮ್ಮ ಎಂಟ್ರಿ ಹೇಗೆ? ನಾಟಕಗಳು ಮಾಡ್ತಾ ಇದ್ರಿ, ಪ್ರಹಸನಗಳನ್ನು ಮಾಡ್ತಾ ಇದ್ರಿ, ಅದರಲ್ಲೇ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂತ ಅಂದ್ರಿ, ಹಾಗಾಗಿ ಕೇಳ್ತಾ ಇದ್ರಿ. ಕಲಾಕ್ಷೇತ್ರಕ್ಕೆ ಅಥವಾ ರಂಗಭೂಮಿಗೆ ನನ್ನ ಎಂಟ್ರಿ ಹೇಗಾಗುತ್ತೆ ಅಂತಂದರೆ, ನನಗೆ ಸ್ಕೂಲಲ್ಲಿ ಆ ಡ್ಯಾನ್ಸು ನಾಟಕಗಳು ಮಾಡಿರೋದು ಬಿಟ್ಟರೆ ಬೇರೆ ಯಾವುದು ಥಿಯೇಟ್ರ್ ಅನುಭವ ಇರಲಿಲ್ಲ. ಸೊ ನನ್ನ ಆಸೆ, ನನ್ನ ಮ್ಯಾನಿಫೆಸ್ಟ್ ಏನಿತ್ತು, ನನಗೆ ಒಂದು ಒಳ್ಳೆ ಗುರು ಸಿಕ್ಕಿದ್ದು ವಿನುಬಲಂಜ ಅವರು. ಸಂಪೂರ್ಣವಾಗಿ ನನ್ನನ್ನು ಒಬ್ಬ ಹುಡುಗನಿಂದ ಕಲಾವಿದನನ್ನಾಗಿ ಮಾಡಿದ್ದವರು ನನ್ನ ಗುರುಗಳು. ಹೇಗೆ ಆ್ಯಕ್ಟ್ ಮಾಡಬೇಕು, ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಇಂದ ಶುರು ಮಾಡಿದ್ದವರು. ಅವ್ರು ತುಂಬ ತಾಳ್ಮೆಯಿಂದ ನನ್ನನ್ನು ತಿದ್ದಿದ್ದಾರೆ. ಸೊ ನನ್ನನ್ನು ಕೆತ್ತಿದ್ದಾರೆ. ಇವತ್ತು ಏನು ನಾನು ಇಷ್ಟು ಮಾಡ್ಕೊಂಡು ಬರೋದಕ್ಕೆ ದೊಡ್ಡ ಕಾರಣ ಅವರು. ಸೊ ಅವರಿಂದ ನನಗೆ ಅವರೇ NSD, ಅವರೇ ನೀನಾಸಂ ನನಗೆ. ಸೊ ಹಾಗಾಗಿ ನಂತರ ಜನಗಳು ಇಷ್ಟಪಡ್ತಾ ಹೋದರು. ಅವ್ರು ಏನು ವಿದ್ಯೆನ ದಾರೆ ಕಳ್ತೀವಿ ಮತ್ತು ನಮ್ಮ ಮ್ಯಾನರಿಸಮಲ್ಲಿ ಏನು ಕೊಡ್ತಾ ಇದ್ವಿ, ಜನಗಳು ಇಷ್ಟಪಡ್ತಾ ಬಂದು ಇಲ್ಲಿವರೆಗೆ ಬಂದಿದ್ದೀವಿ, ಇನ್ನು ಮುಂದೆ ಹೋಗ್ತೀವಿ. ಓಕೆ, ಚರಿತ್ ಅವರ ಮೊದಲ ಕೆಲಸ ಯಾವುದು ಮತ್ತು ಎಲ್ಲಿ ತನಕ ಎಜುಕೇಷನ್ ಕಂಪ್ಲೀಟ್ ಆಗಿದೆ? ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದು. ನಂದು ಡಿಗ್ರಿ ಆಗಿದೆ. ನಾನು ಆ್ಯಕ್ಚುಲಿ ಸೈನ್ಸ್ ಸ್ಟೂಡೆಂಟ್, PCMB. ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಡಾಕ್ಟರ್ ಆಗೋದಕ್ಕೆ ತುಂಬ ಓದಬೇಕು. ಓದೋದ್ರಲ್ಲಿ ನಾವು ಬಹಳ ಇದರಲ್ಲಿದ್ವಿ. ಸೊ ಈ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಡಿಗ್ರಿಗೆ ಬಂದ್ವಿ. ಬೇಗ ಪ್ರೊಫೆಷನ್ ಸ್ಟಾರ್ಟ್ ಮಾಡೋಣ, ಕೆರಿಯರ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದೆ, ಮತ್ತು ಫಿನಾನ್ಸ್ ಇದರಲ್ಲಿ ಪೋಸ್ಟ್ ಇದು ಮಾಡಿದೆ. ಸೊ ಇದು ನನ್ನ ಎಜುಕೇಷನ್. ಓಕೆ, ಏನು ಮೊದಲ ಕೆಲಸ ಏನು ಸರ್? ಹಾಂಗ್ಕಾಂಗ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಂತ ಇದೆ. ಪ್ರಪಂಚದ ಒನ್ ಆಫ್ ದಿ ಟಾಪ್ ಬ್ಯಾಂಕ್, ಅದು ನಂಬರ್ 1 ಟಾಪ್ ಬ್ಯಾಂಕ್. ಅಲ್ಲಿ ಮಾರ್ಗೇಜ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಇಂಟರ್ನ್ಯಾಷನಲ್. ಇಲ್ಲಿ ಇರೋ ನಾರ್ಮಲ್ ಬ್ಯಾಂಕ್ ಅಲ್ಲ, ಇಂಟರ್ನ್ಯಾಷನಲ್. ಸೊ ಅದರಲ್ಲಿ ನಾನೊಂದು ಡೇಟಾ ಅನಾಲಿಸ್ಟ್ ಆಗಿ ನಾನು ಸೇರ್ತೀನಿ ಅಲ್ಲಿ. ಈ ಜಾಬಿಂದ ಶುರು ಆಗುತ್ತೆ. ನಂತರ ಡೆಲ್ ಕಂಪ್ಯೂಟರ್ಸಲ್ಲಿ ಸೀನಿಯರ್ ಟೆಕ್ ಸಪೋರ್ಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತೀನಿ. ಮ್ಯಾನ್ ಪವರಲ್ಲಿ ಒಂದು ಸ್ವಲ್ಪ ಟೈಮ್ವರೆಗೆ HR ಆಗಿ, ರೆಕ್ರೂಟಿಂಗ್ ಹೆಡ್ ಆಗಿ ಕೆಲಸ ಮಾಡ್ತೀನಿ.
ತದಾದ ನಂತರ ಜೆಟ್ ಏರ್ವೇಸಲ್ಲಿ ಕ್ಯಾಬಿನ್ ಕ್ರೂ ಒಂದು 4.5 ವರ್ಷ, ಮತ್ತು ಮಧ್ಯದಲ್ಲಿ ಮಾಡ್ಲಿಂಗ್, ಮತ್ತು ದುಬೈಯಲ್ಲಿ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತೀನಿ. ಸ್ವಲ್ಪ ಸಮಯ ಇರ್ತೀನಿ ದುಬೈಯಲ್ಲಿ. ಅದರದ್ದು ಮಧ್ಯೆ ಅದೇ ಇಲ್ಲಿ ಕಲಾ ಸೇವೆ ಹೋಗಿ ಮತ್ತೆ ಬಂದು ಮತ್ತೆ ಕಲಾ ಸೇವೆ ಮಾಡ್ತೀನಿ. ಸುಮಾರು 8-9 ಧಾರಾವಾಹಿಗಳಲ್ಲಿ ನಾಯಕ. ಹೌದು. ಏರೋಪ್ಲೇನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಆಗ ಇಂಟರ್ನ್ಯಾಷನಲ್ ಆಗಿ ಸುತ್ತಾಡ್ತಾ ಇದ್ರಿ, ಮತ್ತೆ ಇಂಟರ್ನ್ಯಾಷನಲ್ ಹೋಗೋ ಒಂದಿಷ್ಟು ಸೆಲೆಬ್ರಿಟಿಗಳ ಜೊತೆಗೆ ನಿಮ್ಮ ಜರ್ನಿ ಬೆಳೀತಾ ಇತ್ತು. ಹೇಗಿತ್ತು ಸರ್ ಆ ದಿನಗಳನ್ನ ನೆನಪು ಮಾಡ್ಕೊಂಡ್ರೆ ಹೇಗಿತ್ತು? ಅದು ಬಹಳ ಅಡ್ವೆಂಚರಸ್ ಮ್ಯಾಮ್. ಯಾಕಂದ್ರೆ ಈ ವಿಮಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿದಿನ ಟೇಕ್ ಆಫ್ ಆದರೆ ಲ್ಯಾಂಡ್ ಆಗ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ ನಿಮಗೆ. ಮತ್ತು ಎಕ್ಸ್ಪೋಜರ್ ಈಸ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್. ಅಂದರೆ ನಮ್ಮ ಫ್ಲೈಟ್ ಒಳಗಡೆ ಬಂದಾಗ ಅಲ್ಲಿ ನಾವೇ ಸೆಲೆಬ್ರಿಟೀಸಲ್ಲಿ, ಎಂಥ ಸೆಲೆಬ್ರಿಟಿ ಆದರೂ ನಮ್ಮ ಅಂಡರ್ ಬರ್ತಾರೆ ಅವರು. ಸೊ ತುಂಬ ಸೌತ್ ಇಂಡಿಯನ್ ಆ್ಯಕ್ಟರ್ಸ್, ನಿಮ್ಮ ಮಮ್ಮುಟ್ಟಿ, ಮೋಹನ್ ಲಾಲ್ ಇವ್ರ ಜೊತೆ, ಮತ್ತು ನಮ್ಮ ಕನ್ನಡದ್ದು ಹಲವಾರು ನಟರ ಜೊತೆ ಓಡಾಡಿದ್ದೀನಿ ನಾನು. ಮತ್ತು ನನಗೆ ಮರೆಯೋಕ್ಕಾಗದಿರೋಂಥ ಮೂಮೆಂಟ್ ಅಂತಂದರೆ APJ ಅಬ್ದುಲ್ ಕಲಾಂ ಅವರು ನಮ್ಮ ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಅವರ ಸೇವೆ ಮಾಡುವಂಥ ಭಾಗ್ಯ ನನ್ನದಾಗಿತ್ತು. ಕಂಪನಿ ನನಗೆ ಕೊಡ್ತಾರೆ ಅದನ್ನು, ಬಿಕಾಸ್ ಫ್ಲೈಟಲ್ಲಿ ಒಳ್ಳೆ ಹೆಸರು ಮಾಡಿರ್ತೀವಿ ನಾವು. ಸೊ APJ ಅಬ್ದುಲ್ ಕಲಾಂ ಅವರು ಫ್ಲೈಟ್ ಹೋಗಬೇಕಾದ್ರೆ ಅವರ ಸರ್ವಿಸ್ ನನಗೆ ಕೊಟ್ಟಿರ್ತಾರೆ. ಅವರ ಜೊತೆ ಕಳೆದಂಥದ್ದು ವಿಂಗ್ಸ್ ಆಫ್ ಫೈರ್ ಹಿ ಈಸ್. ಸೊ ಅವರ ಜೊತೆ ಕಳೆದಂಥ ಕ್ಷಣಗಳು ಇಟ್ಸ್ ಅಮೇಝಿಂಗ್. ಓಕೆ, ಅಲ್ಲಿ ಕೆಲಸ ಪಡಿಬೇಕು ಅಂತಂದ್ರೆ ಕ್ವಾಲಿಫಿಕೇಶನ್ ಏನು ಬೇಕು ಸರ್? ನಿಮಗೆ ಡಿಗ್ರಿ ಆಗಿದ್ರೆ ಒಳ್ಳೆಯದು, ಇಲ್ದಿದ್ರೆ ನಿಮ್ಮ 11th 12th PUC ಏನಿದೆ ಅದಾದ್ರೂ ನಡೆಯುತ್ತೆ. ಮತ್ತು ಟ್ರೈನಿಂಗ್ ಇರುತ್ತೆ, ಅದಕ್ಕೆ ಆದಂಥ ನಿಮ್ಮ ಪರ್ಸ್ನಾಲಿಟಿ ಇರಬೇಕು. ಮೈಯಲ್ಲಿ ಯಾವುದೇ ಕಲೆಗಳಿರಬಾರ್ದು, ಟಾಟುಗಳಿರಬಾರ್ದು. ಮತ್ತು ನಿಮ್ಮ ಸ್ಕಿನ್ ಕ್ವಾಲಿಟಿ, ನಿಮ್ಮ ಸೋಷಲ್ ನಾಲೆಜ್ ಎಷ್ಟಿದೆ, ನಿಮ್ಮ ಮಾತಾಡೋ ರೀತಿ, ರಿಸೀವ್ ಮಾಡೋ ರೀತಿ, ಒಬ್ಬರನ್ನ ನೋಡ್ಕೊಳ್ಳೋ ರೀತಿ, ಮತ್ತು ನೀವೆಷ್ಟು ಬ್ರಿಲಿಯಂಟ್ ಇರ್ತೀರಿ. ಯಾಕಂದರೆ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸೀಸ್ಗಳಾಗುತ್ತೆ, ಕ್ರ್ಯಾಶಸ್ ಆಗುತ್ತೆ. ಇಂಥದ್ದು ಸಿಚುವೇಷನಲ್ಲಿ ಎಷ್ಟು ಧೈರ್ಯ ಇದೆ, ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ, ಇದನ್ನೆಲ್ಲ ಚೆಕ್ ಆಗುತ್ತೆ. ಮತ್ತು ತುಂಬ ಓದೋದಿರುತ್ತೆ ನಿಮ್ಮ ಟ್ರೈನಿಂಗಲ್ಲಿ. ಈಗ ನಾವು ಇಂಟರ್ನ್ಯಾಷನಲ್ ಮಾಡ್ತಾ ಇದ್ದಾಗ, ಈಗ ಇಲ್ಲಿ ಇಂಡಿಯಾದ ಒಳಗಡೆ ಅಂದರೆ 1 ಗಂಟೆ ಒಳಗಡೆ ಲ್ಯಾಂಡಿಂಗ್ ಟೇಕ್ ಆಫ್ ಆಗಿ ನಿಮ್ಮದು ಮ್ಯಾಕ್ಸಿಮಮ್ 1-1.5 ಗಂಟೆ. ಈ ಇಂಟರ್ನ್ಯಾಷನಲ್ ಫ್ಲೈಟ್ ಅಂತಂದರೆ ನಿಮಗೆ 4 ಗಂಟೆ, 3-4 ಗಂಟೆಯಿಂದ ಹಿಡಿದು ಎಷ್ಟು ಗಂಟೆ ಬೇಕಾದರೂ ಹೋಗ್ಬೋದು, 18 ಗಂಟೆ. ಸೊ ಇಂಥ ಸಿಚುವೇಷನಲ್ಲಿ ನಮಗೆ ಕಲಿಯೋದಿರುತ್ತೆ ವಿಮಾನದ ಬಗ್ಗೆ. ವಿಮಾನದ ಬಗ್ಗೆ ಯಾವ ವಿಮಾನ, ಹಲವಾರು ಟೈಪ್ನ ವಿಮಾನ ಇರುತ್ತೆ. ಅದರಲ್ಲಿ ಸೇಫ್ಟಿದು ಯಾವುದೆಲ್ಲ, ಯಾವ ಟೈಮಲ್ಲಿ ಯಾವುದೆಲ್ಲ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇದೆ, ಅದನ್ನು ಇಂಥ ಸಿಚುವೇಷನಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು. ಮೆಡಿಕಲ್ ಎಮರ್ಜೆನ್ಸೀಸ್ ಬಂದಾಗ ಯಾವುದೆಲ್ಲ ಮೆಡಿಕಲ್ ಇದೆ, ಜನಗಳನ್ನು ಎಮರ್ಜೆನ್ಸಿ ಆದಾಗ, ಅಂದರೆ ಕೆಲವ್ರಿಗೆ ಹುಷಾರಿರಲ್ಲ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅಥವಾ ಪ್ರೆಗ್ನೆಂಟ್ ಇರ್ತಾರೆ, ಡೆಲಿವರಿ, ಇದನ್ನೆಲ್ಲ ನಮಗೆ ಟ್ರೈನಿಂಗ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಲೇಬರ್ ಪೇನ್ ಬಂದಾಗ ಹೆಣ್ಮಗುಗೆ ಡೆಲಿವರಿ ಹೇಗೆ ಮಾಡೋದು, ಇದೆಲ್ಲ ಟ್ರೈನಿಂಗ್ ಆಗುತ್ತೆ ನಮಗೆ. ಮತ್ತು ಕ್ರ್ಯಾಶ್ ಆದಾಗ ಅಥವಾ ಯಾವುದೇ ಒಂದು ಸಿಚುವೇಷನಲ್ಲಿ ಹೈಜಾಕ್ ಆದಾಗ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದನ್ನು ಟ್ರೈನಿಂಗ್ ಆಗಿರುತ್ತೆ. ತುಂಬ ಓದೋದಿರುತ್ತೆ. ಮತ್ತು ಹಲವಾರು ಡಿವಿಷನ್ ಮತ್ತು ಸರ್ವಿಸ್. ಈಗ ಜನಗಳಿಗೆ ಹೇಗೆ ಕಾಣಿಸುತ್ತೆ ಅಂತಂದರೆ, ಇವ್ರು ಕೋಟ್ ಹಾಕ್ಕೊಂಡು ಕೊಡ್ತಾರೆ, ತಗೊಳ್ತಾರೆ. ಅದನ್ನು ಮೀರಿ ಇದೆ, ಅದು ಜಸ್ಟ್ 1 ಪಾಯಿಂಟ್ ಅಷ್ಟೇ. ಅದನ್ನು ಮೀರಿ ಇನ್ನೂ 10 ಹಲವಾರು ಇದರಲ್ಲಿ ನಮಗೆ ಟ್ರೈನಿಂಗ್ ಆಗಿರುತ್ತೆ. ಸೊ ಅದು ಜನಗಳಿಗೆ ಗೊತ್ತಿರಲ್ಲ. ಸೊ ಹೀಗೆ ಕಲಿಯೋದಿರುತ್ತೆ. ಕಲ್ತಾದ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಇಂಟರ್ನ್ಯಾಷನಲ್, ಡೊಮೆಸ್ಟಿಕ್ ಹಾಗೆ ಹೋಗ್ತಾರೆ. ಸೊ ನನಗೆ ಸ್ಟ್ರೈಟ್ ಇಂಟರ್ನ್ಯಾಷನಲ್. ಧ್ರುವಂತ್ ಅವ್ರಿಗೆ ಪೇಷನ್ಸ್ ಕಡಿಮೆ, ಸ್ವಲ್ಪ ಬೇಗ ರ್ಯಾಶ್ ಆಗ್ತಾರೆ, ಸ್ವಲ್ಪ ಬೇಗ ಆಂಗರ್ ಫೇಸ್ ಜಾಸ್ತಿ. ಇಂಥ ಸಿಚುವೇಶನಲ್ಲಿ ಫ್ಲೈಟಲ್ಲಿ ನಿಮಗೆ ತುಂಬ ಪೇಷನ್ಸ್ ಇರಬೇಕು, ಯಾಕಂದರೆ ಬೇರೆ ಬೇರೆ ಮೈಂಡ್ ಸೆಟ್ ಇರೋರು ಬರ್ತಾರೆ. ಹೇಗಿತ್ತು ಸರ್ ಆ ದಿನಗಳು, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಆ್ಯಕ್ಚುಲಿ ಅಂಥ ಸಿಚುವೇಶನ್ ಕೋಪ ಮಾಡೋದು ಕೆಲವು ಬಂದಿತ್ತು ಸಿಚುವೇಶನ್. ಯಾಕಂತಂದರೆ ನಾವು ಡ್ರಿಂಕ್ ಆಲ್ಕೋಹಾಲ್ ಸರ್ವಿಸ್ ಇರುತ್ತೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ. ಸ್ವಲ್ಪ ಡ್ರಿಂಕ್ಸ್ ತಗೊಂಡೆಲ್ಲ ಬೇರೆ ಬೇರೆ ರೀತಿ ಮಾತಾಡೋದೆಲ್ಲ ಇತ್ತು. ಬಟ್ ನಮ್ಮದೇ ಆದ ವಿಧ ಇದೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಖುಷಿ ಪಡ್ತಾ ಇದ್ದೆ ನಾನು. ಯಾಕಂತಂದರೆ ನಮ್ಮನ್ನು ಫೇಸ್ ಆಫ್ ದ ಕ್ಯಾಬಿನ್ ಅಂತ ಬಿಡ್ತಾಯಿದ್ರು. ಅಂದರೆ ನನಗೆ ಜನಗಳ ಜೊತೆ ಇಂಟ್ರಾಕ್ಷನ್ ಸ್ವಲ್ಪ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ನಾನು, ಅವ್ರನ್ನ ರಿಸೀವ್ ಮಾಡೋದು, ಕಳಿಸೋದು. ಸೊ ಹಾಗಾಗಿ ಕ್ಯಾಬಿನಲ್ಲೇ ಇರ್ತಾಯಿದ್ದೆ. ಕೋಪ ಮಾಡ್ಕೊಂಡಿದ್ದು ಅಂಥದ್ದು ಘಟನೆಗಳು ಭಾಳ ಕಡಿಮೆ. ನನಗೆ ಯಾವಾಗ ನಮ್ಮ ಬೇರೆ ಸ್ಟಾಫ್ ಯಾವಾಗ ಕ್ವಾಲಿಟಿ ಕೊಡ್ತಾ ಇರಲಿಲ್ಲ ಅಥವಾ ಅವರು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಆಗ ಕೋಪ ಬರ್ತಾ ಇತ್ತು. ಅದನ್ನು ಬಿಟ್ಟರೆ
ಕಸ್ಟಮರ್ಸ್ ಮೇಲೆ ಏನು ಕೋಪ ಏನೂ ಇಲ್ಲ, ತೋರಿಸ್ತಾ ಏನಿಲ್ಲ. ಇರಲಿಲ್ಲ. ಮಾಡೋ ಹಾಗಿಲ್ಲ, ಯಾಕಂದ್ರೆ ಅವರೇ ಅಲ್ವಾ ಅನ್ನ ಕೊಡೋದು ಹೌದು ನಮಗೆ. ಹೌದು ಹೌದು. ಮಾಡೋ ಹಾಗಿಲ್ಲ. ಓಕೆ, ಆಗಲೇ ನೀವು ಹೇಳಿದ್ರಿ ಒಂದಿಷ್ಟು ಸ್ಟಡಿ ಮಾಡ್ಕೋಬೇಕು, ಟ್ರೈನಿಂಗಲ್ಲಿ ಸಾಕಷ್ಟು ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ, ಕಲಿತಾ ಇರ್ತೀವಿ ನಾವು ಅಂತ. ನೀವು ಹೈಜೆಕ್ ಆಗಿರುವಂಥ ಸಿಚುವೇಶನ್ ಅಥವಾ ಕ್ರ್ಯಾಶ್ ಆಗುವಂತಹ ಸಿಚುವೇಶನ್ ಆ ಥರ ಏನಾದರೂ ನೀವು ಎದುರಿಸಿದ್ರ? ಇತ್ತು, ಹೌದು. ನಾನು ಕೆಲವು ಇದು ಎದುರಿಸಿದ್ದೀನಿ. ನಾನೊಂದು ಒಬ್ರು ಅವರ ಪಲ್ಸ್ ಕಳ್ಕೊತಾ ಇದ್ರು, ಒಂದು ಲೇಡಿ. ಆ ಸಿಚುವೇಶನ್ ಒಂದು ಹ್ಯಾಂಡಲ್ ಮಾಡಿದ್ದೆ. ಇನ್ನೊಂದು ಬಾಂಬ್ ಥ್ರೆಟ್ ಇತ್ತು ಫ್ಲೈಟಿಗೆ, ಅದನ್ನೊಂದು ಆಪ್ರೇಟ್ ಮಾಡಿದ್ದೀನಿ. ಇನ್ನೊಂದು ನಮಗೆ ಎಮರ್ಜೆನ್ಸಿ ಒಂದು ಲ್ಯಾಂಡಿಂಗ್ ಮಾಡಬೇಕಿತ್ತು. ಸೊ ಈ ಮೂರು ನನಗೆ ಮೇಜರ್ ಆಗಿ ನನಗೆ ಸಿಕ್ಕಂಥದ್ದು. ಸೊ ಇದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಂದರೆ ಬಾಂಬ್ ಥ್ರೆಟ್ ಬಂದಿತ್ತು. ಜೆಟ್ ಏರ್ವೇಸ್ ಇಂಥ ಫ್ಲೈಟಲ್ಲಿ ಡೆಲ್ಲಿ ಟು ಬಹುಶಃ ಡೆಲ್ಲಿ ಶ್ರೀನಗರ್ ಫ್ಲೈಟಲ್ಲಿ. ಶ್ರೀನಗರ್ ಫ್ಲೈಟ್ ಆಗ ಭಾಳ ಸೆನ್ಸಿಟಿವ್, ಇಂಡೋ ಪಾಕ್ ಯುದ್ಧ ಎಲ್ಲ. ಸೊ ಆಮೇಲೆ ಅದು ರಿಪಬ್ಲಿಕ್ ಡೇ. ಸೊ ಫ್ಲೈಟ್ ಏನಾಗಿದೆ, ಟಿಕೆಟ್ಸ್ ಎಲ್ಲ ಇಶ್ಯೂ ಆಗಿದೆ. ಫುಲ್ ಫ್ಲೈಟ್ 162 ಬೋಯಿಂಗ್ 737 ಫುಲ್ ಲೋಡ್ ಫ್ಲೈಟ್ 162 ಇದು ಬಂದಿದೆ ಅವ್ರಿಗೆ, ಏನು ಬಾಂಬ್ ಥ್ರೆಟ್ ಬಂದಿದೆ. ಸೊ ಈಗ ಫ್ಲೈಟ್ನ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಜನಗಳು ಇಲ್ಲಿ ವಾಪಸ್ ದುಡ್ಡು ಕೊಡಿ ನಮಗೆ, ಮತ್ತು ನೀವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ರೀಫಂಡು ಮತ್ತು ಅವ್ರು ಕ್ಲೇಮ್ ಮಾಡ್ಬೋದು, ನಿಮ್ಮ ಮಿಸ್ಟೇಕ್ ಅದು. ಹೀಗೆ ಅದು ಬಾಂಬ್ ಚೆಕ್ ಸ್ಕ್ವಾಡ್ ಆ ಫ್ಲೈಟ್ನೆಲ್ಲ ಚೆಕ್ ಮಾಡಿದ್ದಾರೆ. ನಾನಾಗ ಮಸ್ಕತ್ತಿಂದ ಡೆಲ್ಲಿಗೆ ಬರ್ತಾಯಿದ್ದೀನಿ, ಬಹುಶಃ ಮಸ್ಕತ್ತಿಂದ ಬರ್ತಾಯಿದ್ದೀನಿ ಡೆಲ್ಲಿಗೆ. ನಾನು ಡೊಮೆಸ್ಟಿಕ್ ಕ್ರೂ ಅಲ್ಲ, ನಾನು ಇಂಟರ್ನ್ಯಾಷನಲ್ ಕ್ರೂ. ನಂದು ಫ್ಲೈಟ್ ಮುಗಿದೋಗಿದೆ, ನನಗಿನ್ನು ರೆಸ್ಟಿಗೆ ಅಂತ ಹೋಗಬೇಕು. ಇಲ್ಲಿ ಫುಲ್ ಇಂಡಿಯಾದಲ್ಲಿ ನ್ಯೂಸ್ ಆಗಿದೆ ಇದು. ಜೆಟ್ ಏರ್ವೇಸ್ ವಿಮಾನದಲ್ಲಿ ಬಾಂಬ್ ಥ್ರೆಟ್ ಕಾಲ್ ಬಂದಿದೆ, ಈಗ ಮೇಲೆಲ್ಲ ಬಂದಿದೆ ಅಂತ. ಸೊ ಅಲ್ಲಿ ಏನಾಗಿದೆ, ಆ ಫ್ಲೈಟ್ಗೆ ಹೋಗೋ ಕ್ರೂಗಳು ಇಲ್ಲ, ಅವ್ರ ಮನೆಯಿಂದೆಲ್ಲ ಫೋನ್ ಬಂದಿದೆ, ಬಾಂಬ್ ಥ್ರೆಟ್ ಇದೆ, ನಿನ್ನ ಕೆಲಸ ಹೋದ್ರೂ ಪರವಾಗಿಲ್ಲ, ವಾಪಸ್ ಬಂದ್ಬಿಡು, ಬೇಡವೇ ಬೇಡ ಅಂತ. ಈ ಕಡೆ ಜನಗಳದ್ದು ಇದು, ನಾವು ಅವ್ರಿಗೆ ಅದಕ್ಕೆ ಇದು ಮಾಡಲೇಬೇಕು, ಅಂದರೆ ಅವ್ರನ್ನ ಕಳಿಸ್ಲೇಬೇಕು, ಅದಕ್ಕೆ ಪರ್ಯಾಯ ವಿಮಾನ ಕೊಡಲೇಬೇಕು. ಸೊ ಹೀಗಾಗಿದೆ, ಕೆಲವರು ಕ್ರೂ ಒಪ್ಕೊಂಡಿಲ್ಲ ಹೋಗೋದಕ್ಕೆ. ನಾವು ಬಂದು ಲ್ಯಾಂಡ್ ಆದ ತಕ್ಷಣ ಏನು ಆಫೀಸಲ್ಲಿ ಹೀಗೆ ಕತೆ. ಆಗ ನಮ್ಮ ಹೆಸರು ಚರಿತ್, ಧ್ರುವ್ ಅಂತಲ್ಲ. ಚರಿತ್ ಹೀಗೀಗಾಗಿದೆ, ನಿಮ್ಗೆ ಓಕೆ ಇದ್ರೆ ನೀವು ಮಾಡ್ತೀರಾ? ಐ ಟೋಲ್ಡ್ ಓಕೆ ಅಂತಂದೆ. ಏನು ಥ್ರೆಟ್ ಇದೆ, ಇದು ಬಾಂಬ್ ಥ್ರೆಟ್. ಓಕೆ ಸೂಪರ್ ಅಂತ ಹೇಳಿ ಆಗ 6 ಜನ ಹೋಗೋ ಕ್ರೂ ಫ್ಲೈಟಲ್ಲಿ ನಾವು ಇಬ್ಬರು ಒಪ್ಕೊಳ್ತೀವಿ, ಇನ್ನೊಬ್ಬರು ಇರ್ತಾರೆ, ನಾನು ಅವರು ಒಪ್ಕೊಳ್ತೀವಿ, ವಿ ವಿಲ್ ಹ್ಯಾಂಡಲ್ ಅಂತ ನಾವು ಒಪ್ಕೊಳ್ತೀವಿ. ಕಮಾಂಡೋಸ್ ಬರ್ತಾರೆ, ಇಂಡಿಯನ್ ಆರ್ಮಿ ಇವ್ರದ್ದು ಕಮಾಂಡೋಸ್, ಮತ್ತು ನಮ್ಮ ಏರ್ಪೋರ್ಟ್ ಸೆಕ್ಯೂರಿಟಿ ಸ್ಟಾಫ್ ಬಂದು ನಮಗೆ ಬ್ರೀಫಿಂಗ್ ಕೊಡ್ತಾರೆ, ಮತ್ತು ನಮಗೂ ಟ್ರೈನ್ ಆಗಿರುತ್ತೆ. ಹೈಜಾಕ್ ಆಗ್ತಾ ಇದೆಯಾ ಅಥವಾ ಬಾಂಬ್ ಇದ್ದಾಗ ಹೇಗೆ ಏನಾದರೂ ಡಿಟೆಕ್ಟ್ ಮಾಡಿದ್ರೆ ಇನ್ಫ್ಲೈಟ್ ಅಂತ ಆ್ಯಕ್ಟಿವಿಟೀಸ್ನ ಹೇಗೆ ಅಂತ. ಮತ್ತು ನಾನು ನೈಫ್ ಇದು ಇಟ್ಕೊಳ್ತಿದ್ದೆ, ನಿಮ್ಮ ನೈಫ್ ಬರುತ್ತಲ್ಲ, ಪೋರ್ಕ್, ಅದು ಕಟ್ಲೇರಿಲಿ ಜೋಬಲ್ಲಿ ಇಟ್ಕೊಂಡಿದ್ದೆ. ಅಕಸ್ಮಾತ್ ಟೆರರಿಸ್ಟ್ ಏನಾದರೂ ಇದ್ದರೆ ಹಾಕೋದೆ ಅಂತ, ಏನಾದ್ರಾಗಲಿ ನಮ್ಮ ದೇಶಕ್ಕೆ ನಮ್ಮ ಜನಗಳು ಇದಕ್ಕೆ ಬಂದರೆ ಚುಚ್ಚೋದೆ ಈ ಸಲ ಅಂತ, ಮುಂದೆ ಇರಲಿ ಹಿಂದೆ ಇರಲಿ, ಆ ಟೆರರಿಸ್ಟ್ ಮುಂದೆ ಹಿಂದೆ ಎಲ್ಲಿದ್ರೂ ವಿ ವಿಲ್ ಏನಾದರೂ ಮಾಡಲಿಕ್ಕೆ ಅಂತ. ಸೊ ಹಾಗೆ ಮತ್ತೆ ಒಂದು ಹೊಸ ರೂಲ್ಸ್ ಬಂದಿರುತ್ತೆ. ಅದು ಏನಕ್ಕೆ ತುಂಬ ಹೆದರ್ತಾರೆ ಅಂತಂದರೆ, ನಮ್ಮ ವರ್ಲ್ಡ್ ಟ್ರೇಡ್ ಸೆಂಟರ್ ಏನು ಕ್ರ್ಯಾಶ್ ಆಗುತ್ತೆ, ಅದಾದಮೇಲೆ ಒಂದು ರೂಲ್ ಬರುತ್ತೆ, ಯಾವುದೇ ಫ್ಲೈಟ್ ಹೈಜಾಕ್ ಆಗಿದೆ ಅಥವಾ ಬಾಂಬ್ ಈ ರೀತಿ ಥ್ರೆಟ್ ಇದೆ, ಮೇಲ್ಗಡೆನೆ ನಿಮ್ಮ ಏರ್ಫೋರ್ಸ್ ಯಾವುದೇ ಕಂಟ್ರಿ ಮೇಲೆ ಹೋಗ್ತಾ ಇದ್ರು, ಯಾವುದೇ ಏರ್ಲೈನ್ನ ಮೇಲೇ ಹೊಡೆದಾಕಿ ಅಂತ, ಕೆಳಗಡೆ ಬಿಡೋಕ್ಕೆ ಬಿಡಬೇಡಿ, ನೆಗೋಸಿಯೇಷನೇ ಇಲ್ಲ. ಇದು DGCAಯಿಂದನೇ ಬಂದಿರೋ, ಅಂದರೆ ವರ್ಲ್ಡಿಂದನೇ ಒಂದು ಇದಾಗಿರುತ್ತೆ. ಯಾಕಂದರೆ ಅವ್ರು ಏನಾದರೂ ಮತ್ತೆ ಬಿಲ್ಡಿಂಗ್ ಅಟ್ಯಾಕ್ ಮಾಡೋದು ಅಥವಾ ಒಂದು ಊರ ಮೇಲೇ ಬಂದರೆ ಸಾವಿರಾರು ಜನ ಸತ್ತೋಗ್ತಾರೆ, ಅದ್ರ ಬದಲು ಎಷ್ಟು ಜನ ಇದ್ದಾರೆ ಅಲ್ಲೇ ಸತ್ತೋಗ್ಬಿಡ್ಲಿ ಅಂತ. ಸೊ ಇದೊಂದು ರಿಸ್ಕ್ ಇರುತ್ತೆ. ಸೊ ಅಕಸ್ಮಾತ್ ಮೇಲ್ಗಡೆ ಅಂಥದ್ದು ಏನಾದರೂ ಆದ ತಕ್ಷಣ ಕಾಕ್ಪಿಟ್ಟಿಂದ ಹೋಗುತ್ತೆ ಇನ್ಫಾರ್ಮೇಷನ್, ನಮ್ಮ ಇಂಡಿಯನ್ ಆರ್ಮಿ ಅವರು F-17 ಅವ್ರದ್ದು ನಮ್ಮ ಏನು ಏರ್ಫೋರ್ಸ್ ಇದೆ ಅಲ್ಲಿಂದ ಬಂದು ಮೇಲೇ ಪುಡಿ ಮಾಡಾಕ್ತಾರೆ, ಖತಮ್. ಸೊ ಇದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿರಬೇಕು ನೀವು. ಓಕೆ, ಇಂಥ ಟಾರ್ಗೆಟ್ ಬಂದಾಗ ಸೊ ನಾವು ಟೇಕ್ ಆಫ್ ಮಾಡ್ತೀವಿ. ಕಮಾಂಡೋಸ್ ಬ್ರೀಫಿಂಗ್ ಕೊಡ್ತಾರೆ ನನಗೆ, ಅವ್ರ ಸಿಟ್ಟಿಂಗ್ ಪೊಸಿಷನ್ಸ್, ಅದನ್ನ ನಾನು ಕ್ಯಾಮ್ರಾ ಮುಂದೆ ಹೇಳೋ ಆಗಿಲ್ಲ, ಅದು ಕೆಲವು ಕಂಪನಿ ರೂಲ್ಸ್, ಏರ್ಲೈನ್ ಅಫಿಷಿಯಲ್ ಆಗಿರೋದ್ರಿಂದ ನಾನು ಅದೊಂದು ಅವ್ರದ್ದು ಟೆಕ್ನಿಕ್ಸ್ ಎಲ್ಲ ಇರುತ್ತೆ, ಅದನ್ನು ಬ್ರೀಫಿಂಗ್ ಆಗಿರ್ತಾರೆ. ಸೊ ನಮಗೂ ಟ್ರೈನ್ ಮಾಡಿರ್ತಾರೆ, ಐ ಆಮ್ ರೆಡಿ ಅಂತೀನಿ. ಸೊ ಹೋಗ್ತೀವಿ ನಾವು ಶ್ರೀನಗರ್ ಫ್ಲೈಟ್, ತುಂಬ ಚಂದ ಜನಗಳು, ಶ್ರೀನಗರ್ ಒಳ್ಳೆ ಮಕ್ಕಳೆಲ್ಲ ಆ್ಯಪಲ್ ಥರ ಇದ್ದರು. ಟೇಕ್ ಆಫ್ ಆಗುತ್ತೆ. ನಾನೊಂದು ಹೇಳಿರ್ತೀನಿ ನಮ್ಮ ಪೈಲಟ್ಗೆ, ಸರ್ ಶ್ರೀನಗರ್ ಲ್ಯಾಂಡ್ ಆದ ತಕ್ಷಣ ನನಗೆ ಕೆಳಗಡೆ ಹೋಗಿ ಐಸಲ್ಲಿ ಆಟಾಡಬೇಕು ಅಂತ.
ಕ್ಯಾಪ್ಟನ್ ಹೇಳ್ತಾರೆ ಇವ್ನು ಏನು ತಲೆ ಕೆಟ್ಟಿದ್ದೆ ಇವನಿಗೆ ಫಸ್ಟೇ ಬಾಂಬ್ ಇದೆ ಟೆರರಿಸ್ಟ್ ಅಲ್ಲಿ ಶ್ರೀನಗರ್ ಹೈಲಿ ಟೆರರಿಸ್ಟ್ ಅಟ್ಯಾಕ್ ನೀನು ಇಳಿದು ನಿನಗೆ ಫೈರಿಂಗ್ ಆಗಿ ಎಲ್ಲಿಂದನೋ ಅಂದರೆ ಯಾವ ಕಡೆಯಿಂದ ಬೇಕಾದರೂ ಫೈರಿಂಗ್ ಆಗ್ಬೋದು. ಹೀಗೆಲ್ಲ ಆದರೆ ಇಲ್ಲ ಸರ್ ನನಗೆ ಐಸ್ ನನಗೆ ಆಟ ಆಡಬೇಕು ಶ್ರೀನಗರಲ್ಲಿ, ನನಗೆ ಕೆಳಗಡೆ ಒಂದು ಸರ್ತಿ ಹೋಗಬೇಕು. ಸರಿ ನಾನು ಅಲ್ಲಿ ಗ್ರೌಂಡ್ ಫೋರ್ಸ್ ಹತ್ರ ಮಾತಾಡ್ತೀನಿ ಅಂತ. ಸೊ ಶ್ರೀನಗರ್ ಲ್ಯಾಂಡ್ ಆಗುತ್ತೆ, ಬ್ಯೂಟಿಫುಲ್ ಪ್ಲೇಸ್. ಶ್ರೀನಗರ್ ಲ್ಯಾಂಡ್ ಆಗುತ್ತೆ, ಡೀಪ್ಲೇನ್ ಆಗ್ತಾರೆ, ಎಲ್ರಿಗೂ ನಾವು ತುಂಬ ಚಂದ ಮಾಡಿ ಕಳಿಸ್ಕೊಡ್ತೀವಿ ನಮ್ಮ ಗೆಸ್ಟ್ಗಳನ್ನು. ಮತ್ತು ಅಲ್ಲಿಂದ ಲೋಡ್ ಅದ್ರ ಮಧ್ಯದಲ್ಲಿ ಅವರು ನನಗೆ ಹೇಳಿದಾಗೆ ಪೈಲಟ್ ಕೆಳಗಡೆ ಇನ್ಫಾರ್ಮ್ ಮಾಡ್ತಾರೆ, ಇಂಡಿಯನ್ ಆರ್ಮಿ ಮತ್ತು ಅಲ್ಲಿ ಏನು ಸೆಕ್ಯೂರಿಟಿ ಅವ್ರು ಬರ್ತಾರೆ, ಕಮಾಂಡೋಸೇ ಬರ್ತಾರೆ ಅಲ್ಲಿ. ಸರ್ ನಿಮಗೆ ಐಸಲ್ಲಿ ಆಟ ಆಡಬೇಕು ಅಂತ, ಹಿಂದಿ ನಮ್ಮ ದೇಶದ ಜವಾನ್ಸ್ ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಐಸ್ ಇರುತ್ತೆ, ಅಲ್ಲಿ ಸ್ವಲ್ಪ ಆಟ ಆಡಿ ಮಜಾ ತಗೊಂಡು ಅವ್ರು ನನ್ನ ಗಾರ್ಡ್ ಮಾಡ್ತಾರೆ. ಸೊ ಏರ್ಪೋರ್ಟಿಂದ ನೋಡ್ತಾ ಇದ್ರು ಇವ್ನು ಯಾರು ಈ ಹುಡುಗ ಈ ರೀತಿ ಹುಚ್ಚು ಅಂತ. ಸೊ ಆ ಫೀಲ್ ತಗೊಂಡು ಅದನ್ನ ಮತ್ತೆ ವಾಪಸ್ ಅಲ್ಲಿ ಏನು ಪ್ಯಾಸೆಂಜರ್ಸ್ ಇದ್ರು ಅವ್ರನ್ನೆಲ್ಲ ಬೋರ್ಡ್ ಮಾಡಿಕೊಂಡು ಮತ್ತೆ ತಂದು ಡೆಲ್ಲಿಗೆ ಲ್ಯಾಂಡ್ ಮಾಡಿ ಬರ್ತೀವಿ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಆ ರಿಸ್ಕ್ ಹೋಗಿ ಬಂದ್ವಿ, ಸೇಫಾಗಿ ಕರ್ಕೊಂಡು ಬಂದ್ರಿ. ಓಕೆ, ಇನ್ನು ಫ್ಲೈಟ್ ಜರ್ನಿಯಲ್ಲಿ ಸಾಕಷ್ಟು ದೇಶಗಳನ್ನು ಸುತ್ತಿದ್ದೀರಾ, ಯಾವ ದೇಶನ ಸುತ್ತಿದ್ದೀರಾ ಸರ್? ನಾನು ಆಲ್ಮೋಸ್ಟ್ ಜಾಸ್ತಿ ಹೋಗಿರೋದೇ ಗಲ್ಫ್ ಕಂಟ್ರೀಸ್. ನಿಮ್ಮ ಮಿಡ್ಲ್ ಈಸ್ಟ್ ಯಾವುದೆಲ್ಲ ಕಂಟ್ರೀಸ್ ಇದೆ, ನಿಮ್ಮ ಅಬುದಾಬಿ, ದುಬೈ, ಮಸ್ಕತ್, ಕುವೈತ್, ಬಹರೇನ್, ಇದು ಎಲ್ಲ ಕಂಟ್ರೀಸ್. ಅದರಲ್ಲಿ ಫೇವ್ರೇಟ್ ನನಗೆ ಅಬುದಾಬಿ ಮತ್ತು ದುಬೈ. ಓಕೆ ಓಕೆ ಓಕೆ. ಆಮೇಲೆ ನಿಮ್ಮ ಜೊತೆ ಸೆಲೆಬ್ರಿಟಿಗಳು ಒಂದಿಷ್ಟು ಅಬ್ದುಲ್ ಕಲಾಂ ಬಗ್ಗೆ ಹೇಳಿದ್ರಿ, ಆಮೇಲೆ ಒಂದಿಷ್ಟು ಸೌತ್ ಸೆಲೆಬ್ರಿಟಿಗಳ ಬಗ್ಗೆ ಹೇಳಿದ್ರಿ. ನೀವು ಸ್ವತಃ ನಿತ್ಯಾನಂದ್ ಅವ್ರ ಜೊತೆ ಕೂಡ ಜರ್ನಿ ಮಾಡಿದ್ರಿ. ಹೇಗಿತ್ತು ಸರ್ ಆ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಸೊ ಬಹಳ ಮಜಾ ಇತ್ತು. ಅವರಿಗೆ ಬರೀ ಬ್ರೆಡ್ ತಂದು ಕೊಟ್ಬಿಟ್ಟಿದೆ. ಬರೀ ಬ್ರೆಡ್ ಇದೆಯಲ್ಲ, ಬ್ರೆಡ್ ತಂದ್ಬಿಟ್ಟು ಕೊಟ್ಟಿದ್ದು. ಬಹಳ ಫನ್ನಿ ಇನ್ಸಿಡೆಂಟ್. ಅವ್ರದ್ದು ಏನೋ ಕೇಸ್ ನಡೀತಾ ಇತ್ತಾಗ. ಸೊ ಡೆಲ್ಲಿಯಿಂದ ಅವರು ಕೊಚ್ಚಿನಿಗೆ ಬರ್ತಾ ಇದ್ರು. ಸೊ ನಂದೊಂದು ಫ್ಲೈಟ್, ಅದೇ ಫ್ಲೈಟ್ ಅಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ, ನಾನು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಇರ್ತೀನಿ. ಸೊ ಸರ್ವಿಸ್ ಮಾಡ್ತಾ ಇರ್ತೀನಿ ನಾನು. ಅದು ಕನೆಕ್ಟಿಂಗ್ ಫ್ಲೈಟ್, ಅಂದ್ರೆ ಮಸ್ಕತ್ತಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಕೊಚ್ಚಿನಿಗೆ ಬರುತ್ತೆ. ಆ ಫ್ಲೈಟ್ ಅಲ್ಲಿ ಇರ್ತೀನಿ. ನಮ್ಮ ದ ಗ್ರೇಟ್ ನಿತ್ಯಾನಂದ ಸ್ವಾಮಿಗಳು ಬರ್ತಾರೆ. ಬಂದ್ಬಿಟ್ಟು ಫ್ಲೈಟಲ್ಲಿ ಕೂತ್ಬಿಟ್ಟು ಸರ್ವಿಸ್ ನಮ್ಮದು ಸ್ಟಾರ್ಟ್ ಆಗುತ್ತೆ. ನಿಮಗೇನು ತಗೊಳ್ತೀರಿ? ಇದು ಆನಿಯನ್ ಇಲ್ದಿರೋದು ಬೇಡ, ಬೆಳ್ಳುಳ್ಳಿ ಇಲ್ದಿರೋದು ಬೇಡ, ಇದು ಇಲ್ದಿರೋದು ಬೇಡ, ಅದು ಇಲ್ದಿರೋದು ಬೇಡ ಅಂತಿದ್ರು. ಅಂಥದ್ದು ಏನಾದರೂ ಇದ್ದರೆ ತಂದುಕೊಡಿ ಅಂತ. ಬ್ರೆಡ್ ಪೀಸ್ ಇತ್ತು, ಪ್ಲೇಟಿಗೆ ಹಾಕ್ಬಿಟ್ಟು ತಂದ್ಬಿಟ್ಟು ಇಟ್ಟೆ. ನನ್ನನ್ನು ನೋಡಿದ್ರು, ಇದು ಒಂದೇ ಇರೋದು, ಇದೆಲ್ಲ ಇಲ್ದಿರೋದು. ಅವ್ರು ಹೇಳೋರ ಪ್ರಕಾರ ಇದೆಲ್ಲ ಇಲ್ದಿರೋದು, ಇದು ಒಂದೇ ನೋಡಿ. ಮತ್ತೆ ಹೇಳಿದ್ರು, ಅವರ ಫಾಲೋವರ್ ಇಬ್ರು ಇದ್ರು, ಅವ್ರ ಜೊತೆ ಟ್ರಾವೆಲ್ ಮಾಡೋರು. ಇಲ್ಲ ಇದು ಬೇಡ, ಹಿಂದೆ ಇದ್ದಾರೆ, ಅವ್ರದ್ದು ಬಾಕ್ಸ್ ಇಟ್ಕೊಂಡಿದ್ದಾರೆ, ನಾನು ಅದನ್ನ ತಿಂತೀನಿ ಅಂತ. ಮತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ನಾನು ಹಿಂದೆ ಕ್ರೂಗೆ ಇನ್ಫಾರ್ಮ್ ಮಾಡ್ತೀನಿ, ಇಂಥ ಸೀಟ್ ನಂಬರಲ್ಲಿ ಇವರು ಇದ್ದಾರೆ, ಕಳಿಸಿ ಅವ್ರನ್ನ, ಇವರೇನೋ ತಿನ್ಬೇಕಂತೆ. ಸೊ ಇಟ್ ವಾಸ್ ಅ ಫನ್ನಿ ಒಂದು ಜರ್ನಿ ಇತ್ತು ಅವ್ರದ್ದು. ಹೌದು. ನಿತ್ಯಾನಂದ ಕೈಲಾಸ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಇಲ್ಲ ಮ್ಯಾಮ್, ಅದು ಒಂದು ಕಾನ್ಸ್ಪಿರಸಿ. ಅದು ಆಕ್ಚುಲಿ ಇಲ್ವೇ ಇಲ್ಲ ಅಂತಾರೆ ಕೆಲವರು. ಅದು ಅವ್ರು ಕ್ರಿಯೇಟ್ ಮಾಡಿರೋದು ಆ ರೀತಿ. ಬಟ್ ಅದು ಎಲ್ಲಿ ಅದು ಐಲ್ಯಾಂಡ್ ಇಲ್ಲ ಅಂತಾನು ಹೇಳ್ತಾರೆ, ಮತ್ತೆ ಕೆಲವರು ಇದೆ ಅಂತ ಹೇಳ್ತಾರೆ, ಎಲ್ಲಿಗೋ ಹೋಗಿ ಎಲ್ಲಿಂದನೋ ಹೋಗ್ಬೇಕು ಅಂತ. ಅದು ಏನು ಅಂತ ಮತ್ತೆ ಅದು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಇಲ್ಲ ಅಂತ ಅನ್ಸುತ್ತೆ. ಸೊ ಹೌದು ಹೌದು. ಮೊದಲ ಕನ್ನಡ ಸೀರಿಯಲ್ ಯಾವುದು ನಿಮ್ದು? ಲವ್ಲವಿಕೆ. ಓಕೆ. ತೆಲುಗುಗಳಲ್ಲೂ ತುಂಬಾ ಸೀರಿಯಲ್ಗಳನ್ನು ಮಾಡಿದ್ರಿ, ಕನ್ನಡಕ್ಕಿಂತ ಬಹುಶಃ ಹೆಚ್ಚೇ ತೆಲುಗುಗಳಲ್ಲಿ ಮಾಡಿದ್ರಿ. ಇಲ್ಲ, ತೆಲುಗು ಕಮ್ಮಿ. ತೆಲುಗಲ್ಲಿ ಈಗ ಒಂದೇ ಕಂಪ್ಲೀಟ್ ಆಗಿರೋದು. 7 ಧಾರಾವಾಹಿ ಕನ್ನಡದಲ್ಲೇ ಮಾಡಿರೋದು. ಅಂದ್ರೆ ಕನ್ನಡದಲ್ಲಿ ಜಾಸ್ತಿ, ತೆಲುಗು ಕಡಿಮೆ. ಓಕೆ. ನಿಮ್ಗೆ ತೆಲುಗು ಇಂಡಸ್ಟ್ರಿಗೂ ಕನ್ನಡ ಇಂಡಸ್ಟ್ರಿಗೂ ಏನು ಬಹಳ ವ್ಯತ್ಯಾಸ ಅಂತ ಅನ್ಸುತ್ತೆ? ಕಲಾವಿದರನ್ನ ನಡೆಸ್ಕೊಳ್ಳೋಂಥ ರೀತಿ. ಅಲ್ಲಿ ಅವರು ಕಲಾವಿದರನ್ನ ಒಂದೊಂದು ಜಾಗದಲ್ಲಿ ಕಲಾವಿದರನ್ನ ನೋಡ್ಕೊಳ್ಳೋವಂಥ ಒಂದು ಬಿಹೇವಿಯರ್ ಬೇರೆ ಬೇರೆ ಇದೆ. ಈಗ ನೀವು ಮುಂಬೈಯಲ್ಲೂ ಕೆಲಸ ಮಾಡಿದ್ದೀನಿ ನಾನು. ಬಾಂಬೆದು ಪ್ರೊಡಕ್ಷನ್ ಹೇಗೆ ಅಂತ ಅಂದ್ಕೊಳ್ತಾರೆ ಅಂತಂದರೆ, ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಎಲ್ಲ ಅಲ್ಲಿರೋರು, ನಾವು ಆರ್ಟಿಸ್ಟ್ಗಳನ್ನು ತೋರಿಸಿ ಸಂಪಾದನೆ ಮಾಡ್ತಿರೋದು. ನಮಗೋಸ್ಕರ ಡ್ಯಾನ್ಸ್ ಮಾಡೋದು, ಆ್ಯಕ್ಟ್ ಮಾಡೋದು ಆರ್ಟಿಸ್ಟ್ಗಳು. ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದರೆ ಅವರಿಗೆ ಕೊಡೋವಂಥ ರೆಸ್ಪೆಕ್ಟ್ ಆಗಿರಲಿ ಅಥವಾ ಸಂಭಾವನೆಗಳಾಗಿರಲಿ, ಅವ್ರನ್ನ ಒಂದು ಶೂಟಿಂಗ್ ಸೆಟ್ಟಲ್ಲಿ ಹೇಗೆ ನೋಡ್ಕೊಳ್ತಾರೆ ಅಂತಂದರೆ, ಅಸಿಸ್ಟೆಂಟ್ನ ಬೇಡ ಅಂತಂದ್ರೂ ಅಸಿಸ್ಟೆಂಟ್ನ ಕೊಟ್ಟಿರ್ತಾರೆ. ಯಾಕಂತಂದರೆ ಅವ್ರು ನಮಗೆ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಬೇಕು. ಅವರು ನೆಗ್ಲೆಕ್ಟ್ ಮಾಡಿ ಬೇವ್ರ್ತಾ ಇದ್ದರೆ ಅಥವಾ ನಾವು ಏನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಅಸಿಸ್ಟೆಂಟ್ನ ಇಟ್ಟಿರ್ತಾರೆ, ನೀನು ನೋಡ್ಕೋ ಅವ್ರನ್ನ ಅಂತ. ಓಕೆ, ಅವ್ರನ್ನ ಅಷ್ಟೇ ರೀತಿ ನೋಡಿರ್ತಾರೆ. ಅವ್ರನ್ನ ಮೂಡ್ ಚೆನ್ನಾಗಿರ್ಬೇಕು ಅವ್ರದ್ದು. ಯಾಕಂದರೆ ಮೂಡ್ ಚೆನ್ನಾಗಿದ್ರೇ
ಮೇಯ್ನ್ ಆರ್ಟಿಸ್ಟಿಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬೇಕಾಗಿರೋದು ಗುಡ್ ಮೂಡ್. ಆ ಮೂಡ್ ಡಿಸ್ಟರ್ಬ್ ಆಗದಿರೋವಾಗ ನೋಡ್ಕೊಳ್ತಾರೆ. ಹೈದರಾಬಾದಲ್ಲೂ ಕೂಡ ಹಾಗೆ ನೋಡ್ಕೊಳ್ತಾರೆ. ಒಳ್ಳೆ ಸಂಭಾವನೆ ಕೊಟ್ಟು ನಮ್ಮ ಆರ್ಟಿಸ್ಟ್ ಒಂದು ಕಳಿಸೋದ್ರಿಂದ ಹಿಡಿದು ರಿಸೀವ್ ಮಾಡೋದಿದ್ದು ಅವ್ರು ನಮಗೆ ಯಾವುದೇ ರೀತಿ ಒಂದು ಅಂದರೆ ನಮಗೆ ಅನಿಸುತ್ತೆ, ಅಯ್ಯೋ ಏನು ನಮ್ಮನ್ನು ಈ ರೀತಿ ನೀವು ನಂಬಲ್ಲ. ಹೈದರಾಬಾದಲ್ಲಿ ನಿಮಗೆ ಸಪ್ರೇಟ್ ಟೇಬಲ್ ಇಟ್ಟು ನಿಮ್ಮನ್ನು ಕೂರಿಸಿ ನಿಮ್ಮ ತೊಡೆಗೆ ಬಟ್ಟೆ ಹಾಕಿ ಅಲ್ಲಿ ಏನೇನೆಲ್ಲ ಐಟಮ್ಸ್ ಇದೆ ಅದನ್ನು ಪ್ಲೇಟ್ ಅವರೇ ತಂದು ತೋರಿಸಿ ಹಾಕಿ, ಅಂದರೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನೂ ಹಾಗೆ ಮಾಡಲ್ಲ. ನನಗೇನೆ, ನಾನು ಕನ್ನಡದ ಆರ್ಟಿಸ್ಟ್, ನಾನು ಹೋಗಿ ಹೇಳ್ತಾ ಇದ್ದೆ, ಇಲ್ಲ ನಾನೇ ತಟ್ಟೆ, ನಂದೊಂದು ಅಭ್ಯಾಸ ಇದೆ, ನಾನು ಎಲ್ಲರ ಥರನೇ ನನ್ನನ್ನು ಟ್ರೀಟ್ ಮಾಡಿ ಅಂತ. ಅಂದರೆ ಊಟಕ್ಕೆ ನಾನು ನನ್ನ ಟೆಕ್ನಿಷಿಯನ್ಸ್ ಜೊತೆ ಲೈನಲ್ಲೇ ನಿಂತ್ಕೊಂಡು ನಾನು ಹೋಗ್ತೀನಿ ನನ್ನ ತಟ್ಟೆ, ನನ್ನ ಅಸಿಸ್ಟೆಂಟ್ ಇದ್ರೂ ನನ್ನ ಖುಷಿ. ಕಾಫಿ ಗೀಫಿ ಬೇಕು ಅಂತಂದರೆ ಅವನು ಕಮ್ಮಿ, ನಾನೇ ಹೋಗಿ ತಗೊಳ್ತೀನಿ. ಸೊ ಅದು ಹೇಳ್ತಾ ಇದ್ರಲ್ಲಿ, ಸರ್ ಅಸಿಸ್ಟೆಂಟ್ ಇದ್ರೂ ನೀವು ಈ ರೀತಿ ಇದ್ದೀರ ಇರಲಿ. ಸೊ ಹೀಗೆ ಅದನ್ನು ಮಾಡೋಕ್ಕೆ ಬಿಡೋದಿಲ್ಲ, ಬೈತಾರೆ ಅಸಿಸ್ಟೆಂಟಿಗೆ, ಯಾಕೆ ಹೀರೋ ಸರ್ ಹೀಗೆ. ಬಟ್ ಕನ್ನಡದಲ್ಲಿ ಎಲ್ಲೋ ಆ ರೀತಿ ಸ್ವಲ್ಪ ಕಡಿಮೆ. ಅಂದರೆ ಕೆಲವು ಪ್ರೊಡಕ್ಷನ್ ಹೌಸ್ ಮಾತ್ರ, ಕೆಲವು ವಾಹಿನಿ, ಕೆಲವು ಪ್ರೊಡಕ್ಷನ್ ಹೌಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ಇನ್ನು ಕೆಲವು, ಈಗ ನಾನು 10 ವರ್ಷದ ಜರ್ನಿಲಿ ಇನ್ನು ಕೆಲವರು ರೆಸ್ಪೆಕ್ಟ್ ಕೊಡಲ್ಲ. ಅಂದರೆ ಅವ್ರಿಗೇನೋ ತಲೆಯಲ್ಲಿ ಇರುತ್ತೆ ಅಂತಂದರೆ, ಕೆಲವು ನಟರು ಏನು ಮಾಡಿದ್ದಾರೆ, ಆ ರೀತಿ ಟ್ರೀಟ್ ಮಾಡಿದಾಗ ದುರಹಂಕಾರ ತೋರಿಸಿದ್ದಾರೆ. ಅದರಿಂದ ಬೇರೆಯವ್ರಿಗೆ ಏನಾಗಿದೆ, ಈಗ ಒಳ್ಳೆ ಕಲಾವಿದರಿಗೆ ಅವರಿಂದ ಎಫೆಕ್ಟ್ ಆಗಿದೆ ಅಂತಂದರೆ ಈಗ ಇವ್ರಿಗೂ ಆ ರೀತಿ ನೋಡಿಕೊಂಡ್ರೆ ಏನೋ ಅಹಂಕಾರ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ರಫ್ ಬಂದ್ರ ಹೋಗ್ರ. ಸೊ ಎಂಡ್ ಆಫ್ ದ ಡೇ ನಮಗೇನಾಗಬೇಕು ಅಂತಂದರೆ ನಮಗೆ ಆಡಿಯನ್ಸೇ ಅವರೇ ನಮಗೆ ಅನ್ನದಾತರು. ಇದನ್ನೆಲ್ಲ ನಾವು ಅಷ್ಟು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ನಾನು ಹೋಗ್ತೀನಿ, ನಾನು ನನ್ನ ನಟನೆ ಮಾಡ್ತೀನಿ, ನನಗೆ ಸಂಬಳ ಬರುತ್ತೆ, ಅಷ್ಟಕ್ಕೇ ಸೀಮಿತವಾಗಿದ್ದೀನಿ. ಬೇರೆದನ್ನೆಲ್ಲ ನಾನು ಅವ್ರು ಹೇಗೆ ಮಾತಾಡ್ತಾರೆ, ಇವ್ರು ಹೇಗೆ ನೋಡ್ಕೊಳ್ತಾರೆ ಅದ್ರ ಬಗ್ಗೆ ಅಷ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ. ಮತ್ತು ಈಗ 10 ವರ್ಷ ನಮ್ಮ ಜರ್ನಿ, ಒಂದು 7 ಸೀರಿಯಲಲ್ಲಿ ನಾಯಕ ನಟನಾಗಿ ನಾವೀಗ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಕೆಲಸ ಆಯಿತಾ, ಏನು ಕೊಡಬೇಕು ಆಡಿಯನ್ಸ್ಗೆ ಒಂದು ನಮ್ಮ ಇದರಲ್ಲಿ ನಮ್ಮ ಆ್ಯಕ್ಟಿಂಗ್ ಸ್ಟೈಲಲ್ಲಿ ಕೊಟ್ಟು, ಅವ್ರು ತುಂಬ ಚೆನ್ನಾಗಿ ಮಾಡಿದ್ರಿ ಧ್ರುವ ಅವರೇ, ನಿಮ್ದು ಅದು ಬಹಳ ಚೆನ್ನಾಗಿತ್ತು, ಈಗ ನೀವೇ ಹೇಳಿದಾಗೆ ಮುದ್ದು ಲಕ್ಷ್ಮಿ, ಅದೇ ಒಂದು ದೊಡ್ಡ ಬಹುಮಾನ, ಸ್ಯಾಟಿಸ್ಫ್ಯಾಕ್ಷನ್. ಅದು ಎಲ್ಲವನ್ನು ಮರೆಸುತ್ತೆ. ಬಹುಶಃ ನೀವು ಹೇಳಿದ ಹಾಗೆ ಕನ್ನಡ ಮತ್ತು ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿಗಳಿಗೆ ಹೋಲಿಸಿದ್ರೆ ಕನ್ನಡ ಯಾಕೆ ಬೇರೆ ಭಾಷೆಗೆ ಬೆಟರ್ ಅಂತ ಅನ್ಸುತ್ತೆ ಅಂತ ಉದಾಹರಣೆ ಕೊಟ್ಟರೆ, ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಇಲ್ಲಿನ ಹೀರೋಯಿನ್ಸ್ಗಳು ಅಥವಾ ಒಂದಿಷ್ಟು ಸೈಡ್ ಆಕ್ಟರ್ಸ್ ಇರ್ಬೋದು, ಬೇರೆ ಭಾಷೆಗೆ ಹೋಗ್ಲಿಕ್ಕೆ ಬಹುಶಃ ಇದು ಕಾರಣ ಅಂತ ಅನ್ಸುತ್ತಾ? ಹೌದು, ಇಲ್ಲಿಯ ಸಂಭಾವನೆ. ನನಗೇನು ಮುಜುಗುರ ಇಲ್ಲ, ನಾನು ಇದ್ದಂಗೆ ಹೇಳೋವಂಥದ್ದು ನನ್ನ ವ್ಯಕ್ತಿತ್ವ. ನೀವು ಬಿಗ್ ಬಾಸ್ ಅಲ್ಲೂ ನೋಡಿರ್ಬೋದು. ಇದೇ ಕಾರಣ, ಇಲ್ಲಿಯ ಪ್ರತಿಭೆಗೆ, ಇಲ್ಲಿನ ಹೈಯೆಸ್ಟ್ ಪ್ರತಿಭೆಗಳು, ಕರ್ನಾಟಕದ ಹೈಯೆಸ್ಟ್ ಪ್ರತಿಭೆಗಳು ಎಸ್ಟಾಬ್ಲಿಷ್ ಆಗಿ ಸೆಟ್ಲ್ ಆಗಿರೋದೇ ಬೇರೆ ಭಾಷೆಯಲ್ಲಿ. ಈಗ ನಾವು ಭಕ್ತಿಯಿಂದ ಮಾಡ್ತೀವಿ. ನಾನೀಗ ವಿದೇಶವನ್ನು ಬಿಟ್ಟು ನನ್ನ ಭಾಷೆ, ನನ್ನ ಕಲಾಕ್ಷೇತ್ರನ ನಾವು ಬೇರೆಯವ್ರು ನೋಡೋ ಮಟ್ಟಿಗೆ ಬೆಳೆಸಬೇಕು ಅಂತ ನಮ್ಮ ಚಾಲೆಂಜ್ ಇರುತ್ತೆ. ಕೆಲವು ಆರ್ಟಿಸ್ಟ್ಗಳು ಅದು ಬೇಜಾರಾಗಿದೆ, ನಾವು ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದರೆ ನಮ್ಮದು ಅಲ್ಟಿಮೇಟ್ ಪರ್ಪಸ್ ಬೇರೆ ಇದೆ. ನಾವು ಯಾರಿಗೆ ಆ ರೀತಿ ನಡ್ಕೊಂಡಾಗ ಅದಕ್ಕೆ ತಕ್ಕ ಉತ್ತರ ಕೊಟ್ಟು ಅವ್ರು ಹೇಗಿರಬೇಕು ಅಂತೆಲ್ಲ ಹೇಳಿ, ನಾವು ಇನ್ನೂ ನಮ್ಮ ಭಾಷೆದೇ ಜಾಸ್ತಿ ಪ್ರಯಾರಿಟಿ ಇಲ್ಲಿಗೆ ಕೊಡ್ತಾ ಇದ್ದೀವಿ. ಕೆಲವು ಪ್ರತಿಭೆಗಳು ಬಿಟ್ಟು ಹೋಗಿದ್ದಾರೆ ಮ್ಯಾಮ್, ಭಾಳ ಬೇಜಾರಿದೆ. ಈಗಿನ ಆರ್ಟಿಸ್ಟ್ ಅಲ್ಲ, ತುಂಬ ಹಳೆ ಆರ್ಟಿಸ್ಟ್, ನನ್ನ ಹೆಸರು ತಗೊಳ್ಳೋದು ಬೇಡ, ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಅವ್ರ ಹೆಸರು ಮಾಡಿದೆ ಬೇರೆ ಭಾಷೆಯಲ್ಲಿ, ಕನ್ನಡದ. ಸೊ ಬಹಳ ಬೇಜಾರಾಗುತ್ತೆ. ಇದು ಪ್ರಾರಂಭ ಕನ್ನಡದಲ್ಲಾದ್ರೂ ಹೆಸರು ಬೇರೆ ಕಡೆನೇ ಹೆಸರು ಕಡೆ ತುಂಬಾ ಬಹಳ ದೊಡ್ಡ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದ್ದಾರೆ ಅವರು. ಬಹಳ ಬೇಜಾರಾಗುತ್ತೆ ಅದು. ಯಾಕೆ ನಮ್ಮ ಬಳಸ್ಕೊಳ್ಳಿಲ್ಲ ಅವ್ರನ್ನ ಸರಿಯಾದ ರೀತಿಯಲ್ಲಿ, ಯಾಕೆ ನಡೆಸ್ಕೊಳ್ಳಿಲ್ಲ? ಆ ಪ್ರತಿಭೆ ಇಲ್ಲೇ ಆ ಮಟ್ಟಿಗೆ ಹೋಗ್ಬೋದಿತ್ತಲ್ಲ. ಸೊ ಇದೆಲ್ಲ ಸ್ವಲ್ಪ ಬೇಜಾರಿದೆ ನಮಗೂ. ಬಟ್ ನಾವು ನೋಡೋ ಆ್ಯಂಗಲೇ ಇವತ್ತು ಬೇರೆ ಇದೆ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ನೀವು ನಂಬೋದಿಲ್ಲ ಎಂಥ ನೀಚರಿದ್ದಾರೆ ಅಂತ ನಮ್ಮ ಕೆಲವು ಕನ್ನಡದ ಇಂಡಸ್ಟ್ರಿಯವರು ಎಷ್ಟು ನೀಚರಿದ್ದಾರೆ ಅಂತಂದರೆ, ಇಲ್ಲಿ ಹೋಗಿ ಹೊರಗಡೆ ಈಗ ಏನು ಒಳ್ಳೆ ದುಡಿಮೆ ಮಾಡ್ತಾ ಇದ್ದಾರೆ ಆರ್ಟಿಸ್ಟ್ಗಳು, ಕನ್ನಡದ ಸೀರಿಯಲ್ ಆರ್ಟಿಸ್ಟ್ಗಳಾಗಲಿ, ಇದರಲ್ಲಿ ಅಲ್ಲಿಗೆ ಹೋಗಿ ಹೇಳ್ತಾರಂತೆ, ನೀವಿಲ್ಲಿ ಜಾಸ್ತಿ ಪೇಮೆಂಟ್ ಕೊಡಬೇಡಿ, ಇಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಡಿ, ಯಾಕಂದರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ, ನಮಗೆ ಇವ್ರದ್ದು ನಮ್ಮ ಪೇಮೆಂಟಿಗೆ ಇವ್ರು ಬರ್ತಾ ಇಲ್ಲ, ಆರ್ಟಿಸ್ಟ್ಗಳು ಸಿಗ್ತಾ ಇಲ್ಲ, ಮತ್ತು ಎಲ್ಲರೂ ಜಾಸ್ತಿ ನಿಮಗೆ ಟ್ರೈ ಮಾಡ್ತಾ ಇದ್ದಾರೆ, ನಮ್ಮೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಿಮ್ಮ ಹತ್ರನೇ ಇದ್ದಾರೆ, ನೀವು ಅಷ್ಟು ಪೇಮೆಂಟ್ ಎಲ್ಲ ಕೊಡಬೇಡಿ ಅಂತ ಅಲ್ಲಿನ ಅಸೋಸಿಯೇಷನ್ಗೆಲ್ಲ ಮಾತಾಡಿ ಅಲ್ಲಿ ಚೆನ್ನಾಗಿ ಬಾಳ್ತಾ ಇರೋ ನಮ್ಮ ಆರ್ಟಿಸ್ಟ್ಗಳನ್ನು ಹಾಳು ಮಾಡುವಂಥ ಪ್ರಯತ್ನ ನಡೆದಿದೆ. ಸೊ ಇದೆಲ್ಲ ಒಳ್ಳೆ ಬೆಳವಣಿಗೆಲ್ಲ. ಇಷ್ಟು ಸ್ಯಾಡಿಸ್ಟ್ಗಳಿದ್ದಾರೆ. ಸೊ ಇದು ಒಳ್ಳೆ, ನಾವು ಯಾವತ್ತು ಒಂದು ಕಲೆನಾಗಲಿ ಆ ಕಲೆನ
ಸಿದ್ಧಿ ಮಾಡ್ಕೊಂಡಿರೋ ಕಲಾವಿದರನ್ನ ಅದಕ್ಕೆ ಏನು ಬೆಲೆ ಕೊಡಬೇಕು, ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಅವರಿಂದ ತುಂಬಾ ಜನ ಊಟ ಮಾಡ್ತಾರೆ. ಹೌದು, ಖಂಡಿತ ಅಲ್ವಾ? ಸೊ ಅದು ಆಗಬಾರ್ದು. ಮತ್ತೆ ಇದು ಇದೆ ಏನು, ಇನ್ನೊಂದು ಬಗ್ಗೆ ಮಾತಾಡಬೇಕು. ನೀವು ಟಾಪಿಕ್ ತಗೊಂಡಿರೋದ್ಕಿಂತ ಡೈರೆಕ್ಟರ್ ಗ್ರೇಟು, ನಿರ್ಮಾಪಕರು ಗ್ರೇಟು, ಕಲಾವಿದರು ಗ್ರೇಟು, ಟೆಕ್ನಿಷಿಯನ್ಸ್ ಗ್ರೇಟು. ಒಂದು ಪ್ರಾಜೆಕ್ಟ್ನ ಕಟ್ಟೋದಕ್ಕೆ, ಒಂದು ಧಾರಾವಾಹಿ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ, ಇವರೆಲ್ಲ ಗ್ರೇಟೇ. ಕಂಪ್ಯಾರಿಸನ್ ಏನಕ್ಕೆ ಹೋಗ್ತಾ ಇದ್ದೀರಾ? ಈಗ ಕಲಾವಿದರು ಅಂತ ಬಂದಾಗ ಅದರಲ್ಲಿ ನಾಯಕ ನಟಿ ಇವರು ಕಲಾವಿದರು ಇಂಪಾರ್ಟೆಂಟ್ ಆಗ್ತಾರೆ. ಅದನ್ನು ಇಡೀ ನಿರ್ಮಾಣ ಮಾಡಿ ಕಟ್ಟಿ ನಿಲ್ಲಿಸೋದಕ್ಕೆ ಡೈರೆಕ್ಟರ್ ಗ್ರೇಟ್ ಆಗ್ತಾರೆ. ಅದನ್ನು ಇದು ಮಾಡೋ ಪ್ರೊಡ್ಯೂಸರ್ ಗ್ರೇಟ್ ಆಗ್ತಾರೆ. ಎಲ್ಲರೂ ಅವರವರ ಇದರಲ್ಲಿ ಗ್ರೇಟೇ ಅಲ್ವಾ? ಹೀರೋ ಆದ ತಕ್ಷಣ ನನ್ನಿಂದ ಅಥವಾ ಕೆಲವು ಡೈರೆಕ್ಟರ್ ಇದೆಲ್ಲ ಆಗಬಾರ್ದು. ಎಲ್ರಿಗೂ ಭಕ್ತಿ ಇದೆ. ಅವರವರ ಇದರಲ್ಲಿ ಒಬ್ಬ ಕಾಸ್ಟ್ಯೂಮರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಮೇಕಪ್ ಅವರು ಇಂಪಾರ್ಟೆಂಟ್ ಆಗ್ತಾರೆ, ಲೈಟಿಂಗ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಕ್ಯಾಮ್ರಾಮ್ಯಾನ್ ಅವರು, ಟೆಕ್ನಿಷಿಯನ್ಸ್, ಎಡಿಟರ್, ಇಷ್ಟೆಲ್ಲ ಮಾಡಿಕೊಟ್ಟು ಎಡಿಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಸೊ ಪ್ರತಿಯೊಂದು ವಿಭಾಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅವರ ಶ್ರಮ ಅಷ್ಟೇ ಇರುತ್ತೆ. ನಾನು ಮುಂದಿನ ಇದರಲ್ಲಿ ಹೇಳೋದಷ್ಟೇ, ಇಂಥದ್ದು ಬರಲೇಬಾರ್ದು. ಒಂದು ಸಿನಿಮಾ ಅಥವಾ ಒಂದು ಯಾವುದೇ ಪ್ರಾಜೆಕ್ಟ್ ಅಂತಂದರೆ ಅದು ಒಂದು ಶರೀರದ ಎಲ್ಲ ಭಾಗಗಳಿದ್ದಾಗೆ. ಒಂದು ಭಾಗ ಇಲ್ಲ ಅಂತ ಅಂದ್ರೂ ಇಟ್ ಈಸ್ ರಾಂಗ್. ಸೊ ಹೌದು, ಇನ್ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲ ವಿಭಾಗಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಮೇಲೆ ಯಾರ ಕೆಳಗಡೆ ಬರಲೇಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇನ್ನು ಮುದ್ದು ಲಕ್ಷ್ಮಿ ಜರ್ನಿ ಬಗ್ಗೆ ಕೇಳಬೇಕು. ಯಾಕಂದರೆ ಸಾಕಷ್ಟು ಜನರಿಗೆ ಅದರಲ್ಲಿ ನೀವು ತುಂಬ ನೆಚ್ಚಿನ ನಟನಾಗಿ ಸಾಕಷ್ಟು ಜನರಿಗೆ ಗುರುತಿಸ್ಕೋತೀರಾ, ಸಾಕಷ್ಟು ಜನರಿಗೆ ಏನು ಮನ ಮುಟ್ಕೊತೀರಾ. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಮುದ್ದು ಲಕ್ಷ್ಮಿ ಜರ್ನಿ ಹೇಗಿತ್ತು? ನಾನು ಆ ಪಾತ್ರವನ್ನು ಬದುಕಿದ್ದೀನಿ ಅಮ್ಮ. ನಾನು ನಟಿಸಿಲ್ಲ ಆ ಪಾತ್ರನ, ಸಂಪೂರ್ಣವಾಗಿ ಆ ಪಾತ್ರ ಆಗಿದ್ದೆ ನಾನು. ಅಲ್ಲಿ ಏನೆಲ್ಲ ಸಂಬಂಧಗಳಿತ್ತು, ಆ ಕತೆ ಹೇಗೆ ಹೋಗ್ತಾ ಇತ್ತು, ಅದನ್ನು ಬದುಕಿದ್ದೀನಿ. ನನ್ನ ಜೀವನದಲ್ಲೇ ಆಗ್ತಾ ಇದೆ, ಇದು ನನ್ನದೇ ಜೀವನ ಅಂತೆಲ್ಲ ಹೇಳಿ. ಯಾಕಂದರೆ ಬೆಳಿಗ್ಗೆ 9 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೆ ನಾವು ಸೆಟ್ಟಲ್ಲಿರ್ತೀವಿ. ಸೊ ಅದು ನನ್ನ ಜೀವನ. ಭಾಳ ಕಮ್ಮಿ ನನಗೆ ರಜೆ ಸಿಕ್ಕಿ ನಾನು ಮನೆಯಲ್ಲಿರೋದು. ಸೊ ಅದು ನನ್ನ ಜೀವನ ಆಗೋಗಿತ್ತು. ನಾನು ಅದನ್ನ ಬದುಕ್ತಾ ಇದ್ದೆ. ಆ ಬದುಕಿರೋದನ್ನು ಅದನ್ನು ಜನಗಳು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಅದಕ್ಕೆ ಅತ್ಯುತ್ತಮ ನಟ ಕೂಡ ನನಗೆ ಇದು ಬರುತ್ತೆ ಮತ್ತು ತುಂಬ ಹೆಸರು ತಂದು ಕೊಡುತ್ತೆ. ಸೊ ಅದೇ ಪ್ರಸಿದ್ಧಿಗೆ ಈ ಧ್ರುವಂತ್ ಅನ್ನೋ ಹೆಸರು ಕಾರಣ. ಓಕೆ, ಬೇರೆ ಬೇರೆ ಭಾಷೆ ಸೀರಿಯಲಲ್ಲಿ ನೀವು ಮಾಡ್ತಾ ಇರೋದ್ರಿಂದ ಕೇಳ್ತಾ ಇರೋದು, ಎಷ್ಟು ಭಾಷೆ ಬರುತ್ತೆ ಧ್ರುವಂತ್ ಅವರಿಗೆ? ನನಗೆ ಇಂಗ್ಲಿಷ್, ಹಿಂದಿ, ಕನ್ನಡ, ಮಲಯಾಳಂ, ತಮಿಳ್, ತೆಲುಗು, ತುಳು, ಇಷ್ಟು ಬರುತ್ತೆ. 7 ಭಾಷೆ. 7 ಭಾಷೆ. ನೆಕ್ಸ್ಟ್ ಏನಾದರೂ ಇನ್ನ ಉಳ್ಕಿದ 5 ಭಾಷೆಲೂ ಕಾಣಿಸ್ಕೊಳ್ಳೋ? ಇನ್ನು ಬೇರೆ ಜರ್ಮನ್, ಫ್ರೆಂಚ್ ಇದನ್ನ ಕಲಿಬೇಕು ಅಂತ ನಿಜವಾಗ್ಲೂ ಆಸೆ ಇದೆ. ಸೊ ಮಲಯಾಳಂ ಚೆನ್ನಾಗಿ ಮಾತಾಡ್ತೀನಿ, ತಮಿಳ್ ಕೂಡ ಓಕೆ, ಬಟ್ ಮಲಯಾಳಂ ತಮಿಳ್ ಕಂಪೇರ್ ಮಾಡಿದ್ರೆ ತೆಲುಗು ಭಾಳ ಚೆನ್ನಾಗಿ ಮಾತಾಡ್ತೀರಾ. ಓಕೆ, ಬಿಗ್ ಬಾಸ್ ಅಂತ ನಿಮಗೆ ಸಡನ್ ಆಗಿ ಅದೊಂದ್ರಲ್ಲಿ ಕಾಣಿಸ್ಕೋತೀರಾ. ಬಿಗ್ ಬಾಸ್ ನಿಮ್ಮ ಜರ್ನಿ ಬಗ್ಗೆ ಕೇಳೋದ್ರ ಮುಂಚೆ ಇನ್ನೊಂದು ಪ್ರಶ್ನೆ ಬಿಗ್ ಬಾಸ್ ಕುರಿತಾಗಿ. ನೀವು ಬಿಗ್ ಬಾಸ್ನ ಈ ಹಿಂದೆಗಳು ನೋಡ್ತಾ ಇದ್ರ? 11 ಸೀಸನ್ ಆಗಿತ್ತಲ್ಲ, ಯಾವ್ದಾದ್ರು ಸೀಸನ್? ಯಾವ್ದು ಸೀಸನ್ ನೋಡಿರೋನಲ್ಲ. ನನಗೆ ಒಂದೇ ಇದ್ದಿದ್ದು, ನನಗೊಂದು ಕನ್ಸಿತ್ತು ಬಿಗ್ ಬಾಸ್ ಆಟ ಆಡಬೇಕು, ಮತ್ತೆ ಕಿಚ್ಚ ಸುದೀಪ್ ಅವ್ರು ಇರ್ಬೇಕಾದ್ರೆ ಆಟ ಆಡಬೇಕು ಅಂತ ಇತ್ತು. ಅದು 2 ವಾರನೇ ನಾನು ಇಟ್ಕೊಂಡಿದ್ದು ನನ್ನ ತಲೆಯಲ್ಲಿ. ಯಾಕಂದರೆ ಯಾವುದೇ PR ಇಲ್ಲದೆ, ಯಾವುದೇ ಆ ಊರವನು ಈ ಊರವನು ಯಾವುದೇ ಸ್ಟ್ರಾಟಜಿ ಇಲ್ಲದೆ ನೋಡಿರೋನು ಅಲ್ಲ. ಸೊ ಅಲ್ಲಿ 2 ವಾರ ಮ್ಯಾಕ್ಸಿಮಮ್ 2 ವಾರ ಇಡ್ತೀನಿ ಅಂತಲೇ ಹೋಗಿದ್ದು ನಾನು. ಬಟ್ ನಾನು ಏನಲ್ಲಿ ಹೋಗಿ ನೋಡಿ ಆಟ ಕಲ್ತ್ಕೊಂಡು ಮತ್ತು ಕಿಚ್ಚ ಸರ್ ಅವ್ರು ಏನು ಹೇಳ್ತಿದ್ರು ಅದನ್ನ ತಿಳ್ಕೊಂಡು ಆಟ ಆಡ್ತಿದ್ದೆ. ಅದು ನನ್ನನ್ನು ಫಸ್ಟ್ ಜನಗಳಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಬರ್ತಾ ಬರ್ತಾ ನನಗೆ ತುಂಬ ಪ್ರೀತಿ ಸಿಗ್ತಾ ಹೋಯಿತು. ಅದು ಎಲ್ಲಿವರೆಗೆ ಕರ್ಕೊಂಡು ಬಂತು ಅಂತಂದರೆ ಫೈನಲ್ ವೀಕ್ವರೆಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಧ್ಯದಲ್ಲಿ ಹೋಗ್ತೀನಿ ಅಂತ ಕೂತಿದ್ದೆ ನಾನು. ಇದು ಬೇರೆ ರೀತಿ ಆಟ ಟರ್ನ್ ಆಗುತ್ತೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೈಲಲ್ಲಿ ಬಂದರೆ ಈಗ ತಂದೆ ತಾಯಿಗೆ ಬೇಜಾರಾಗುತ್ತೆ, ಇದು ಬೇಡ ನಮಗೆ ಗಲೀಜು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡೆ. ಆದರೆ ನನ್ನ ಆ ನಿಲುವು ಏನಾಗಿತ್ತು, ನಾನು ನಿರ್ಧಾರ ತಗೊಳ್ಳೋದು, ನನ್ನ ಪರ್ಫಾರ್ಮೆನ್ಸ್ ಏನಿತ್ತು, ಅದು ಹೊರಗಡೆ ನಮ್ಮ ತಂದೆನೂ ಹೇಳ್ತಾರೆ, ಚೆನ್ನಾಗಿ ಆಟ ಆಡ್ತಾ ಇದೆಯಾ, ನಿನ್ನ ಹಠ ಗೊತ್ತು, ಆಟ ಆಡು ಅಂತ ಕಿಚ್ಚ ಸರ್ ಹೇಳ್ತಾರೆ. ಹೊರಗಡೆ ಒಂಟಿ ಸಲಗ, 1 ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವ್, ಇದು ಇಷ್ಟೆಲ್ಲ ವಿದೌಟ್ PR ಅದೆಲ್ಲ ಇಲ್ಲದೆ ಇಷ್ಟೆಲ್ಲ ತಂದು ಕೊಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದಲ್ಲದೆ ನಾನು ಏನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ಆ ಮನೆದು ನನಗೆ ಸಿಕ್ಕಂಥ ನನ್ನ ಲೈಫ್ ಟೈಮ್ ಒಂದು ಬಹುಮಾನ, ಒಂದು ಪ್ರಶಸ್ತಿ, ಅಂಥ ತೂಕ ಇರೋ ವ್ಯಕ್ತಿ ಕಿಚ್ಚ ಸುದೀಪ್ ಅವರಿಂದ
ಇಡೀ ಸೀಸನ್ನ ಚಪ್ಪಾಳೆ ಸಿಗೋದಿದೆಯಲ್ಲ ಮೇಡಮ್, ನಾನು ಪುಣ್ಯವಂತ. ಓಕೆ ಓಕೆ ಹೇಗೆ ಸರ್ ಈ ಸೀಸನ್ನ ಆಫರ್ ಯಾವ ರೀತಿಯಾಗಿ ಬಂತು? ಆ ಕಾಲ್ ಬಂದಾಗ ನಿಮಗೆ ಯಾವ ರೀತಿ ಫೀಲ್ ಆಗಿತ್ತು? ಪಟ್ ಅಂತ ಓಕೆ ಅಂದ್ರ, ಟೈಮ್ ತಗೊಂಡ್ರಾ, ಹೇಗೆ? ಆ್ಯಕ್ಚುಲಿ ಒಂದು ನನಗೆ ಬಂದಿರುತ್ತೆ ಕಾಲ್, ಬಿಗ್ ಬಾಸ್ಗೆ ಹೋಗೋ ಇಂಟ್ರೆಸ್ಟ್ ಇದೆಯಾ ಅಂತ. ಹ್ಞೂ ಅಂತ ಹೇಳಿರ್ತೀನಿ. ಮತ್ತು ಹೇಮಂತ್ ಅಂತ ಒಬ್ಬರಿದ್ರು ಲಾಸ್ಟ್ ಟೈಮ್ ಸೀಸನ್ 10ಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರೋರು. ಸರ್ ಬಿಗ್ ಬಾಸ್ ಏನು ಸ್ಟಾರ್ಟ್ ಆಗ್ತಾ ಇದೆಯಾ ಅಂತ ಕೇಳ್ತೀನಿ. ಅವರು ಹೌದು ಇಂಟ್ರೆಸ್ಟ್ ಇದೆಯಾ ಅಂತ. ಹೌದು ಅಂತ ಹೇಳ್ತೀನಿ. ಇಮ್ಮಿಡಿಯೇಟ್ ಪ್ರೋಸೆಸ್ ಆಗುತ್ತೆ. ಆ್ಯಂಡ್ ಅವರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ, ಅಂದರೆ ನನ್ನ ಕಾಸ್ಟಿಂಗ್ ಬಗ್ಗೆ ತುಂಬ ಖುಷಿ ಪಟ್ಟಿದ್ದಾರೆ. ಹೇಗಿತ್ತು ಸರ್ ಬಿಗ್ ಬಾಸ್ ಜರ್ನಿ? ಒಂದು ಯುದ್ಧ ಮೇಡಮ್, ಎಲ್ಲರೂ ಸಾಧಕರೇ ಅಲ್ಲಿ. ಅವ್ರ ಜೊತೆ ಗುದ್ದಾಡಿ ನೀವು, ಅದು ಬೇರೆ ನಾನು ಒಬ್ಬನೇ ನಿಂತ್ಕೊಂಡು ಒಂದು ಎಲ್ಲರೂ ಒಂದು ಸೈಡ್ ಅಂತಾದರೆ ನಂದೇ ಒಂದು ಸೈಡ್, ಇಷ್ಟನ್ನ ಅದು ಬಹಳ ಗಟ್ಟಬೇಕು, ಅದಕ್ಕೆ ಬಹಳ ಗಟ್ಟಬೇಕು. ಅದರಲ್ಲಿ ಬೇರೆ ನಮ್ಮನ್ನು ಟಾರ್ಗೆಟ್ ಮಾಡಿ ಟಾಸ್ಕಿಂದ ಹೊರಗಡೆ ಇಡೋದು, ಅದು ಮಾಡೋದು, ಯಾರು ಹೋಗಬೇಕು ಅಂತಂದರೆ ಧ್ರುವಂತಂತ ಹೇಳೋದು. ಇದ್ರ ಮಧ್ಯದಲ್ಲಿ ನನಗೆ ಯಾವುದೆಲ್ಲ ವಿಭಾಗಗಳು ಸಿಗುತ್ತೆ ಅಲ್ಲಿ ನನ್ನ ಎಷ್ಟು ಬೆಸ್ಟ್ ಆಗುತ್ತೆ ಪರ್ಫಾರ್ಮ್ ಮಾಡಿ ನನ್ನನ್ನು ಅಟ್ಲೀಸ್ಟ್ ಟಾಸ್ಕಿಂದ ದೂರ ಇಡಬೇಕು ಇವನ್ನ ಅಂತ ಹೇಳಿದಾಗಲೂ ಅಲ್ಲೂ ಪ್ರೂವ್ ಮಾಡಿಕೊಂಡು ಎಂಡ್ವರೆಗೆ ನಾನು ಬದುಕಿದ್ದೀನಿ ಅಲ್ಲೂ. ಹೌದು, ಖಂಡಿತ. ಸ್ಟಾರ್ಟಿಂಗ್ ಎಲ್ಲ ನೋಡ್ತಾ ಹೋದಾಗ ಮನೆಯಲ್ಲಿರೋರು ಎಲ್ಲ ಟಾರ್ಗೆಟ್ ಮಾಡೋರು, ಹಾಗೆ ಜೊತೆಗೆ ಸೇಫ್ ಏನು ಸುದೀಪ್ ಸರ್ ಸಂಡೇ ಬಂದು ಸ್ಯಾಟರ್ಡೆ ಬಂದು ಸೇಫ್ ಹೇಳ್ತಾ ಹೋಗ್ತಾ ಇದ್ರು. ಆ ಟೈಮಲ್ಲಿ ಎಲ್ಲದರಲ್ಲೂ ಕೊನೆಯದಾಗಿ ಸೇಫ್ ಆಗ್ತಾ ಇದ್ರಿ. ಆದರೆ ಬಿಗ್ ಬಾಸ್ ಜರ್ನಿ ಆಗ್ತಾ ಬಂದಾಗೆ ನೀವು ಫಸ್ಟ್ ಸೆಕೆಂಡು ಥರ್ಡ್ ಆ ಥರ ಸೇಫ್ ಆಗ್ತಾ ಹೋದ್ರಿ. ಅಂದರೆ ಜನರ ಬೆಂಬಲ ಜಾಸ್ತಿ ಸಿಗ್ತಾ ಇದೆ ಅಂತ ಏನಾದರೂ ಹೋಪ್ ಕ್ರಿಯೇಟ್ ಆಗ್ತಿತ್ತು ಆ ಟೈಮಲ್ಲಿ? ಹೌದು, ಅಂದರೆ ನನಗೆ ಶಾಕ್ ಆಗ್ತಾ ಇತ್ತು. ನಾನು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾ ಇದ್ದೆ ಅಂತಂದರೆ ಇದೇ ಲಾಸ್ಟ್ ವೀಕು ನಾನು ಅಷ್ಟನ್ನು ಪ್ಯಾಕ್, ಕೆಲವರೆಲ್ಲ ಮಾಡ್ತಾ ಇರಲಿಲ್ಲ, ನಾನು ಭಾಳ ಆನೆಸ್ಟಾಗಿ ಪ್ಯಾಕ್ ಮಾಡ್ತಾಯಿದ್ದೆ. ಇದು ಮತ್ತೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು. ಜನಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅದು ಗೊತ್ತಾಯಿತು ನಮಗೆ. ನನ್ನನ್ನು ಇಷ್ಟು ಸೇವ್ ಮಾಡ್ತಾ ಬರ್ತಾಯಿದ್ದಾರೆ. ಮತ್ತೆ ಚಾಲೆಂಜ್ ತಗೊಳ್ತೀನಿ ನಾನು. ಆ ಸೀಕ್ರೆಟ್ ರೂಮಿನ ನಂತರ ನಾವು ನಮ್ಮ ಸ್ಟೈಲಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ತೀವಿ. ಹೌದು. ಸುದೀಪ್ ಸರ್ ನಾವು ಈ ಹಿಂದೆ ಕೂಡ ಭೇಟಿ ಏನಾದರೂ ಮಾಡಿದ್ರಾ ಬಿಗ್ ಬಾಸ್ ಬಿಟ್ಟು? ಅದೊಂದು ಬಹಳ ಅನುಭವ. ನಾನು ಸುದೀಪ್ ಸರ್ ಹತ್ರ ಒಂದು ಸೆಲ್ಫಿ ತಗೊಳ್ಬೇಕು ಅಂತ ಕಂಠೀರವ ಸ್ಟುಡಿಯೋದಲ್ಲಿ ಅವ್ರದ್ದು ಸೆಟ್ ಹಾಕಿದ್ರು. ಅವ್ರದ್ದು ಡ್ಯಾನ್ಸ್ ಪೋರ್ಷನ್ ಏನೋ ಇತ್ತು. ಸೊ ಹೊರಗಡೆ ನನ್ನ ಶೂಟಿಂಗ್ ಆಗಿತ್ತು ಕಂಠೀರವದಲ್ಲಿ. ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ ಸುಮಾರು ಹೊತ್ತು ನಿಂತ್ಕೊಂಡು ಕಾದಿದ್ದೀನಿ. ಅಲ್ಲಿ ಅವ್ರ ಸೆಕ್ಯೂರಿಟಿ ಹತ್ರ ಎಲ್ಲ ಹೇಳಿದ್ದೆ, ನಾನು ಹೀರೋ ಆಗಿ ವರ್ಕ್ ಮಾಡ್ತಿದ್ದೀನಿ ಸೀರಿಯಲಲ್ಲಿ, ಬಂದಾಗ 1 ನಿಮಿಷ ನನಗೆ ಸೆಲ್ಫಿ ಬೇಕು, ನಾನು ಇಲ್ಲೇ ಕಾಯ್ತೀನಿ ಅಂತ ಅವ್ರು ಓಕೆ ಅಂತ ಅಂದಿದ್ರು. ಸೊ ಕಾದು ನಂತರ ಅದು ಫೋಟೋ ನಂಗೆ ಡೌಟ್ ವೈರಲ್ ಆಗಿದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಬರ್ತಾರೆ, ಬಂದು ನನ್ನ ಎಕ್ಸೈಟ್ಮೆಂಟ್, ನನಗೆ ಭಾಳ ಇಷ್ಟ ನಮ್ಮ ಮನೇಲಿ ಅವರು ಅಂತಂದರೆ, ಅವ್ರು ನನ್ನ ಹೆಗಲ ಮೇಲೆ ಒಂದು ಕೈ ಇಟ್ಟು ಒಂದು ಫೋಟೋ ಕೊಡ್ತಾರೆ. ಅವ್ರು ವೈಟ್ ಡ್ರೆಸ್ಸಲ್ಲಿ ಇರ್ತಾರೆ, ನಾನು ರೆಡ್ ಟೀ ಶರ್ಟ್ ಹಾಕೊಂಡಿರ್ತೀನಿ. ಶೂಟಿಂಗ್ ಮುಗಿಸಿ ಅವ್ರ ಕಾರ್ ಹತ್ರನೇ ನಿಂತಿರ್ತೀನಿ, ಕೊಡ್ತಾರೆ ಹೋಗ್ತಾರೆ. ಆಗ ಅವರಿಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಇವತ್ತು ಮೇಡಮ್ ಅವರಿಂದ ಚಪ್ಪಾಳೆ ತಗೊಂಡು ಅವರು ಆ ಲೆಟರ್ ಬರೆದು ಕಳಿಸ್ತಾರೆ, ನಿನಗೆ ಗೆಲುವು ಇನ್ನು ತುಂಬ ಜಾಗದಿಂದ ಸಿಗುತ್ತೆ, ಪ್ರೀತಿ ತುಂಬ ಜಾಗದಿಂದ ಸಿಗುತ್ತೆ, ಜಯ ಮಹಾಕಾಲ್, ಲವ್ ಕಿಚ್ಚ ಸಾಗ ಅಂತ ಹಾಕಿ, ಮತ್ತು ಸ್ಟೇಜಲ್ಲಾಗಲಿ ಆ ಶೋ ಅಲ್ಲಿ ಅವರು ನಾನು ಏನು ತೊಡಗಿಸ್ಕೊಂಡಿದ್ದೆ ಅದಕ್ಕೆ ಅವ್ರು ಕೊಟ್ಟಂಥ ಪ್ರೀತಿ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿದಾಗೆ ನನ್ನ ಆ ಗೇಮಿನಲ್ಲಿ ಅಥವಾ ನನ್ನ ಇನ್ನು ಮುಂದಿನ ಬಾಳಿಗೆ ನನ್ನ ಜಗದ್ಗುರುವಾಗಿ ನಾನು ಅವರ ಅರ್ಜುನನಾಗಿ ನಿಂತು ನನ್ನ ಕೈಯಿಂದ ಇನ್ನು ಎಷ್ಟು ಒಳ್ಳೇದು ಮಾಡಬೇಕು ಅಷ್ಟು ಮಾಡಿ ಹೋಗಬೇಕು ಅನ್ನೋದು ನನ್ನ ಆಸೆ. ಸುದೀಪ್ ಸರ್ ಆಶೀರ್ವಾದ ತಗೊಂಡು ನನ್ನ ಇನ್ನೀ ಕಲಾ ಸೇವೆ ಏನಿದೆ ನಾನು ಅವ್ರಿಗೆ ತೊಂದರೆ ಕೊಡಲ್ಲ. ಈಗ ಅವರ ಆಶೀರ್ವಾದ ಸಿಕ್ಕಿದೆ ನನಗೆ, ನಾನು ಸ್ವಯಂವಾಗಿ ಮಾಡಬೇಕು. ಅವ್ರ ಹತ್ರ ಹೋಗಿ ನನಗೆ ಹೆಲ್ಪ್ ಮಾಡಿ ಅಂತ ಕೇಳೋದು ಭಾಳ ತಪ್ಪಾಗುತ್ತೆ. ಇಲ್ಲಿವರೆಗೆ ಬಂದಿದ್ದೀನಿ. ಅವ್ರದ್ದೊಂದು ನಾನು ಹೇಳ್ದಾಗೆ ನನ್ನ ಜಗದ್ಗುರು ಅವರು, ನನಗೆ ಅವರ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರ ಪಾದವನ್ನು ಅಷ್ಟು ಭಕ್ತಿಯಿಂದ ಮುಟ್ಟಿದ್ದೀನಿ. ನಾನು ವೇದಿಕೆಯಲ್ಲಿ ಅವ್ರು ನನ್ನನ್ನು ಮುಟ್ಟಿರೋಂಥ ರೀತಿ ಆ ಫೋಟೋ ಇದೆ, ನೋಡಿರ್ಬೋದು. ನಾನು ಅವ್ರ ಕಾಲು ಮುಟ್ತಾ ಇರೋದು ಅವ್ರು ನನ್ನ. ಇಷ್ಟೇ. ಇನ್ನು ಮುಂದೆ ಏನು ಸಾಧನೆ ಮಾಡ್ತೀನಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕಿಂತ ನಾನು ಇಂಥದ್ದು ಮಾಡಿದ್ದೀನಿ ಕಿಚ್ಚ ಸರ್ ಅಂತ ತೋರಿಸೋದ್ರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಸೊ ಅದನ್ನ ಮಾಡಬೇಕು ಅಂತ ಆಸೆ ಇದೆ. ಆವತ್ತು ಅವ್ರು ಅನ್ಕೋಬೇಕು ನಾನು ಚಪ್ಪಾಳೆನ ಕರೆಕ್ಟ್ ವ್ಯಕ್ತಿಗೆ ಕೊಟ್ಟಿದ್ದೀನಿ ಅಂತ. ಓಕೆ, ಒಂದಿಷ್ಟು ಬಿಗ್ ಬಾಸ್ ಫ್ಯಾನ್ಸ್ಗಳಾದರೆ ಇನ್ನೊಂದಿಷ್ಟು ಜನ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ಬರುವ ಸುದೀಪ್ ಸರ್ ಶೋ ಅಂದರೆ ಆ ಪ್ರೋಗ್ರಾಮ್ಗೇನೆ ಸಪ್ರೇಟ್ ಫ್ಯಾನ್ ಬೇಸಸ್ ಇದ್ದಾರೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಹೇಗಿತ್ತು ಸರ್ ಆ ಸ್ಯಾಟರ್ಡೆ ಸಂಡೇಯ ದಿನದ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸುದೀಪ್ ಸರ್ ಹೇಗೆ ನಡೆಸ್ಕೊಡ್ತಾ ಇದ್ರು? ಈ ಸಲ ಒನ್ ಆಫ್ ದಿ ರೆಕಾರ್ಡ್ ಬ್ರೇಕಿಂಗ್ TRP
12 ಸೀಸನ್ನ ಕಟ್ಟಿ ನಿಲ್ಲಿಸಿರೋರು ಅವರು. ಹೌದು ಹೌದು. ಸೊ ಅವರು ಬರ್ತಾರೆ ಅಂತ ಅಂದರೆ ಅವ್ರು ಆಡೋ ಮಾತಿರಲಿ, ಅವರು ಅಲ್ಲಿ ಅವ್ರನ್ನ ನೋಡೋದೇ ಒಂದು ಹಬ್ಬ. ಹೌದು. ಆ ಶನಿವಾರ ಭಾನುವಾರ ಅನ್ನೋದೇ ಹಬ್ಬ. ಅವ್ರು ಬಂದು ಆ ವ್ಯಕ್ತಿ, ಅವರ ವ್ಯಕ್ತಿತ್ವ, ಅವ್ರು ಮಾತಾಡ್ತಿದ್ದ ರೀತಿ ಅದು ಬರೀ ಶೋಗಲ್ಲ, ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಅವ್ರು ಮಾತಾಡ್ತಿದ್ದಿದ್ದು. ಹೌದು. ಅಷ್ಟು ತೂಕವಾದಂಥ ಮಾತುಗಳು. ನೀವು ಒಂದೇ ಒಂದು ಮಾತಾಡೋದು ಒಂದು ವೆಯ್ಟ್ ಇಲ್ದಿರೋದಿಲ್ಲ, ಪ್ರತಿಯೊಬ್ಬನ ಜೀವನಕ್ಕೆ ಬೇಕಾಗಿರೋವಂಥದ್ದು. ಮತ್ತು ಅವರು ತುಂಬ ಮುಂದೆ ಇದ್ದಾರೆ ಮ್ಯಾಮ್. ಅವ್ರಿಗೆ ಸಾಮಾನ್ಯ ಜನರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವರ ಯೋಚನೆ ಆಲೋಚನೆಗಳು ಭಾಳ ಮುಂದೆ ಇದೆ. ನಮ್ಮ ಜನಗಳು ಅವಿವೇಕಿಗಳು ಏನೇನೋ ಮಾತಾಡ್ತಾರೆ, ಹೌದು. ಅವ್ರು ಎಲ್ಲಿದ್ದಾರೆ ಇವ್ರು ಎಲ್ಲಿದ್ದಾರೆ ಅದನ್ನು ಅವ್ರು ಕ್ಯಾರು ಮಾಡಲ್ಲ, ನಾವು ಮಾಡಲ್ಲ. ಅವಿವೇಕಿಗಳು ಅದು ಅವರ ಒಂದು ಒಂದು ಮೆಂಟ್ಯಾಲಿಟಿನ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಆದರೆ ನಾವೀಗ ಒಂದು ಎಜುಕೇಟೆಡ್ ಆಗಲಿ, ಒಂದು ಈ ಸೈಡಲ್ಲಿ ನಾವು ನೋಡೋ ಪ್ರಕಾರ ಅವ್ರು ತುಂಬ ಮುಂದೆ ಇದ್ದಾರೆ. ಅವರ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ತುಂಬ ಮುಂದೆ ಹೋಗ್ತೀವಿ. ಸೊ ಅದನ್ನು ಯಾರಿಗೆ ಬೇಡ ಅದು? ಖಂಡಿತ. ಸೊ ಇಷ್ಟು ಹಿಟ್ಟಾಗ್ತಾರೆ, ಇಷ್ಟು ದೊಡ್ಡ ಸಪೋರ್ಟಿಂಗ್ ಫ್ಯಾನ್ ಬೇಸ್ ಅವ್ರಿಗೆ ಇದೆ ಈ ಶೋಗಾಗಲಿ ಅವರಿಗಾಗಲಿ. ಇನ್ನು ಚಿಕ್ಕದು ಒಂದು 4-5 ಈ ರೀತಿ ಏನೇನೋ ಗಲೀಜು ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಹೌದು ಹೌದು. ಇನ್ನು ಸುದೀಪ್ ಸರ್, ನಿಮ್ಮ ಫೇವ್ರೆಟ್ ಪದ ಅಥವಾ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ಪದ ಜೈ ಮಹಾಕಾಲ್ ಅಂತ ಅವರು ಪತ್ರದಲ್ಲೂ ಬರೀತಾರೆ, ಜೊತೆಗೆ ಅಲ್ಲೂ ಕೂಡ ಅವರು ಕೂಗ್ತಾರೆ. ಹೇಗೆ ಅನಿಸ್ತು ಸರ್ ಅದು ಆ ಮೂಮೆಂಟು? ಆಶೀರ್ವಾದ ಮ್ಯಾಮ್. ಅದು ನಾವು ಮಾಡಿರೋ ಯಾವುದೋ ಒಳ್ಳೆ ಕೆಲಸ ಮತ್ತು ಜನಗಳ ಆಶೀರ್ವಾದ. ನನ್ನ ಕಲಾ ಪೋಷಕರು ಯಾರಿದ್ದಾರೆ, ನಾನು ಯಾವಾಗಲೂ ಹೇಳ್ತೀನಿ, ನನ್ನ ತಂದೆ ತಾಯಿ ಹೆತ್ತಿರೋರು, ಆದರೆ ನನ್ನ ಬೆಳೆಸಿರೋರು ನನ್ನ ಜನ. ನನಗೆ 2 ಪೋಷಕರು ಇದ್ದಾರೆ ಅಂತ. ಜನಗಳು ಆಗಲಿ, ವಯಸ್ಸಲ್ಲಿ ಚಿಕ್ಕವರು ದೊಡ್ಡವ್ರು ಯಾರೇ ಇರಲಿ, ನನ್ನನ್ನು ಇಷ್ಟಪಡೋರು ನನ್ನ ಪೋಷಕರವರು. ಇವರ ಆಶೀರ್ವಾದದಿಂದ 3 ಇದೆ. ಒಂದು ನನ್ನನ್ನು ನೋಡುತ್ತೆ ಜಯ ಮಹಾಕಾಲ್ ಅಂತ ಅವ್ರು ಹೇಳೋದು, ಇನ್ನೊಂದು ನನ್ನನ್ನು ಕರೆಯೋದು ಧ್ರುವ್. ಅವ್ರು ಕರೆಯೋದು ಅದು ಬಹಳ ರೋಮಾಂಚನ. ಅವ್ರ ಬಾಯಿಂದ ಕೇಳಿದಾಗ ಜಯ ಮಹಾಕಾಲ್ ಹೇಳಿದಷ್ಟೇ ರೋಮಾಂಚನ ಆಗುತ್ತೆ. ಇನ್ನೊಂದು ನನಗೆ ಅವ್ರು ಕೊಟ್ಟಂಥ ಚಪ್ಪಾಳೆ ಮ್ಯಾಮ್. ಇದು 3 ನನ್ನ ಜೀವ ಇರೋವರೆಗೂ ಮರೆಯಲ್ಲ ನಾನು. ಏನಿದು ಸರ್ ಜೈ ಮಹಾಕಾಲ್? ಏನು ನಿಮ್ಮ ಲೈಫಲ್ಲಿ ಆ ಪದ ಹೇಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ? ನಾನು ಅದನ್ನೇ ಹೇಳಿದ್ದು, ಯಾರಿಗೆಲ್ಲ ಗಾಡ್ ಫಾದರ್ ಇಲ್ಲ ಅವ್ರಿಗೆ ಗಾಡೇ ಎಲ್ಲ ಅಂತ. ಸೊ ನನಗೆ ಶಿವ ರುದ್ರದೇವರು ನನಗೆ ತುಂಬ ಇಷ್ಟ, ಕಾಲಭೈರವ ರುದ್ರದೇವರು. ಸೊ ನಾನು ಹೀಗೆ ಜೈ ಮಹಾಕಾಲ್ ಅದು ನನಗೆ ತುಂಬ ಶಕ್ತಿ ಕೊಡುತ್ತೆ, ನನ್ನ ಶರೀರಕ್ಕೆ ಮತ್ತು ನನ್ನ ಮೆಂಟಾಲಿಟಿಗೆ ತುಂಬ ಶಕ್ತಿ ಕೊಡುತ್ತೆ. ಇದು ಅಭ್ಯಾಸ ಇತ್ತು. ಶೋಗೆ ಹೋದಾಗ ಏನೇ ಒಂದು ಒಳ್ಳೆ ಮೂಮೆಂಟ್ ಬಂದಾಗ ಅಥವಾ ಟಾಸ್ಕ ಅಥವಾ ಏನೇ ನಾವು ಒಂದು ಬೆಸ್ಟ್ ಮಾಡಿದಾಗ ಅದೊಂದು ಹೇಳ್ತಿದ್ದೆ ಜಯ ಮಹಾಕಾಲ್ ಅಂತ. ಅದು ತುಂಬ ಎನರ್ಜಿ ಕೊಡ್ತಾಯಿತ್ತು ಮತ್ತು ಬ್ಯಾಡ್ ಎನರ್ಜಿನ ಕಟ್ ಮಾಡ್ತಾಯಿತ್ತು. ಅದು ಎಲ್ಲರದ್ದು ಬ್ಯಾಡ್ ಎನರ್ಜಿ ಕಟ್ ಮಾಡ್ತಾಯಿತ್ತು ಮತ್ತು ತುಂಬ ಎನರ್ಜಿ ಬರ್ತಾಯಿತ್ತು. ಅದೇನಾಯಿತು, ಬ್ರ್ಯಾಂಡ್ ಆಗೋಯ್ತು ಈಗ. ಧ್ರುವಂತಂದರೆ ಜಯ ಮಹಾಕಾಲ್. ಈಗ ಹೆಂಗೆ ಅಂತಂದರೆ ಆಡಿಯನ್ಸ್ಗಳು, ನಾನು ಮೊನ್ನೆ ಗಾಡೀಲಿ ಬರ್ತಾ ಇರಬೇಕಾದ್ರೂ ಬೈಕಲ್ಲಿ ಜಯ ಮಹಾಕಾಲ್ ಅಂತಿದ್ರು. ಅದು ನನಗೆ ಹೇಗೆ ಅನಿಸುತ್ತೆ ಅಂತಂದರೆ, ಆ ಪರಮಾತ್ಮನೇ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳೋ ರೀತಿ ಜನಗಳ ಮುಖಾಂತರ. ನಾನು ಅದೇ ಹೇಳ್ತಿರೋದು, ಬಿಗ್ ಬಾಸಿಂದ ನಾನು ಪಡ್ಕೊಂಡಿರೋದೇ ಜಾಸ್ತಿ ಇದೆ, ಅವಾರ್ಡ್ ಬಿಟ್ಟಾಕಿ ನಾನು ಪಡ್ಕೊಂಡಿರೋದೇ ಬೇರೆ ಇದೆ. ಭಾಳ ಸಂತೋಷ ಇದೆ ಮ್ಯಾಮ್. ಬಿಗ್ ಬಾಸ್ನಲ್ಲಿ ನಿಮ್ಮ ಕ್ಯಾರೆಕ್ಟರು ಜನರಿಗೆ ಎಕ್ಸ್ಪೋಸ್ ಆದ ರೀತಿ ಒಂದು ರೀತಿಯಲ್ಲಾದರೆ, ಇನ್ನೊಂದು ಕಡೆ ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ನೀವು ನೋಡಿದ್ದೀರಾ, ಅವ್ರ ಜೊತೆ ಬದುಕಿದ್ದೀರಾ. ಅಂದರೆ 1-2 ದಿನ 1 ವಾರ ಬೇರೆಯವ್ರ ಜೊತೆ ಬದುಕೋದೇ ಕಷ್ಟ ಇರುತ್ತೆ ಅಂತ ಆ ರೀತಿಯಲ್ಲಿರುವಾಗ ಮನೆ ಕನೆಕ್ಷನ್ನೇ ಇಲ್ಲದೆ ನಮ್ಮ ಹತ್ತಿರದವರಿಂದ ದೂರ ಆಗಿ ಯಾರ್ಯಾರ್ದೋ ಜೊತೆ ಜರ್ನಿ ಮಾಡ್ತೀವಿ ಅಂತಂದ್ರೆ ಅದೊಂದು ದೊಡ್ಡ ವಿಶೇಷ. ಹೇಗಿತ್ತು ಸರ್ ಆ ಜರ್ನಿ? ಚಿಕ್ಕದ್ರಿಂದ ಸ್ವಲ್ಪ ಒಬ್ಬಂಟಿನೇ ನಾನು, ಹಾಗಾಗಿ ಅಟ್ಯಾಚ್ಮೆಂಟ್ಸ್ಗಳು ಭಾಳ ಕಡಿಮೆ. ಮತ್ತು ಕೆಲವು ಸಂಬಂಧಗಳಲ್ಲಿ ಭಾಳ ನೋವು ತಿಂದಿರೋನು, ಹಾಗಾಗಿ ಮನುಷ್ಯನ ಬಹಳ ದೂರ ಇರ್ತೀನಿ. ನನಗೆ ಅಷ್ಟು ನಂಬಿಕೆ ಇರೋರ ಜೊತೆ ಮಾತ್ರ ಅಪ್ಪ ಅಮ್ಮ, ನನ್ನ ತಮ್ಮ ಮತ್ತು ನನ್ನ ಕೆಲವು 1-2-3 ಸ್ನೇಹಿತರು ಬಿಟ್ಟರೆ ಬಹಳ ದೂರ ನಾನು ಸೋಷಲೈಸಿಂಗ್. ಸೊ ನನಗೆ ಅದು ಅಷ್ಟು ಕಷ್ಟ ಆಗಲಿಲ್ಲ ಒಳಗಡೆ. ಬಟ್ ನಾನಲ್ಲಿ ಹೋಗಿರೋದೇ ನನ್ನ ವ್ಯಕ್ತಿತ್ವ ಏನು ಅಂತ ತೋರಿಸ್ಕೊಳ್ಳೋದಕ್ಕೆ. ಬಂದಿದ್ರಲ್ಲಿ ನಾನು ಏನು ಕೊಡಬಲ್ಲೆ ಈ ವೇದಿಕೆಗೆ ಅಂತ, ಮತ್ತು ನನ್ನ ರಿಯಲ್ ಏನಿದೆ ಅದನ್ನು ತೋರಿಸೋದಕ್ಕೆ. ನಾನು ಆ್ಯಕ್ಚುಲಿ ಆಟ ಆಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಬದುಕೋಕ್ಕೆ ಹೋಗಿದ್ದೆ ನನ್ನನ್ನು ತೋರಿಸ್ಕೊಳ್ಳೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ಜನಗಳಿಗೆ ನಾನು ತೋರಿಸ್ಕೊಂಡೆ. ನನಗೆ ಯಾವುದ್ರಲ್ಲೂ ಕಷ್ಟ ಆಗಿರಲಿಲ್ಲ. ಮೊಬೈಲ್ ಒಂದು ಮಿಸ್ ಮಾಡ್ತಾಯಿದ್ದೆ, ಯಾಕಂದರೆ ತುಂಬ ನಾನು ಎಜುಕೇಟಿವ್. ಬಟ್ ಅದನ್ನು ಜಾಸ್ತಿ ಏನು ನನಗೆ ವ್ಯತ್ಯಾಸ ಆಗಲಿಲ್ಲ ಊಟದಲ್ಲಾಗಲಿ. ಮತ್ತು ನಾನು ಅಂಥ ಫುಡ್ಡಿ ಅಲ್ಲ, ಏನು ಇದ್ರೂ ನಾನು ತಿಂತೀನಿ, ತರಕಾರಿ ಇದನ್ನು ತಿಂತೀನಿ. ಸೊ ಯಾವುದು ಅಂತ ಕಷ್ಟ ಆಗಲಿಲ್ಲ ನನಗೆ. ಮತ್ತು ಅವರು
ಈಗ ನನ್ನ ಕಾಂಪಿಟೇಟರ್ಗಳು ನನ್ನನ್ನು ಟಾರ್ಗೆಟ್ ಮಾಡೋದು ಅದು ಚಾಲೆಂಜ್ ಭಾಳ ಖುಷಿ ಆಗ್ತಿತ್ತು. ಯಾಕಂದರೆ ನಿಜ ಜೀವನದಲ್ಲೂ ಹಾಗೆ ಬಂದಿರೋರು ನಾವು. ನಿಜ ಜೀವನದಲ್ಲಿ 10 ವರ್ಷ ನಾವು ಅದು ಇಂಥದ್ದೆಲ್ಲ ಬಹಳ ನೋಡಿಕೊಂಡೇ ಬಂದಿರೋರು. ಸೊ ನಾನು ಎಂಜಾಯ್ ಮಾಡಿದ್ದೀನಿ, ಅಲ್ಲಿ ಬದುಕಿದ್ದೀನಿ. ಸೊ ಹಾಗಾಗಿ ಯಾವುದು ಕಷ್ಟ ಅಂತ ಆಗಲಿಲ್ಲ ನನಗೆ. ಯಾರು ಇಷ್ಟ ಆದ್ರು ಸರ್ ತುಂಬಾ ನಿಮ್ಗೆ ಹತ್ರವಾದಂಥ ಕ್ಯಾರೆಕ್ಟರ್ ಯಾರದ್ದು? ಎಲ್ಲರೂ ಇಷ್ಟ ಆಗಿದ್ರು. ಅದರಲ್ಲಿ ಜಾಸ್ತಿ ಅಂತ ಅಂದರೆ ಬಹುಶಃ ಬಿಗಿನಿಂಗಲ್ಲಿ ಮಲ್ಲಮ್ಮ, ನಂತರ ಅಶ್ವಿನಿ ಮೇಡಮ್. ಯಾರು ಇಷ್ಟನೇ ಆಗಿಲ್ಲ, ಕೊನೆಗೂ ಇಷ್ಟ ಆಗದೆ ಇರೋ ಕ್ಯಾರೆಕ್ಟರ್? ಹಾಗೆ ಏನಿಲ್ಲ, ಎಲ್ಲರೂ ಇದು ಬಹುಶಃ ರಕ್ಷಿತಾ ಅಂದರೆ ಸ್ವಲ್ಪ ಆಗ್ತಾ ಇರಲಿಲ್ಲ. ಬಟ್ ಲಾಸ್ಟಿಗೆ ಅವ್ರು ಕ್ಯೂಟಾಗಿ ಐ ಆಮ್ ಸಾರಿ ಅಂತ ಸುಟ್ಕೇಸಲ್ಲಿ ಹಾಕಿ ಕಳಿಸಿರ್ತಾರೆ. ಆಮೇಲೆ ಅದೇ ಆಟದಿಂದ ಹೊರಗಡೆ ಬಂದಾಗ ಅದೆಲ್ಲ ಕ್ಯಾರಿನೇ ಆಗಲಿಲ್ಲ. ಒಳಗಡೆ ಅದು ಆಟದ್ದು ಇದಕ್ಕೆ ಹೊರಗಡೆ ಇವತ್ತು ಯಾರೇ ಫೋನ್ ಮಾಡಿದ್ರು ಅಷ್ಟೇ ಪ್ರೀತಿಯಿಂದ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸೊ ಹಾಗಾಗಿ ರಕ್ಷಿತಾ ಅವರು, ಮಲ್ಲಮ್ಮ, ನೀವು ಸ್ಟಾರ್ಟಿಂಗಿಂದ ತುಂಬಾ ಚಂದ ಇದ್ರಿ. ಅವರು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ನೀವು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರಿ. ಎಲ್ಲಾದ್ರೂ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ, ಅಥವಾ ಬೇರೆನೇ ಏನಾದ್ರು ಅರ್ಥ ಆಗಿ ಆ ಥರ ಏನಾದ್ರು ಡಿವೈಡ್ ಆದ್ರೆ ಹೇಗೆ? ನಿಮಗೂ ಮತ್ತೆ ರಕ್ಷಿತಾಗೆ ಯಾಕೆ ಡಿವೈಡ್ ಆಯ್ತು ಆ ಥರ ಅಂತ, ಆ ಬಾಂಧವ್ಯ? ಎಲ್ಲೋ ಒಂದು ಕಡೆ ಈಗ ನಮ್ಮ ಒಂದೊಂದು ಪರ್ಸ್ನಾಲಿಟಿ ಇರುತ್ತೆ, ವ್ಯಕ್ತಿತ್ವ ಇರುತ್ತೆ. ಕೆಲವು ಇದರಲ್ಲಿ ಅವರು ಮಾತಾಡಿದ್ದು ಅಥವಾ ನಿರ್ಧಾರ ತಗೊಂಡಿದ್ದು ಅಥವಾ ಅವರ ಅಭಿಪ್ರಾಯಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಆಗ ಏನು ಮಾಡ್ತೀನಿ, ನನ್ನನ್ನು ನಾನೇ ಸ್ವಲ್ಪ ದೂರ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಎಲ್ಲೋ ಇವ್ರಿಗೆ ತಿಳುವಳಿಕೆ ಆಗಲಿ, ಅರಿವು ಸ್ವಲ್ಪ ಕಡಿಮೆ ಇದೆ ಅಂತ. ಸೊ ನಾನು ಅದನ್ನು ಹೇಳಕ್ಕೆ ಹೋಗ್ತೀನಿ. ನಂತರ ಅವ್ರಿಗೆ ಇಷ್ಟ ಆಗಲ್ಲ ಅದು. ನೀವು ನಿಮ್ಮ ಇದು ಸ್ವಲ್ಪ ನನಗೆ ಸರಿ ಕಾಣಿಸ್ತಿಲ್ಲ, ಅದು ತಪ್ಪು ಅಂತ ಹೇಳಿದಾಗ ಅವ್ರಿಗೆ ಅದು ಸರಿ ಕಾಣಿಸಲ್ಲ. ಸೊ ಆ ರೀತಿಯಲ್ಲಿ ನನ್ನನ್ನು ನಾನು ಅವರಿಂದ ದೂರ ಇಡ್ತೀನಿ. ಮತ್ತು ಅದು ಬೇರೆ ಅವ್ರಿಗೆ ಒಂಥರ ನನ್ನ ಮೇಲೆ ಬೇರೆ ಬೇರೆ ರೀತಿ ಅವರು ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗೇನದು ಆಟದ ಬರದಲ್ಲಿ ಇದಾಗೋದು. ಮತ್ತು ಅದಕ್ಕೇನು ಕೌಂಟ್ರ್ ಕೊಟ್ಕೊಂಡು ನಾವು ಆಟ ಆಡ್ಕೊಂಡು ಬಂದ್ವಿ. ಅಷ್ಟು ದೊಡ್ಡ ಮನೆಯಲ್ಲೇ ಸಾಕಷ್ಟು ಇರಿಟೇಟ್ ಆಗ್ತಾ ಇದ್ರಿ ಒಬ್ರಿಗೊಬ್ರು. ಆದರೆ ಸೀಕ್ರೆಟ್ ರೂಮ್ಗೆ ಹಾಕ್ಬಿಡ್ತಾರೆ, ಇಬ್ರು ಒಟ್ಟಿಗೆ ಹಾಕ್ಬಿಡ್ತಾರೆ. ಆಗ ಹೇಗಿತ್ತು ಸರ್ ಆ ಟೈಮು? ಅದು ಯಾರು ಪ್ಲ್ಯಾನ್ ಮಾಡಿದ್ರು? ಈ ರೀತಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೀಕ್ರೆಟ್ ರೂಮಿಗೆ ಅದು ಬೇರೆ ಹೋಗಿ ಆ ರಕ್ಷಿತಾ ಅವ್ರ ಜೊತೆ, ಅದು ಎಷ್ಟೋ ಸೀಸನ್ಗಳಾದ ನಂತರ ನಮಗೋಸ್ಕರ ಸೀಕ್ರೆಟ್ ರೂಮ್ದೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಅವ್ರಿಗೆ ಯಾರೋ ಆಗ್ತಾ ಇರಲಿಲ್ಲ, ಅವ್ರನ್ನ ಕಳಿಸ್ಬೇಕು, ಸ್ವಲ್ಪ ಸಾಫ್ಟ್ ಪ್ಲೇಯರ್ಸ್ನ ಹಾಕಿ ಕಳಿಸ್ಬೇಕು ಅಂತ. ಈ ಕಡೆ ಅವ್ರ ಫೇವ್ರೇಟ್ನ ಸ್ಟ್ರಾಂಗ್ ಕಂಟೆಂಡರ್ನ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ. ನಾವು ಅನ್ಫೇರ್ ಮಾಡೋದೇ ಬೇಡ, ಜಸ್ಟಿಸ್ ಆಗಬೇಕು. ಆಟದಲ್ಲಿ ಈ ರೀತಿ ಮೋಸ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ. ಈ ಎರಡಕ್ಕೆ ನಮ್ಮ ವಿರುದ್ಧ ಜಗಳ ಆಡಿ ಎಲ್ಲೋ ನಾನು ಹೇಗಾದರೂ ಮಾಡಿ ಅದನ್ನು ಅವರೊಂದು ಹೇಳಿದ್ರೆ ನಾನೊಂದು ಬೇರೆ ರೀತಿ ಇದು ಮಾಡಿ ಅದನ್ನು. ಸೊ ಅಲ್ಲಿ ಏನಾಗ್ತಾ ಇತ್ತು, ಅವ್ರಿಗೆ ಏನು ಐಡಿಯಾ ಮಾಡ್ತಿದ್ರು ಅದ್ರ ಉಲ್ಟನೇ ಆಗ್ತಾಯಿತ್ತು. ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಹಾಗೆ ಅವ್ರಿಗೆ ನನ್ನನ್ನು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಿಗ್ ಬಾಸ್ ಹತ್ರ ಅಳ್ತಾಯಿದ್ರು, ನನ್ನ ಒಂದು ಸರ್ತಿ ಹೊರಗಡೆ ಕಳಿಸಿ ನನಗೆ ಆಗ್ತಾಯಿಲ್ಲ. ಸೊ ಬಟ್ ಹೊರಗಡೆ ಅದು ಈ ರೀತಿ ಎಂಟರ್ಟೈನ್ಮೆಂಟ್ ಆಗಿ ಟರ್ನ್ ಆಗಿರೋದು ನನಗೆ ಬಹಳ ಖುಷಿ ಇದೆ, ಬಹಳ ಖುಷಿ. ಬಹುಶಃ ಒಳಗಡೆ ಇದ್ದಾಗ ನೀವು ಕಿತ್ತಾಡ್ತಾ ಇದ್ರೆ, ಒಳಗಡೆ ಅವ್ರು ಮಾತ್ರ ಕಿರ್ಚಾಡ್ತಾ ಇದ್ರು, ನೀವು ಫುಲ್ ಪೇಷನ್ಸ್ ಆಗಿ ಅಪೋಸ್ ಮಾಡ್ತಾ ಇದ್ರಿ, ಫುಲ್ ರಿಟರ್ನ್. ಆ ರೀತಿ ಕ್ಯಾರೆಕ್ಟರ್ ಇತ್ತು. ಯಾಕಂದ್ರೆ ನಾವು ಅಲ್ಲಿ ಜೀವಂತವಾಗಿ ಬರ್ಬೇಕಲ್ಲ ಮೇಡಮ್. ನಾವು ಹಾಗೆ ಮಾಡಿ ಇವ್ರು ಏನಾದ್ರು ನಮ್ಮ ತಲೆ ಮೇಲೆ ಮಲಗಿರ್ಬೇಕಾದ್ರೆ ಎತ್ತಾಕ್ಬಿಟ್ರೆ. ಹೌದು ಆ ಥರ. ಓಕೆ, ಹಾಗೆ. ಓಕೆ, ಬಿಗ್ ಬಾಸ್ ಜರ್ನಿ ಮುಗೀತು. ಹೊಸತನ, ಧ್ರುವಂತ್ ಹೊಸತನ, ಆ್ಯಂಡ್ ಆಗಲೇ ಹೇಳ್ದಾಗೆ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ನೇರ ನುಡಿ, ಆ ರೀತಿಯಾಗೆಲ್ಲ ಜನರಿಗೆ ಫುಲ್ ಹತ್ರ ಆದ್ರಿ. ಜೊತೆಗೆ ಒಂದಿಷ್ಟು ಆಫರ್ಸ್ಗಳು ನಿಮಗೆ ಬಂದಿರಬಹುದೇನೋ, ಹಾಗಾಗಿ ಕೇಳ್ತಾ ಇದ್ದೀನಿ. ಏನಾದರೂ ಸಿನಿಮಾ ಅಥವಾ ಸೀರಿಯಲ್ ಆಫರ್ಸ್ ಏನಾದರೂ ಬಂದಿದೆಯಾ? ಬಂದಿದೆ ಅಂತ ನನ್ನ ಸ್ನೇಹಿತರಿಗೆಲ್ಲ ಬಂದಿದೆ ಕಾಲ್ಸ್. ಇವ್ರನ್ನ ರೀಚ್ ಆಗಬೇಕು, ಕೆಲವು ನಿರ್ಮಾಪಕರುಗಳು ಇಷ್ಟಪಟ್ಟಿದ್ದಾರಂತೆ. ಇನ್ನೂ ಗೊತ್ತಿಲ್ಲ, ನಾನು ಮೀಟಿಂಗ್ಸ್ ರಿಸೀವ್ ಮಾಡಿಲ್ಲ. ಯಾಕಂದರೆ ಮಾಧ್ಯಮದವರು ನಮ್ಮನ್ನು ಬೆಳೆಸ್ತಾ ಇರೋರು. ಸೊ ಅವ್ರನ್ನೇ ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಈಗ ನೆಕ್ಸ್ಟ್ ಏನು ಅಂತ. ಸ್ವಲ್ಪ ಬ್ರೇಕ್ ತಗೊಳ್ತೀನಿ. ಮತ್ತು ನಾನು ಹೇಳಿದಾಗೆ ನನ್ನ ಸಿನಿಮಾನೇ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನೋಡ್ಬೇಕು ಅದಕ್ಕೆ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು. ಮತ್ತು ವಾಹಿನಿ ನನಗೆ ತುಂಬ ಕೊಟ್ಟಿದೆ. ಸೊ ನನ್ನ ಪ್ರಯಾರಿಟಿ ಅವರು ಆಗಿರ್ತಾರೆ. ಸೊ ಅವ್ರು ಏನು ನನಗೆ ತರ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಈಗ ಫ್ರೆಶ್ ಆಗಿರೋದ್ರಿಂದ ಈಗ ಅದನ್ನು ಇನ್ನು ನೆಕ್ಸ್ಟ್ ಟಚ್ ಮಾಡ್ತೀನಿ. ಅದನ್ನು ಬಿಟ್ಟು ಕಿರುತೆರೆ ಸೇವೆ ಮಾಡಿದ್ದೀನಿ. ಈಗ ಬಿಗ್ ಬಾಸ್ ಆಯಿತು, ನಂತರ ಬೆಳ್ಳಿತೆರೆಯಲ್ಲಿ ಒಂದೊಂದು ಒಳ್ಳೊಳ್ಳೆ ಮೆಸೇಜ್ ಕೊಡೋವಂಥ ಸಿನಿಮಾದ ಮುಖಾಂತರ ನಾನು ಜನರ ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ. ನಂದೇ ಕತೆ, ನಂದೇ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದೀನಿ. ಡೈಲಾಗ್ಸ್ ಕೂಡ ನಾನೇ ಬರೆದಿದ್ದೀನಿ, ನಾನೇ ಕಥಾನಾಗಿ ಮಾಡ್ತಾ ಇದ್ದೀನಿ.
ಬಿಗ್ ಬಾಸ್ ವಿಚಾರ ಇನ್ನೊಂದು ತಗೊಂಡ್ರೆ, ಬಿಗ್ ಬಾಸು ಸ್ಕ್ರಿಪ್ಟೆಡ್ಡು ಎಲ್ಲ ರೀತಿ ನಾರ್ಮಲ್ ಬೇರೆ ಬೇರೆ ಭಾಷೆಯಲ್ಲಿ ಹೇಗಿದೆಯೋ ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಕಾಪಿ ಕ್ಯಾಟ್ ಕನ್ನಡ ಬಿಗ್ ಬಾಸ್ ಅಂತ ಹೇಳಿ ಒಂದಿಷ್ಟು ವದಂತಿಗಳು ಹರಡ್ತಾ ಇದ್ದಾವೆ. ಅಂದರೆ ಒಂದಿಷ್ಟು ಸೀಸನ್ಗಳಿಂದನೇ ಈ ಮಾತುಗಳು ಬರ್ತಾ ಇದೆ. ಈ ಸೀಸನಲ್ಲೂ ಅದೇ ಕೇಳಿ ಬರ್ತಾ ಇರುವಂಥದ್ದು. ಏನು ಹೇಳ್ತೀರಾ ನೀವು ಅದರಲ್ಲೇ ಜೀವಿಸಿರೋದ್ರಿಂದ ಕೇಳ್ತಾ ಇರುವಂಥ ಅಪಾರ್ಥ ಅದು. ಅಂದರೆ ಸಾಧ್ಯನೇ ಇಲ್ಲ. ಅಂಥ ಒಳ್ಳೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಓಕೆ, ಅಲ್ಲಿ ಡಿಸೈನ್ ಮಾಡ್ತಾರೆ. ಅಂದರೆ ನಿಮ್ಮ ಟಾಸ್ಕ್ಗಳನ್ನು, ಗೇಮ್ಸ್ಗಳನ್ನು ಡಿಸೈನ್ ಆಗಿರುತ್ತೆ, ಅದು ಬಿಗ್ ಬಾಸ್ ಕ್ರಿಯೇಟಿವ್ ಟೀಮಿಂದ. ಮತ್ತು ನಮ್ಮ ಕಾನ್ಸೆಪ್ಟ್ ವೀಕ್ ಅಂತ ಇರುತ್ತೆ. ಈಗ ಬಿ ಪ್ಯಾಲೇಸ್ ಆಗಿರಲಿ ಅಥವಾ ಕಾಲೇಜ್ದಾಗಿರಲಿ, ಇದೆಲ್ಲ ಡಿಸೈನ್ ಮಾಡಿರ್ತಾರೆ. ನಮಗೆ ಯಾವ ಟೈಪ್ ಡ್ರೆಸ್ ಎಲ್ಲ, ಅದನ್ನು ಬಿಟ್ಟು ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳ ನಡುವೆ ಆಗೋದೆಲ್ಲ ಆರ್ಗ್ಯಾನಿಕ್. ಅದು ಅವ್ರವ್ರಿಗೆ ಬೇಕಾದಾಗೆ ಕಂಟೆಸ್ಟೆಂಟ್ಗಳೇ ಅದನ್ನು ಇದು ಮಾಡೋದೇ ಹೊರತು ನಥಿಂಗ್ ಇಸ್ ಸ್ಕ್ರಿಪ್ಟೆಡ್. ನಿಮ್ಮ ಜಗಳ ಆಗಲಿ, ಅಭಿಪ್ರಾಯ ಹೇಳೋದಾಗಲಿ, ರಿಸೀವ್ ಮಾಡೋದಾಗಲಿ, ಅವರ ರಣತಂತ್ರ ಆಗಲಿ, ಇದೆಲ್ಲ ವೆರಿ ನಾರ್ಮಲಿ ಡನ್. ಜನರಲ್ ಒಂದು ಕ್ಯೂರಿಯಾಸಿಟಿ ಇದೆ, ಬಿಗ್ ಬಾಸ್ನಲ್ಲಿ ಧ್ರುವಂತ್ ಅವರ ಸಂಭಾವನೆ ಎಷ್ಟಿರ್ಬೋದು ಅಂತ. ಜಸ್ಟ್ ಒಂದು ಕ್ಯೂರಿಯಾಸಿಟಿ, ಇವನ್ ನನಗೂ ಕೂಡ. ನಾನು ಸೀಸನ್ 10ಗೆ ಒಳ್ಳೆ ಸಂಭಾವನೆನೇ ಕೇಳಿದ್ದೆ, ಒಪ್ಕೊಂಡಿದ್ರು. ಆದರೆ ಈ ಸಲ ಅದೇ ಕಿಚ್ಚ ಸರ್ ಇರಬೇಕಾದ್ರೇ ಇದು ಮಾಡಬೇಕು ಅಂತ ಸಂಭಾವನೆ ಬಗ್ಗೆ ನಾನು ಇದು ಮಾಡಲಿಲ್ಲ. ಲಾಸ್ಟ್ ಸೀಸನ್ 10ಗೆ ಏನು ಹೇಳಿದ್ರು ಅದ್ರದ್ದು ಅರ್ಧನೇ ನಾನು ಈ ಸರ್ತಿ ಕೋಟ್ ಮಾಡಿದ್ದು. ಸೊ ಜಾಸ್ತಿ ತಗೊಂಡಿಲ್ಲ ನಾನು ಸಂಭಾವನೆ. ಕಂಪೇರಿಂಗ್ ಟು ಅದರ್ಸ್ ನಾನು ಜಾಸ್ತಿ ತಗೊಂಡಿಲ್ಲ. ಬಟ್ ನನಗೇನು ಪಡ್ಕೋಬೇಕಿತ್ತು ಇಂಥ ಒಂದು ವೇದಿಕೆಯಿಂದ ಅದನ್ನು ಪಡ್ಕೊಂಡು ಬಂದಿದ್ದೀನಿ. ಸಿಕ್ಕಿದೆ, ಜಾಸ್ತಿನೇ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ಸಂತೋಷ ಇದೆ. ಧ್ರುವಂತ್ ಯಾರು ಅಂತ ಗೊತ್ತಿರಲಿಲ್ಲ ಯಾರಿಗೂ. ಇದ್ರ ಮುಖಾಂತರ ಜನಗಳಿಗೆ ಗೊತ್ತಾಗಿ ಈಗ ಬರ್ತಾ ಇರೋ ಕಮೆಂಟ್ಸ್ಗಳನ್ನು ನೋಡಿದ್ರೆ ಆ ಹಾರ್ಟ್ಗಳು, ಆಮೇಲೆ ಸರ್ ನಿಮ್ಮ ಪರ್ಸ್ನಾಲಿಟಿ ನಾವು ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ, ಆ್ಯಂಡ್ ನೇರ ನುಡಿ ಇರೋರು, ಆ ಪ್ರೀತಿ ಇದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಇನ್ನು ಒಂದಿಷ್ಟು ಸಮಾಜದ ಬಗ್ಗೆ ಕಾಳಜಿ ಇರೋರು ನೀವು, ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾ ಇದ್ದೀರಾ. ಹಾಗಾಗಿ ಕೇಳ್ತಾ ಇದ್ದೀನಿ, ಈಗಿನ ಜನ್ರೇಷನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ತುಂಬ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್. ಟೀಚರ್ಸ್ಗಳು ಏನು ಕಲಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಅ ವೆರಿ ಸೀರಿಯಸ್ ಕನ್ಸರ್ನ್. ನಾನು ಮೆಜಾರಿಟಿಯಾಗಿ ನೋಡ್ತಾ ಇದ್ದೀನಿ, ವಿದ್ಯೆ ಅನ್ನೋದು ಏನಾಗಿದೆ, ನನಗೆ ಡೌಟು, ಬರೀ ಒಂದು ಕಂಪನಿಗೆ ಜಾಬ್ ತಗೊಳ್ಳೋದಕ್ಕೆ ಸೀಮಿತವಾಗಿದೆ ಅಂತ ಅನ್ನಿಸ್ತಾ ಇದೆ. ವಿದ್ಯೆ ಅನ್ನೋದು ಮೋರಲ್ ವ್ಯಾಲ್ಯೂಸೇ ಇಲ್ಲ. ನೀವು ನೋಡಿ ಈಗ ಯಂಗ್ಸ್ಟರ್ಸ್ ಮೇಡಮ್, ನಾವೀಗ ಈಗ ಸೋಷಿಯಲ್ ಮೀಡಿಯಾ ಯುಗ, ಇದರಲ್ಲಿ ನೋಡಿ ಒಂದೊಂದು ಕಮೆಂಟ್ಸ್ಗಳು ಹಾಕ್ತಿರೋದು, ಅವ್ರು ಮಾಡ್ತಾ ಇರೋದು ಬಿಹೇವಿಯರ್, ವರ್ತನೆ, ಇದು ಏನು ಉದಾಹರಣೆ ಹೋಗ್ತಾ ಇದೆ ಸಮಾಜಕ್ಕೆ, ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇವರೆಲ್ಲ ಶಾಲೆಗೆ ಹೋಗಿದ್ದಾರೆ. ಶಾಲೆಗೆ ಹೋಗಿದ್ರೆ ಇವರಿಗೆ ಶಿಕ್ಷಣ ಕೊಟ್ಟಿರೋಂಥ ಶಿಕ್ಷಕರ ಗುಣಮಟ್ಟ ಎಷ್ಟಿದೆ, ಇವರ ಮನೆಯಲ್ಲಿ ಬಂದಿರೋ ಕಲ್ಚರ್ಗಳು ಎಷ್ಟಿದೆ ಅಂತ ನನಗೆ ಈಗ ಅದನ್ನು ಕೆಲವರೆಲ್ಲ ಅದೇ ನನ್ನ ಹಳೇದು ಕಾಂಟ್ರವರ್ಸಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದೆಲ್ಲ ಮಾತಾಡಿದ್ದಾರೆ. ಅವ್ರಿಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಮಾತಾಡೋದು ಬೇರೆ ಸುಲಭ, ಸೋಷಲ್ ಮೀಡಿಯಾ ಅದನ್ನು ಏನೋ ತಂದು ನನ್ನನ್ನು ಹೆಸರು ಡ್ಯಾಮೇಜ್ ಮಾಡೋದಲ್ಲ. ಅವ್ರಿಗೆ ಗೊತ್ತಿಲ್ಲ ಏನು ನಡೆದಿದ್ದಿಲ್ಲ. ಬಟ್ ನನ್ನನ್ನು ಹೊರತುಪಡಿಸಿ ಈಗ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಆಗಿರಲಿ, ಅಥವಾ ಅಂಥ ನಮ್ಮ ಮೋದಿಯವರಾಗಿರಲಿ, ಅಥವಾ ನಮ್ಮ ದರ್ಶನ್ ಸರ್, ಕಿಚ್ಚ ಸರ್ ಆಗಲಿ, ಅಥವಾ ಯಶ್ ಅವರಾಗಿರಲಿ, ಯಾವುದೇ ನಮ್ಮ ದೊಡ್ಡ ವಿಜಯ್ ಸರ್, ಗಣೇಶ್ ಸರ್, ಇವರೆಲ್ಲ ದೊಡ್ಡ ಮಟ್ಟದ ಆರ್ಟಿಸ್ಟ್ಗಳು, ಇವರೆಲ್ಲ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನಮ್ಮ ರಾಜ್ಯಕ್ಕೆ ಇದು ಆ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇದೆ. ಇವರೆಲ್ಲ ಸೋಷಲ್ ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು, ಎಲ್ಲಿಗೆ ಹೋಗ್ತಾ ಇದೆ ಯೂತ್ ಜನ್ರೇಷನ್ ಅಂತಲೇ ಗೊತ್ತಿಲ್ಲ. ಇಟ್ಸ್ ಅ ವೆರಿ ಸೀರಿಯಸ್ ಕನ್ಸರ್ನ್. ಸ್ಪೆಷಲಿ ನನ್ನ ರಾಜ್ಯ ಅಂತ ಬಂದಾಗ ಅದು ಈಗ ನಾವೊಂದು ಏನು ಪಬ್ಲಿಕ್ ಫಿಗರ್ ಆಗಿ, ನಾನೊಬ್ಬ ಇಲ್ಲಿಯ ಕಲಾ ಸೇವಕನಾಗಿ ನನಗೆ ಇಟ್ ಈಸ್ ಅ ಕನ್ಸರ್ನ್. ಸೊ ನನ್ನ ಪ್ರಯತ್ನ ಇದೇ ಆಗಿರುತ್ತೆ. ಈಗ ಒಬ್ಬೊಬ್ಬರು ಮನೆಗೆ ಹೋಗಿ ನಾನು ಹೇಳೋದಕ್ಕಾಗಲ್ಲ. ನಾನೀಗ ಇದನ್ನು ಲಾರ್ಜ್ ಸ್ಕೇಲಲ್ಲಿ ಸಿನಿಮಾ ಮುಖಾಂತರನೇ ಹೇಳಬೇಕು, ಸಿನಿಮಾ ಮುಖಾಂತರನೇ ಹೇಳ್ತೀನಿ. ನಾನು ಇದನ್ನ ಬರ್ತೀನಿ. ಇಟ್ ಈಸ್ ಅ ವೆರಿ ಬಿಗ್ ಸೋಷಲ್ ಕನ್ಸರ್ನ್ ಮ್ಯಾಮ್. ಇದು ಸೊಸೈಟಿ ಎಲ್ಲರೂ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಾಗಿ ಕನ್ವರ್ಟ್ ಆಗ್ತಿದ್ದಾರೆ. ಮಾತಾಡೋ ರೀತಿ, ಬಿಹೇವಿಯರ್ ರೀತಿ ಎಲ್ಲ ರೌಡಿಗಳ ಥರ ವರ್ತನೆಗಳು, ಇದೆಲ್ಲ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಹೆಲ್ದಿ. ಆಮೇಲೆ ಅದರಿಂದ ಅವ್ರಿಗೆ ಡ್ಯಾಮೇಜ್ ಆಗ್ತದೆ ಆ್ಯಂಡ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅವರ ಕ್ಯಾರೆಕ್ಟರ್ ಆಗಲಿ, ಅವರ ಫ್ಯಾಮಿಲಿಗೆ ಡ್ಯಾಮೇಜ್ ಆಗ್ತಾಯಿದೆ, ಅವ್ರಿಗೆ ಡ್ಯಾಮೇಜ್ ಆಗ್ತಾಯಿದೆ. ಇಟ್ ಈಸ್ ನಾಟ್ ಗುಡ್ ಗ್ರೋತ್ ಅಂತ ಅನಿಸುತ್ತೆ. ನೀವು ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾ ರಾತ್ರಿ ಒಂದಿಷ್ಟು ಜನರನ್ನ ಬೆಳೆಸುತ್ತೆ, ಒಂದಿಷ್ಟು ಜನರನ್ನ ಮಲಗಿಸುತ್ತೆ ಕೂಡ, ಖಂಡಿತ. ಹಾಗಾಗಿ ಹೇಳ್ತಾ ಇರೋದು, ಈ ವಿಚಾರವನ್ನು ಕೇಳ್ತಾ ಇರೋದು, ನೀವು ಬಿಗ್ ಬಾಸ್ ಮನೆಯಿಂದ ಬಹುಶಃ ಹೊರಗಡೆ ಬಂದ ಮೇಲೆ ಒಂದು ಘಟನೆ ನಡೆಯುತ್ತೆ. ನಮ್ಮ ರಾಜ್ಯದಲ್ಲ, ಪಕ್ಕದ ಕೇರಳದ ರಾಜ್ಯದಲ್ಲಿ ಒಂದು ಯುವತಿ ಬಸ್ನಲ್ಲಿ ಅನೈತಿಕವಾಗಿ ವರ್ತನೆ ಮಾಡಿದ್ದಾರೆ ಒಬ್ಬ ಯುವಕ ಅಥವಾ ಒಬ್ಬರು ಏಜ್ ಆಗಿರೋ ಒಂದು ಅಂಕಲ್ ಅಂತ ಹೇಳಿ.
ಒಂದು ಅಪವಾದವನ್ನ ಹಾಕ್ತಾರೆ, ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ. ಆಗ ಆ ವಿಚಾರ ತಿಳಿದ ನಂತರ ಆತ ಸತ್ತು ಕೂಡ ಹೋಗ್ತಾರೆ. ಅಂತಹ ಘಟನೆಗಳನ್ನ ಕೇಳಿದಾಗ ನೋಡಿದಾಗ ಏನ್ ಅನ್ಸುತ್ತೆ ಸರ್ ನೀವು? ಈ ನನ್ನ ಜೊತೆನೇ ಆಗಿದೆಯಲ್ಲ, ಈಗ ಯಾವುದು ಲೈಂಗಿಕ ಕಿರುಕುಳ ಅನ್ನೋದು ನನಗೆ ಬರುತ್ತೆ. ನಾವು ಇಷ್ಟು ಕ್ಷೇತ್ರಗಳಲ್ಲಿ ಕೆಲಸ, ಈಗ ನಾನು ಹೇಳಿದೆ ನನ್ನ ಜರ್ನಿನ, ಏರ್ಲೈನಲ್ಲಿದ್ವಿ, ಇಲ್ಲಿದ್ವಿ, 10 ವರ್ಷ ನಾನು ನನ್ನ ಸೇವೆ ಕೊಟ್ಟಿದ್ದೀನಿ. ಎಷ್ಟು ಆರ್ಟಿಸ್ಟ್ ಇವರು, ನಾನು ಈಗ ಯಾವ ಸಂತ್ರಸ್ತೆ ಅಂತ ಹೇಳ್ಕೊಂಡು ಯಾರು ಕೊಟ್ಟಿದ್ದಾರೆ, ಬಹುಶಃ ಅವ್ರು ಸ್ಕೂಲಲ್ಲಿದ್ರು ಅನಿಸುತ್ತೆ ನಾವು ಶುರು ಮಾಡಬೇಕಾದ್ರೆ ಕೆರಿಯರ್. ಓಕೆ, ಸುಮ್ಮನೆ ಯಾವುದೋ ಇದಕ್ಕೆ ನಮ್ಮ ಹತ್ರನೇ ಸಹಾಯ ತಗೊಂಡು, ಈಗ ಊಟ ಮಾಡಿರೋ ಮನೆ, ನಾವು ಊಟ ಮಾಡಿಸಿದ್ದೀವಿ ಆ ವ್ಯಕ್ತಿಗೆ, ಅವ್ರಿಗೆ ಕಷ್ಟ ಅಂತ ಹೇಳಿದಾಗ ದುಡ್ಡು ಕೊಟ್ಟು ನಂತರ ಅವರ ಬಣ್ಣ ತೋರಿಸಿದ್ದಿದೆಯಲ್ಲ, ಯಾವುದಕ್ಕೋ ಲೈಂಗಿಕ ಕಿರುಕುಳ. ಹೆಣ್ಣು ಮಕ್ಕಳಿಗೆ ಇವತ್ತು ಕಾನೂನು ಇಂಥ ಅನ್ಯಾಯ ಆದಾಗ ಸುರಕ್ಷತೆ ಕೊಡಲಿಕ್ಕೆ ಅದನ್ನು ಬೇರೆ ರೀತಿ ಬಳಸ್ಕೊಳ್ಬಾರ್ದು. ಕಾನೂನು ಈ ರೀತಿ ಇದೆ ಅಂತ ಅದನ್ನು ಭಾಳ ಜವಾಬ್ದಾರಿ ಅಂಥದ್ದು ನಡೆದಿದ್ರೆ ಮಾತ್ರ ಮಾಡಬೇಕು. ಇವತ್ತು ಮಾತು ಯಾವುದಕ್ಕೋ ಎತ್ಕೊಂಡು ಒಂದು ಬೇರೆ ಯಾವುದಕ್ಕೋ ಗಲಾಟೆ ಆದರೆ ಅದನ್ನು ಹೋಗಿ ಲೈಂಗಿಕ ಕಿರುಕುಳ ಅಂತ ಮಾಡಿಬಿಡೋದು. ನಾವೇಗ ಇಲ್ಲ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು, ನಮ್ಮ ಫ್ಯಾಮಿಲಿ ಎಲ್ಲ ಭಾಳ ಸ್ಟ್ರಾಂಗ್ ಇದೆ, ನಮ್ಮ ತಂದೆ ತಾಯಿ ಎಲ್ಲ ಇದೆಲ್ಲ ಗೊತ್ತು, ನಾವೆಲ್ಲ ರಿಸೀವ್ ಮಾಡೋ ರೀತಿ ಇದೆ. ನಾವು ಇಂಥದ್ದು ಏನೇ ಬಂದರೂ ನಾವು ಕರೆಕ್ಟಾಗಿದ್ದೀವಿ ಅಂತಂದರೆ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ, ಅದನ್ನ ಫೈಟ್ ಮಾಡ್ತೀವಿ, ಅದನ್ನು ನಾವು ಪ್ರೂವ್ ಮಾಡ್ಕೊಳ್ತೀವಿ ಎಲ್ಲೆಲ್ಲೇನು ಅಂತ. ಕೆಲವರು ವೀಕ್ ಮೈಂಡೆಡ್ ಇರ್ತಾರೆ, ಕೆಲವು ವೀಕ್ ಫ್ಯಾಮಿಲಿಗಳಿರ್ತಾರೆ, ಮರ್ಯಾದೆನೇ ನನ್ನ ಸರ್ವಸ್ವ ಅಂತ ಇರ್ತಾರೆ, ಜೀವಗಳೇ ಹೋಗ್ತಾ ಇದೆ. ಬಹುಶಃ ಇದೇ ಘಟನೆ ಆಗಿರೋದಲ್ಲಿ. ಆ್ಯಂಡ್ ನಾನು ಕೇಳ್ಪಟ್ಟೆ ಅದು ಏನಕ್ಕೆ ಭಾಳ ಸುಲಭ ಅಂತಂತಂದರೆ, ನನಗೆ ಲೈಂಗಿಕ ಕಿರುಕುಳ ಕೊಟ್ಟ ಅಂತ ಹೇಳಿದ ತಕ್ಷಣ ಅದಕ್ಕೆ ಸಾಕ್ಷಿಗಳು ಬೇಡ, ಯಾವುದೋ ಒಂದು ಕತೆ ಸಾಕಂತೆ. ಬಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಹೆಣ್ಮಗಳು ಹೇಳಿದ್ಲು ಅಂತಂದರೆ, ಮತ್ತೆ ಕಾನೂನು ಹೇಗಿದೆ ಅಂತಂದರೆ ಅದಕ್ಕೆ ಏನು ಪ್ರೊಸೀಜರ್ ಇದೆ, ಪ್ರೊಸೀಜರ್ ಆಗಲೇಬೇಕು ಅನ್ಸುತ್ತಾ ನಿಮಗೆ? ಹೆಣ್ಮಕ್ಳು ಕಾನೂನನ್ನ ದುರುಪಯೋಗ ಪಡಿಸ್ಕೊಂತಿದ್ದಾರೆ ಈಗಿನ ಇದರಲ್ಲಿ ತುಂಬ ಹೋಗ್ತಾರೆ. ಅವ್ರದ್ದು ಅಜೆಂಡಾ ಏನಿರುತ್ತೆ, ಯಾವ ವ್ಯಕ್ತಿ ಮೇಲೆ ಹಾಕಿರ್ತಾರೆ ಅವರಿಂದನೇ ತುಂಬ ಬೆನಿಫಿಟ್ ತಗೊಂಡಿರ್ತಾರೆ. ಯಾವಾಗ ಇವರ ಉದ್ದೇಶಗಳು ಆ ವ್ಯಕ್ತಿಗೆ ಗೊತ್ತಾಗಿ ಅವ್ರು ರಿಯಾಕ್ಟ್ ಆಗ್ತಾರೆ, ಹೋಗ್ಬಿಟ್ಟು ಅವ್ರ ವಿರುದ್ಧ ಲೈಂಗಿಕ ಕಿರುಕುಳ ಹಾಕೋದು. ನನ್ನ ಮೇಲೆ ಆಗಿದ್ದು ಅದೇ ಅಲ್ವಾ, ನಾವು ಫೇಸ್ ಮಾಡ್ಕೊಂಡು ಬಂದ್ವಿ. ಸೊ ಅದು ಬಹಳ ತಪ್ಪು. ಇವತ್ತು ಮಾತೆತ್ತಿದ್ರೆ ಯಾವುದನ್ನ ಹೋಗಿ ಅವರ ಅಜೆಂಡಾ ಫುಲ್ಫಿಲ್ ಆದ ತಕ್ಷಣ ಹೋಗಿ ಲೈಂಗಿಕ ಕಿರುಕುಳ ಅನ್ನೋದು, ಅದಕ್ಕಿಂತ ಮುಂಚೆ ಬದುಕಕ್ಕೆ ಬಿಟ್ಟಿರಲ್ಲ, ಇವ್ರನ್ನ ಬದುಕಕ್ಕೆ ಬಿಟ್ಟಿರೋರಿಲ್ಲ, ಏನೆಲ್ಲ ತೊಂದರೆ ಕೊಟ್ಟಿರ್ತಾರೆ. ನಂತರ ಯಾವಾಗ ಇವರ ಉದ್ದೇಶಗಳು ಗೊತ್ತಾಗುತ್ತೆ, ಆ ವ್ಯಕ್ತಿಯ ವಿರುದ್ಧ ಹೋಗಿ ಕಿರುಕುಳ ಅಂತ ಭಾಳ ಸುಲಭ ಆಗೋಗಿದೆ. ಇದ್ರ ಬಗ್ಗೆ ನಿಜವಾಗ್ಲೂ ಕಾನೂನು ಹಾಗೂ ನಮ್ಮ ಅಧಿಕಾರಿಗಳು ಏನಿದ್ದಾರೆ ಭಾಳ ಸೀರಿಯಸ್ ಆಗಿ ತಗೋಬೇಕು. ಎಷ್ಟು ಜೀವಗಳು ಹೋಗಿದೆ ಈಗ, ಇವ್ರದ್ದೊಬ್ರದ್ದು ಬೆಳಕಿಗೆ ಬಂದಿದೆ. ಸುಮಾರು ಜನ ಇದರಿಂದ ಏನೇನೋ ಕಳ್ಕೊಬಿಟ್ಟಿದ್ದಾರೆ. ಸೊ ಇದು ಬಹಳ ತಪ್ಪು. ನೀವು ಹೇಳಿದ ಹಾಗೆ ನಿಮ್ಮ ಲೈಫ್ ಕೂಡ ತುಂಬ ಚಂದದಿಂದ ಹೋಗ್ತಾ ಇತ್ತು. ಒಂದಿಷ್ಟು ಅಭಿಮಾನಿಗಳನ್ನು ಗಳಿಸಿರ್ತೀರಿ, ಒಂದಿಷ್ಟು ಸೋಷಿಯಲ್ ಆಗಿ ಏನು ಫೇಸ್ ರೆಕಗ್ನೈಸೇಷನ್ನ ಅಂದರೆ ಗಳಿಸಿರ್ತೀರಿ. ಆದರೆ ಸಡನ್ ಆಗಿ ನಿಮ್ಮ ಮೇಲೆ ಒಂದು ಅಪವಾದ ಬರುತ್ತೆ, ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ. ಅದೇ ಸೋಷಿಯಲ್ ಮೀಡಿಯಾ ನಿಮಗೆ ಮಾರಕ ಆಗುತ್ತೆ. ಅಂದರೆ ಆ ಅಪವಾದ ಜನರ ಮನಸ್ಸಿಗೆ ಸಾಕಷ್ಟು ಧ್ರುವಂತ ಅಂದರೆ ಈ ರೀತಿನ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮೂಡುವ ಹಾಗೆ ಮಾಡುತ್ತೆ, ಒಂದಿಷ್ಟು ಅಭಿಪ್ರಾಯಗಳು ತಮ್ಮಲ್ಲೇ ಹುಟ್ಕೊಳ್ಳೋ ಹಾಗೆ ಮಾಡುತ್ತೆ. ಏನಂತೀರಾ ಸರ್ ಆ ಘಟನೆ ಬಗ್ಗೆ? ಜನಗಳನ್ನ ನಂಬಲಿಲ್ಲ. ಯಾಕಂತಂದರೆ 10 ವರ್ಷ ಅಂತಂದರೆ ಎಷ್ಟು ಕಲಾವಿದರ ಜೊತೆ ನಾನು 7 ಧಾರಾವಾಹಿ ಮತ್ತು 3 ರಾಜ್ಯಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಯಾವ ಕಂಪ್ಲೇಂಟ್ ಕೊಟ್ಟಿರೋರು ಇಲ್ಲಿಯವರಲ್ಲ, ಇಲ್ಲಿಯವರೇ ಕರ್ನಾಟಕದವರು, ಬಟ್ ಅಲ್ಲಿ ಕೆಲಸ ಮಾಡೋರು, ತೆಲುಗು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು. ಅವ್ರು ಇಲ್ಲಿಗೆ ಬಂದು ಏನು ಕೊಡೋದು? ಇಷ್ಟು ಆ ರೀತಿ ಏನಾದರೂ ನಂದು ಇಲ್ಲಿವರೆಗೆ ಒಂದು ಕಾಂಟ್ರವರ್ಸಿ ಇಲ್ಲ, ಏನಿಲ್ಲ. ಅವರಿಗೆ ನಾನು ಧನ ಸಹಾಯ ಮಾಡಿರ್ತೀನಿ, ಅವ್ರ ಮನೆಯಲ್ಲಿ ಕಷ್ಟ ಇದೆ ಅಂತ ಹೇಳಿ, ಆಗಲೇ ಶುರು ಆಗೋದಿದು. ಸೊ ನೀವು ಕಮೆಂಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯಾರೂ ನಂಬಲಿಲ್ಲ, ಇಂಡಸ್ಟ್ರಿನೂ ನಂಬಲಿಲ್ಲ. ಯಾಕಂದರೆ ನನ್ನ ಜೊತೆ 10 ವರ್ಷ ಕೆಲಸ ಮಾಡಿರೋರು ನಮ್ಮ ಗುಣ ಗೊತ್ತಿರುತ್ತೆ. ಅವನು ಯಾವುದಾದ್ರೂ ವಿಚಾರಕ್ಕೆ ಸರಿ ತಪ್ಪಿಗೆ ಜಗಳ ಆಡ್ತಾನೆ ಹೊರತು ಇಂಥ ವ್ಯಕ್ತಿತ್ವ ಒಂದಲ್ಲ. ಈಗ ನಿಂತಿದ್ದೇ ಹಾಗೆ. ಈಗ ನನಗೆ ಅವಕಾಶ ಸಿಕ್ತು, ನಾನು ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ನನಗೊಂದು ಚೂರು ವ್ಯತ್ಯಾಸ ಆಗಲಿಲ್ಲ ಅದು. ಯಾಕಂದರೆ ಇಂಡಸ್ಟ್ರಿ ನನ್ನ ಹಿಂದೆ ಇತ್ತು, ನಾನು ಕೆಲಸ ಮಾಡ್ತಾನೆ ಇದ್ದೆ, ಆಫರ್ಸ್ಗಳು ಬರ್ತಾನೆ ಇತ್ತು. ನನಗೆ ಭಾಳ ಭಯ ಇತ್ತು, ಈ ರೀತಿ ಮಾಡಿದ್ದಾರೆ ಅಂದರೆ ಈಗ ನನಗೆ ಆಫರ್ಗಳು ನೆಕ್ಸ್ಟ್ ನನಗೆ ಕೊಡ್ತಾರೆ ಅವಕಾಶ. ಅವ್ರು ನಿಮ್ಮ ಜೊತೆ ವರ್ಕ್ ಮಾಡಿದಂಥ ಆರ್ಟಿಸ್ಟು ಇಲ್ಲ, ನನ್ನ ಜೊತೆ ವರ್ಕು ಮಾಡಿಲ್ಲ, ಅವ್ರು ಯಾರೋ ಪ್ರಾಜೆಕ್ಟ್, ಅನ್ನೋನ್ ಪ್ರಾಜೆಕ್ಟ್ ಹಿಂದೆ ಬೀಳ್ತಾರೆ. ನೀವು ಇಷ್ಟ ನೀವು ಇಲ್ದಿದ್ರೆ ಸತ್ತೋಗ್ತೀನಿ ಅಂತ, ಇಷ್ಟೆಲ್ಲ ಟಾರ್ಚರ್ ಆಗಿ ಮತ್ತೆ ಬಡತನದ ಕಥೆ ಆಗುತ್ತೆ. ನಾವು ಸಹಾಯ ಮಾಡ್ತೀವಿ, ಧನ ಸಹಾಯ ಮಾಡ್ತೀವಿ, ನನಗೆ ಸಿಗದಿರೋದು ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಈ ರೀತಿ ಎಲ್ಲ ಮಾಡಿ ಏನೇನೋ ಮಾಡಿ ಹಾಕ್ತಾರೆ ಅದನ್ನು. ಸೊ ಅದು ಡ್ಯಾಮೇಜ್ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ಆಮೇಲೆ ಗೊತ್ತಾಗುತ್ತೆ ಅದ್ರ ಹಿಂದೆ ಬೇರೆಯವರು ಸುಮಾರು ನಮಗೆ ಆಗದೆ ಇರೋರ್ದು ಭಾಳ ಇದೆ ಅಂತ, ಅದನ್ನು ಬಹಳ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ನಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ ಆಗಿದೆ.
ಭಾಳ ಒಳ್ಳೆ ಸಾಧನೆ ಮಾಡಿದ್ದಾರೆ ಅವರು. ಅವ್ರನ್ನ ತಂದೆ ತಾಯಿನ ಅವ್ರನ್ನ ಭಗವಂತ ಭಾಳ ಚೆನ್ನಾಗಿಟ್ಟಿರಲಿ ಅಂತಲೇ ನಾವು ಹೇಳೋದು. ಸೋಷಿಯಲ್ ಮೀಡಿಯಾ ಇದನ್ನ ಬಿಟ್ಟು ಇನ್ನೊಂದು ಕಡೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಬಿರುಕು ಮಾಡುತ್ತೆ, ಅದಕ್ಕೋಸ್ಕರನೂ ಒಂದಿಷ್ಟು ಸಫರ್ ಮಾಡ್ತೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಇರೋ ಇಂಡಸ್ಟ್ರಿ ಇದೆಯಲ್ಲ ಮ್ಯಾಮ್, ಅದು ನಾವೀಗ ಈ ಇಂಡಸ್ಟ್ರಿಗೆ ಬಂದಾಗ ನಮಗೆ ಮೇಲೆ ಕೆಳಗಡೆ ಇದ್ದೇ ಇರುತ್ತೆ. ಯಾಕಂದರೆ ಸಂಭಾವನೆ ಕೂಡ ಭಾಳ ಕಡಿಮೆ ಕನ್ನಡ ಇಂಡಸ್ಟ್ರಿಲಿ ಧಾರಾವಾಹಿಗಳಂತ ಬಂದಾಗ. ಈ ಕೆಲವರು ನಾವು ಏನು ಮಾಡ್ತೀವಿ, ಭಾಳ ಸಂಗಾತಿ ಅಂತಂದರೆ ಕಷ್ಟಗಳಲ್ಲಿ ನಿಲ್ಲೋರು, ನನ್ನ ಕಷ್ಟನ ನೋಡಿ ಆಡ್ಕೊಳ್ಳೋರಲ್ಲ. ಭಾಳ ಸಂಗಾತಿ ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ನನ್ನ ಕಷ್ಟದಲ್ಲಿ ನಾನು ಇದ್ದೀನಿ ಅಂತ ನಿಲ್ಲಿ ಗೆಲ್ಸೋರು. ನನ್ನಿಂದ ಏನು ಸಿಗುತ್ತೆ, ಏನು ಸಿಕ್ಕಿದೆ, ಏನೇನು ಸಿಕ್ಕಿಲ್ಲ ಅದನ್ನು ಪಟ್ಟಿ ಮಾಡಿಕೊಂಡು ಅದ್ರ ಬಗ್ಗೆನೇ ನನಗೆ ತೊಂದರೆ ಕೊಡ್ತಾಯಿದ್ರೆ ನನಗಿಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಆಯಿತಾ? ಸೊ ಅದನ್ನು ಕೊರಗು. ಮತ್ತು ನಮ್ಮ ಒಟ್ಟಿಗೆ ಇದ್ದು ನಾನು ದುಡ್ದಿದ್ದನ್ನು ನಮ್ಮೊಟ್ಟಿಗೆ ತಿಂದು ನಮ್ಮ ಹಿಂದೆನೇ ಚಾಕು ಹಾಕೋದಿದೆಯಲ್ಲ, ಅವರು ಭಾಳ ಸಂಗತಿ ಅಲ್ಲ ಅವರು. ಸೊ ಹಾಗಾಗಿ ಈ ಕಾರಣಗಳಿಂದ ಅದೊಂದು ಗಲಾಟೆ ಆಗಿ ನಾನು ಒಬ್ಬನೇ ಇದ್ದಾಗ ಬಹುಶಃ ಈಗ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ನಾನು. ಆ ಸಂಬಂಧ ಇದ್ದಿದ್ರೆ ಬಹುಶಃ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ನಾನು. ಯಾವಾಗ ಆ ಸಂಬಂಧ ಹೋಯಿತು ನನ್ನ ಜೀವನ ಬದಲಾಯಿತು, ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಆ ವೈರಲ್ ಆಗ್ತಾ ಇತ್ತು, ಒಂದಿಷ್ಟು ಅಪವಾದಗಳು ಬರ್ತಾ ಇತ್ತು, ಬಹುಶಃ ಜೈಲಿಗೂ ಹೋಗುವಂತಹ ಸಿಚುವೇಶನ್ ಬರುತ್ತೆ ಅದರಿಂದ. ಆ ದಿನಗಳು ಹೇಗಿತ್ತು ಸರ್ ನಿಮಗೆ? ನಿಮ್ಮ ಮೈಂಡ್ ಸೆಟ್ ಆ ಟೈಮಲ್ಲಿ ಹೇಗಿತ್ತು? ನನಗೆ ಗೊತ್ತೇ ಇಲ್ಲ ಈ ರೀತಿ. ನನಗಲ್ಲಿ ಏನು ಬರ್ದಿದ್ದಾರೆ, ಏನು ಬಹುಶಃ ರೇಪ್ ಒಂದು ಹಾಕಿಲ್ಲ ಅನ್ಸುತ್ತೆ, ಅದನ್ನು ಬಿಟ್ಟು ಎಲ್ಲವೂ ನನಗೆ ಏನಲ್ಲಿ ಬರ್ದಿದ್ದಾರೆ, ಈ ನಂಬರ್ಸ್ಗಳು ಏನು ಏನಿದೆ ಅಂತ ಗೊತ್ತಿಲ್ಲ. ನೀವು ಅಡ್ವೊಕೇಟ್ನ ತರಿಸಿ ನಾನೇನು ಅಂದ್ಕೊಂಡೆ ಅಂತಂದರೆ ಸಾಹೇಬರು ಬರ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ, ಸರ್ ಹೀಗೀಗೆ ನಡೆದಿದೆ, ಹೀಗೀಗೆ ಇದೆ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತಂದರೆ ಇಲ್ಲಿ ಏನೇನೋ ಬರ್ದಿದ್ದಾರೆ, ಅದಕ್ಕೆ ಪ್ರೊಸೀಜರ್ಗಳು ನಮಗೆ ಗೊತ್ತಿಲ್ಲ. ಹೌದು. ನಂದು ಊಟ ಆಯ್ತು ಅಂತ ಕೇಳಿದ್ರು, ನಂದು ಊಟನೂ ಆಗಿರಲಿಲ್ಲ. 2 ದಿವಸ ಬಿಟ್ಟು ನನಗೆ ಹೈದರಾಬಾದ್ ಶೂಟಿಂಗ್ ಹೋಗಬೇಕು, ಒಂದು ದಿವಸ ನೆಕ್ಸ್ಟ್ ದಿವಸನೇ ಹೋಗಬೇಕು. ಇಲ್ಲಿ ಊಟ ಆಗಿಲ್ಲ ಅಂತ ಅಂದಾಗ ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಪ್ರತಿದಿನ ನೋಡಿರ್ತಾರೆ ಏನಾಗ್ತಾಯಿದೆ, ಇದು ಏನು ಅವ್ನು ನಿಜವಾಗ್ಲೂ ಆ ರೀತಿ ಮಾಡೋಣ ಇಲ್ವಾ ಅಂತ ಅವ್ರಿಗೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ನಡ್ಕೊಳ್ತಾರೆ ಅಧಿಕಾರಿಗಳು ನನ್ನ ಹತ್ರ. ನನಗೆ ಪಪ್ಪಾಯ ತಂದು ಕೊಡ್ತಾರೆ, ನಾನು ಕೂತ್ಕೊಂಡು ಪಪ್ಪಾಯ ತಿಂತಾಯಿದ್ದೀನಿ. ಸರ್ ಒಂದು ಅಡ್ವೊಕೇಟ್ ಬೇಕು, ಇದಕ್ಕೆ ಸ್ವಲ್ಪ ಸೀರಿಯಸ್ ಇದೆ ಅಂತ ಹೇಳಿದಾಗ, ಹೌದಾ ಯಾಕೆ, ನಾನು ಸಾಹೇಬ್ರ ಹತ್ರ ಬಂದು ಮಾತಾಡ್ತೀನಿ, ಏನು ಇಲ್ಲೊಬ್ಬರು ಬೇಕು. ಮತ್ತು ನಮ್ಮ ಮೇನ್ ಯಾರಿದ್ದಾರೆ ನನ್ನ ಅಡ್ವೊಕೇಟ್, ಅವ್ರಿಗೆ ಹೇಳಲ್ಲ, ಯಾಕಂದರೆ ಅವ್ರು ನನ್ನ ತಂದೆ ಸ್ಥಾನದಲ್ಲಿರೋರು. ಅವ್ರಿಗೆ ಹೇಳಿದ್ರೆ ಏನಕ್ಕಿಂತ ಅವ್ರು ಸವಾಸ ಮಾಡಿ ನೀನು ಮರ್ಯಾದೆ, ಅಂದರೆ ವಿ ಆರ್ ವೆರಿ, ಐ ಕಮ್ ಫ್ರಮ್ ಅ ವೆರಿ ರೆಪ್ಯೂಟೆಡ್ ಪರ್ಸನ್, ನಂದೇ ತಪ್ಪು. ಇಂಥ ವ್ಯಕ್ತಿಗಳಿಗೆ ನಾವು ಸವಾಸ ಮಾಡಿದ್ದು ನಮ್ಮ ತಪ್ಪು, ಇವ್ರನ್ನ ಹತ್ರ ಬಿಟ್ಕೊಂಡಿದ್ದು ನಮ್ಮ ತಪ್ಪು. ಅಂಕಲ್ಗೆ ಹೇಳಿದರೆ ಈಗ ಬೈತಾರೆ. ಸೊ ಬೇಡ ಅಂತ ಹೇಳಿ ನನ್ನ ಫ್ರೆಂಡ್ಗೊಬ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಯಾರನ್ನೋ ಕಳಿಸ್ತೀನಿ, ಅವ್ರು ಅದನ್ನು ಇನ್ನೂ ಹಾಳು ಮಾಡಾಕ್ತಾರೆ. ಏನು ಗೊತ್ತಿರಲ್ಲ, ಏನು ನಮಗೆ ಸಹಾಯ ಮಾಡೋದು ಬದಲು ದುಡ್ಡಿಗೆ ಇದು ಜಾಸ್ತಿ ಇದಾಗುತ್ತೆ. ಸೊ ತದಾದ ನಂತರ ಅದನ್ನು ಎಲ್ಲಿ ಕೋರ್ಟು, ಅದು ಕೆಲವಕ್ಕೆ ಕೋರ್ಟ್ ಓಪನ್ ಇರಬೇಕಂತೆ, ನೆಕ್ಸ್ಟ್ ರಜಾ, ಆಮೇಲೆ 24 hours ಮೇಲೆ ಇಡೋ ಆಗಿಲ್ಲ. ಅವ್ರು ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ, ಈ ಕ್ರಿಸ್ಮಸ್ ಹಿಂದಿನ ದಿವಸ ನನಗೆ ಸ್ಟೇಷನಲ್ಲೇ ಬೇಲ ಅಥವಾ ಇದು ಆಗದಿರೋ ಹಾಗೆ, ಸೊ ಕ್ವಾರಂಟೈನ್ ಆಗಬೇಕಾಗುತ್ತೆ. ಕ್ವಾರಂಟೈನ್ಸಲ್ಲೇ ಬೇರೆ ಅಂತ ಇರುತ್ತೆ, ನಿಮ್ಮ ಜೈಲ್ ಬೇರೆ, ಕ್ವಾರಂಟೈನ್ ಬೇರೆ. ಕ್ವಾರಂಟೈನ್ ಆಗಬೇಕು ಅಂತ ಇರುತ್ತೆ ಇಮಿಡಿಯೇಟಾಗಿ. ನನಗೆ ಆಗ ಭಯ ಆಗುತ್ತೆ, ಓ ಈ ರೀತಿ ಪ್ಲ್ಯಾನ್ ಮಾಡಿದಾರಾ ಅಂತ. ಸೊ ಅದು ನನ್ನ ತುಂಬ ಅಧಿಕಾರಿಗಳು ಹೇಳ್ತಾರೆ, ಸರ್ ಏನಿಲ್ಲ, ಜಾಗ ಚೆನ್ನಾಗಿದೆ, ಅದು ಕ್ವಾರಂಟೈನ್ ಸೆಲ್, ಜೈಲಲ್ಲ, ನೀವು ಅಂದ್ಕೊಳ್ಳೋ ಹಾಗೆ ಆಗಲ್ಲ, ಕ್ವಾರಂಟೈನ್ ಮಾಡ್ತಾ ಇರ್ತೀವಿ, ಯಾಕಂದರೆ ಕೋರ್ಟು ಓಪನ್ ಆಗೋವರೆಗೂ. ಓಪನ್ ಆದ ತಕ್ಷಣ ನಿಮ್ಮನ್ನು ಇದು ಮಾಡ್ತೀವಿ. ನನ್ನನ್ನು ತುಂಬ ಧೈರ್ಯ ತುಂಬ್ತಾರೆ. ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ ಆ ಕ್ವಾರಂಟೈನ್ ಸೆಲ್ಲಲ್ಲಿ, ಅವರು ತುಂಬ ಧೈರ್ಯ ತುಂಬ್ತಾರೆ, ಯಾಕಂದರೆ ಅಷ್ಟು ಹೆಸರು ಮಾಡಿದ್ದೀನಿ ನಾನಲ್ಲಿ. ಮತ್ತು ಅಲ್ಲಿ ಧೈರ್ಯ ಬಂದಿದ್ದು ಏನಕ್ಕಂತಂದರೆ, ತುಂಬ ಎಜುಕೇಟೆಡ್ಸ್ ಮತ್ತು ದೊಡ್ಡವರೆಲ್ಲ ಇದ್ದಾರೆ ಅಲ್ಲಿ. ಅವ್ರದ್ದು ಯಾವುದೋ ಲೀಸ್ಗೆ ದುಡ್ಡು ಕೊಟ್ಟಿಲ್ಲ ಅಥವಾ ಚೆಕ್ ಬೌನ್ಸ್ ಆಗಿರೋದು, ಇಂಥದ್ದು ಕೇಸೆಲ್ಲ ಅಲ್ಲಿ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂದರೆ ಇದೊಂದು ಆಪಾದನೆ, ಇದನ್ನು ಕ್ಲಿಯರ್ ಮಾಡ್ಕೊಂಡು ನಾವು ಮಾಡಿಲ್ಲ ಅಂತಂದರೆ ಅದಕ್ಕೇನಾಗಬೇಕು. ನಂತರ ಇಮಿಡಿಯೇಟ್ ಒಂದು 2-3 ದಿವಸದಲ್ಲಿ ಹೈಕೋರ್ಟಿಂದನೇ ಸ್ಟೇ ಬಂದ್ಬಿಡುತ್ತೆ. ಇದು ಅವನಿಗೆ ಯಾವ ತೊಂದರೆ ಕೊಡಬಾರ್ದು ಅಂತ ಬರ್ತೀವಿ. ಆಮೇಲೆ ನಾನಾ ಥರ ನಾನು ಆಗಲೂ ಖುಷಿಯಿಂದನೇ ಬರ್ತೀನಿ ಹೊರಗಡೆ. ಆದರೆ ತಂದೆ ತಾಯಿಗೆ ಆದಂಥ ಡ್ಯಾಮೇಜ್ ಇದೆಯಲ್ಲ ಮ್ಯಾಮ್, ಅವರಾದಂಥ ಗಾಬರಿ, ಯಾಕಂದರೆ ನಂದು ಫೋನನ್ನು ತಗೊಂಡಿರ್ತಾರೆ, ಅವರು ಗಾಬರಿ ಆಮೇಲೆ ಟಿ ವಿಲಿ ಬಂದು ಅದು ನನಗೆ ಇದು ಇನ್ಸಿಡೆಂಟ್ ಆಗಲ್ಲ, ಮಮ್ಮಿ ಡ್ಯಾಡಿಗೆ ಆದಂಥ ಬೇಜಾರಿದೆಯಲ್ಲ. ಹೊರಗಡೆ ಹೋದಾಗ ನಮ್ಮ ಊರನ್ನ ಯಾರೂ ನಂಬಲಿಲ್ಲ,
ಆದರೆ ಇಂಥ ಆಪದನೆ ಬಂತಲ್ಲ. ಮತ್ತು ನಮ್ಮ ತಂದೆ ಬಹಳ ಹೆಸರಾಂತ ವ್ಯಕ್ತಿ ನಮ್ಮ ಊರಲ್ಲಿ, ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಇಂಥ ಒಂದು ಷಡ್ಯಂತ್ರ. ನಿಮ್ಮ ಮಗ ಈ ರೀತಿ ಅದನ್ನ ಕೇಳೋದಕ್ಕೂ ಹೋಗಲಿಲ್ಲ, ನಮ್ಮ ಊರವರು ಕೇಳೋದಕ್ಕೆ ಹೋಗಲಿಲ್ಲ. ಅಂಥ ಹುಡುಗ ಅಲ್ಲ, ಇದು ಯಾರೋ ಇದು ಅರೇಂಜ್ಮೆಂಟೇ ಮಾಡಿರೋದು ಅಂತ ಎಲ್ರಿಗೂ ಗೊತ್ತಿತ್ತು. ಬರ್ತೀನಿ ಮತ್ತು ನಾನಾ ರೀತಿ ಮನಸ್ಸು ಹೋಗುತ್ತೆ. ಅಂದರೆ ಅವ್ರಿಗೇನಾದರೂ ಈ ರೀತಿ ಮಾಡಿದ್ರಲ್ಲ ನಮ್ಮ ತಂದೆ ತಾಯಿ ಬೇಜಾರಾಗಿ, ಆಗ ತಂದೆ ತಾಯಿ ಹೇಳ್ತಾರೆ ಸುಮ್ಮನಿರು, ಭಗವಂತ ನಿನಗೆ ಅಂತ ಒಂದು ಟೈಮ್ ಬರುತ್ತೆ, ಆಗ ನೀನು ಪ್ರೂವ್ ಮಾಡ್ಕೊಳ್ತೀಯ. ನಮ್ಮ ಅಡ್ವೊಕೇಟ್ಸ್ಗಳು ಹೇಳ್ತಾರೆ ಏನು ಮಾಡೋದಕ್ಕೆ ಹೋಗಬೇಡಿ, ನೀವೇನು ಮಾಡಿಲ್ಲ, ಸುಮ್ಮನೆ ಇದ್ದುಬಿಡಿ. ಅವ್ರು ಮಾಡಿದಾರ, ಅವ್ರಿಗೆ ಅವ್ರ ಕರ್ಮ ಸಿಗುತ್ತೆ, ನಿಮ್ಮದೊಂದು ಟೈಮ್ ಬರುತ್ತೆ. ನೀವು ನಂಬಲ್ಲ, ನಂದು ಯೂಟ್ಯೂಬಲ್ಲಿ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಭಾಳ ಬೇಜಾರಾಗುತ್ತೆ ಮ್ಯಾಮ್. ಅದಕ್ಕಿಂತ ಮುಂಚೆ ನಾವು ಮಾಡಿರೋ ಸಾಧನೆಗಳ ಬಗ್ಗೆನೇ ಇಂಟರ್ವ್ಯೂ ಇದ್ದಿದ್ದು. ನಂತರ ಆಮೇಲೆ ಮಾಧ್ಯಮಗಳು ಹಾಕಿದಂಥ ಇದು ಕೆಲವು ಯಾವುದ್ಯಾವುದೋ ಮಾಧ್ಯಮಗಳು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ, ಏನೋ ನನ್ನ ಪಕ್ಕದಲ್ಲಿ ನನ್ನ ಒಟ್ಟಿಗೆ ಹುಟ್ಟು ಬೆಳೆದಿರೋರ ಥರ. ಸೊ ಅದು ನಾನು ಹೋಗ್ತೀನಿ ಕೂಡ, ಪ್ರತಿಯೊಂದು ನ್ಯೂಸ್ ಚಾನಲ್ಗೆ ಹೋಗ್ತೀನಿ, ಕೋರ್ಟಿದ ಆರ್ಡರ್ಸ್ ತಗೊಂಡು ಇದನ್ನು ತೆಗೀರಿ, ದಯವಿಟ್ಟು ತೆಗೀರಿ ಅಂತ. ಅದು ಆಗಲ್ಲ. ಅವರು ಇಲ್ಲ, ನಾವು ಆ್ಯಕ್ಚುಲಿ ನೀವು ಮಾಡಿದ್ದೀರಿ ಅಂತ ಹೇಳಿಲ್ಲ, ಇಂಥ ಆಪಾದನೆ ಕೇಳಿ ಬಂದಿದೆ ಅಂತ ಹಾಕಿರೋದು, ಸೊ ನಾವು ಹಾಕಿರೋದು ಅಂತ. ತುಂಬ ಬೇಜಾರಾಗುತ್ತೆ. ತುಂಬ ಚಾನಲ್ಸ್ಗಳಿಗೆ ಹೋಗ್ತೀನಿ. ತದಾದ ನಂತರ ನಮ್ಮ ಅಡ್ವೊಕೇಟ್ ರಜತ್ ಚಂದ್ರಮೌಳಿ ಸರ್ ಅಂತ, ಬಹಳ ದೊಡ್ಡ ಹಿರಿಯ ಅಡ್ವೊಕೇಟ್ ಅವರು. ಅವರ ಜೂನಿಯರ್ಸ್ ಯಾರಿರ್ತಾರೆ, ರಜತ್ ಮತ್ತು ಆ್ಯರನ್ ಅಂತ ಯಾರಿರ್ತಾರೆ, ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್ ನನಗೆ. ಅವ್ರು ಹೇಳ್ತಾರೆ, ಧ್ರುವಂತ್ ನೀವೊಂದು ಎಂಥ ಕೆಲಸ ಮಾಡಿ ಅಂತಂದರೆ, ಇಷ್ಟೇನು ಯೂಟ್ಯೂಬಲ್ಲಿ ನಿಮ್ಮ ಬಗ್ಗೆ ಬಂದಿದ್ದೆಲ್ಲ ಇದೆಲ್ಲ ಕೊಚ್ಕೊಂಡು ಹೋಗಬೇಕು ಅಂತ. ನಿಮ್ಮ ಹೆಸರು ಯಾವ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಇದೆಲ್ಲ ಕೊಚ್ಕೊಂಡು ಹೋಗಬೇಕು. ಯಾವ ಟೈಮಲ್ಲ ಮಾತಾಡಿದಾರೋ ಗೊತ್ತಿಲ್ಲ ಮೇಡಮ್. ನನ್ನ ಮಹಾಕಾಲ್, ನನ್ನ ಕೈ ಮುಗಿದ್ದು ಚಾಮುಂಡಿ, ಆ ಡಿಸೆಂಬರ್ ಕಳೆದು ಡಿಸೆಂಬರ್ ಬರೋವರೆಗೂ ಅವ್ರು ಏನು ಹೇಳಿದ್ರು ಅದಾಯ್ತು. ಆಯಿತು. ಹೌದು ಹೌದು. ನಾವು ನಮ್ಮ ವ್ಯಕ್ತಿತ್ವದ ಆಟದಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ ಚಪ್ಪಾಳೆ ತಗೊಂಡು ಹೊರಗಡೆ ಬರ್ತೀವಿ. ಇದು ನನ್ನ ಗೆಲುವು, ಇದು ನನ್ನ ಕತೆ. ಓಕೆ ಓಕೆ. ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಮತ್ತೆ ಬಂದರೆ, ಗ್ರ್ಯಾಂಡ್ ಫಿನಾಲೆ ಆಗುತ್ತೆ, ಕಪ್ಪು ಗಿಲ್ಲಿ ಅವ್ರ ಕೈ ಸೇರುತ್ತೆ. ಹೇಗೆ ಅನಿಸ್ತು ಸರ್ ಆ ಮೂಮೆಂಟು ನಿಮಗೆ? ಅಶ್ವಿನಿ ಅವ್ರು ಗೆಲ್ತೀರಿ, ಸುದೀಪ್ ಅವ್ರು ಕೇಳಿದಾಗಲೂ ಸಹಿತ ಅಶ್ವಿನಿ ಅವ್ರು ಗೆಲ್ತಾರೆ ಅಂತಲೇ ನೀವು? ನಾನು ಗೆಲ್ತೀನಿ ಅಂತಾನೆ ಇದ್ದಿದ್ದು ನನಗೆ. ಓಕೆ ಓಕೆ. ನಾನೇ ಗೆಲ್ತೀನಿ ಅಂತ ಇದ್ದಿದ್ದು. ಯಾಕೆ ಹೊರಗಡೆ ಬಂದಾಗ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಅಲ್ಲಿ ನಾನು ಹೇಳಿದ್ದು, ಓ ಹಾಗ ನೀವು ಅಶ್ವಿನಿ ಅವ್ರ ಹೆಸರು ತಗೊಂಡಿದ್ದೀರಿ ಅಲ್ಲಿ. ನಾನು ಎಲ್ಲೋ ಅವ್ರ ಆಟನ ನೋಡಿದ್ದೆ, ನಾನು ಅಶ್ವಿನಿ ಮೇಡಮ್ ಅವ್ರ ಬಿಗಿನಿಂಗಿಂದ ನಾನು. ಹೌದು. ಬಟ್ ಎಂಡ್ ಆಫ್ ದ ಡೇ ಒಂದು ಚಾನಲ್ದು ಅಥವಾ ಒಂದು ಶೋದು ಪರ್ಪಸ್ ಏನಾಗಿರುತ್ತೆ ಅಂದರೆ ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಯಾರಿಂದ ಆಗಿದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಆ ಎಂಟರ್ಟೈನ್ಮೆಂಟ್ ಯಾರಿಗಾಗಿದೆ, ಆ ಎಂಟರ್ಟೈನ್ಮೆಂಟ್ಗೆ ಯಾರು ನ್ಯಾಯ ದೊರಕಿಸಿದ್ದಾರೆ, ಅವ್ರಿಗೆ ನ್ಯಾಯ ಆಗಿದೆ ಅಷ್ಟೇ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹೌದು, ಯಾಕಂದರೆ ಅದು ನ್ಯಾಚುರಲ್ ಆಗಿ ಬಂದಿರೋದು, ಆರ್ಗ್ಯಾನಿಕ್ ಆಗಿ ಜನಗಳು ಪ್ರೀತಿಯನ್ನು ಸಂಪಾದಿಸಿದ್ದಾರೆ. ಗಿಲ್ಲಿ ಅವರಾಗಿರಲಿ, ರಕ್ಷಿತಾ ಅವರಾಗಿರಲಿ, ಅದು ತುಂಬ ಆರ್ಗ್ಯಾನಿಕ್ ಅನಿಸುತ್ತೆ. ಸೊ ಹಾಗಾಗಿ ಇಂಥ ಸಂಪಾದನೆ ಮಾಡಿದ್ದಾರೆ ಅವರು. ಸೊ ಎಂಟರ್ಟೈನ್ ಆಗಿದ್ದಾರೆ, ಅದಕ್ಕೆ ನ್ಯಾಯ ಸಿಗಬೇಕು, ಸಿಕ್ಕಿದೆ. ಇನ್ನು ಅಶ್ವಿನಿ ಅವರು ಮತ್ತೆ ನಿಮ್ಮ ರಿಲೇಶನ್ಶಿಪ್, ಆ ಬಾಂಡಿಂಗ್ ಹೇಗಿತ್ತು? ಸ್ಟಾರ್ಟಿಂಗ್ ಇರಲಿಲ್ಲ, ಆಮೇಲೆ ತುಂಬ ಚಂದ ಬಂತು. ನನಗೆ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು, ಅದು ಪಾಪ ಅವ್ರನ್ನ ಇದು ಮಾಡಿ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ರು. ಅದು ಏನೇ ಇರಲಿ ಅದು ತಪ್ಪು. ಆಮೇಲೆ ನಾನು ನೋಡೋದು ಅವ್ರನ್ನ ಮದರ್ಲಿ ಫಿಗರ್ ಆಗಿ. ಸೊ ನಮ್ಮ ಅಮ್ಮನೇ ಇದ್ದರೆ ಅಲ್ಲಿ ಮಗನಾಗಿ ನಾನು ಅವ್ರನ್ನ ಟೀಕೆ, ಇವರೆಲ್ಲ ಮಾಡ್ತಾಯಿದ್ದಾರೆ ಅಂತ ಇವ್ರ ಹತ್ರ ಒಳ್ಳೆಯವರಾಗಕ್ಕೆ ನಾನು ಟೀಕೆ ಮಾಡಲ, ಅಥವಾ ನಾನೊಬ್ಬ ನನ್ನ ವ್ಯಕ್ತಿತ್ವ ಏನಿದೆ, ನನ್ನ ಜೊತೆನೂ ಜಗಳ ಆಗಿರುತ್ತೆ, ಅದನ್ನೆಲ್ಲ ಮಾಡ್ತು ಅಮ್ಮ ನಾನಿದ್ದೀನಿ ಅಂತ. ಆಮೇಲಿಂದ ಆ ಬಾಂಡಿಂಗ್ಗೆ ಶುರು ಆಗಿದ್ದು. ಅವ್ರು ನನ್ನ ಮಗು ಥರ ನೋಡಿದ್ರು, ಅಮ್ಮನ ಥರ ಇಬ್ಬರು ನಿಂತ್ಕೊಂಡು ಆಟಾಡಿದ್ದೀವಿ ಮೇಡಮ್. ಅಷ್ಟು ಜನನೂ ನಾವು ನಿಲ್ಸ್ಕೊಂಡು ಆಟಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಅ ಸೂಪರ್ ಜರ್ನಿ. ಅದು ತುಂಬ ಚಂದ ಇತ್ತು. ಓಕೆ, ಇದೆಲ್ಲದನ್ನು ಬಿಟ್ಟು ಇನ್ನು ಕರಾವಳಿ ಭಾಗಕ್ಕೆ ಮತ್ತೆ ಮರಳಿ ಬರೋದಾದರೆ, ನೀವು ಕೂಡ ಕಲೆಗೆ ತುಂಬ ರೆಸ್ಪೆಕ್ಟ್ ಮಾಡೋದು, ಅದ್ರ ಜೊತೆನೇ ನೀವು ಬದುಕ್ತಾ ಇರೋದ್ರಿಂದ ಕೇಳ್ತಾ ಇರೋದು, ಕರಾವಳಿ ಭಾಗದವರು ಒಂದಿಷ್ಟು ಕನ್ನಡ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ಇರ್ಬೋದು, ಈಗ ಹೆಸರು ಮಾಡ್ತಾ ಇದ್ದಾರೆ, ಒಂದು ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕರಾವಳಿ ಭಾಗದವರು ಮೊದಲು ಅಷ್ಟೊಂದು ಕಾಣಿಸ್ಕೊಳ್ತಾ ಇರಲಿಲ್ಲ, ಬಟ್ ಈಗ ಒಂದಿಷ್ಟು ಪ್ರೆಸೆನ್ಸ್ ಆಫ್ ಇದರಲ್ಲಿದ್ದಾರೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಹೇಗೆ ಅನಿಸ್ತಾ ಇದೆ ಸರ್? ನಮ್ಮ ಕಾಂತಾರ ಇರ್ಬೋದು, ರಾಜ್ಬಿ ಶೆಟ್ಟಿ ಅವರ ಒಂದಿಷ್ಟು ಮೂವಿಗಳಿರ್ಬೋದು, ರಕ್ಷಿತ್ ಶೆಟ್ಟಿ ಅವರ ಕಾಂಟ್ರಿಬ್ಯೂಷನ್ ಇರ್ಬೋದು, ಅದನ್ನೆಲ್ಲ ನೋಡಿದಾಗ ಹೇಗೆ ಅನಿಸುತ್ತೆ ಶೆಟ್ಟರ್ ತಂಡ? ಹೌದು, ಖುಷಿ ಆಗುತ್ತೆ. ಒಂದು ಮುಂಚೆ ಇತ್ತು, ಭಾಳ ಮುಂಚೆ ಈ ಸಿನಿಮಾದಲ್ಲಿ ಗುರುತಿಸಿರೋವಂಥ ನಿರ್ಮಾಪಕರೇ ಮಾಡಬೇಕು ಸಿನಿಮಾ ಅಥವಾ ನಿರ್ದೇಶಕರ ಮೂಲಕ. ಭಾಳ ಕಮ್ಮಿ ಯುವ ಪ್ರತಿಭೆಗಳು ಅವರೇ ನಿರ್ಮಾಪಕರಾಗಿ, ಅವರೇ ನಿರ್ದೇಶಕರಾಗಿ, ಅವರೇ ನಟರಾಗಿ ಮಾಡೋದು. ಸೊ ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿದ್ದೀವಿ.
ಆ ಸ್ಟೀರಿಯೋಟೈಪ್ ಬ್ರೇಕ್ ಆಗಿದೆ ಇವತ್ತು ಕರಾವಳಿ ಭಾಗ ಅಂತ ಮಾತ್ರ ಅಲ್ಲ, ಯಾವುದೇ ಭಾಗದಿಂದ ಅಲ್ಲಿ ಪ್ರತಿಭೆ ಇದೆ, ಅವ್ರ ಹತ್ರ ಒಳ್ಳೆ ಕಥೆ ಇದೆ, ಪ್ರತಿಭೆ ಇದೆ ಅಂತಂದರೆ ಈಗ ಬರ್ತಾ ಇದೆ. ಸೊ ಅದು ಆ ಸ್ಟೀರಿಯೋಟೈಪ್ ಕಟ್ಟಾಗಿದೆ. ಈಗ ಯಾರ ಹತ್ರ ಪೊಟೆನ್ಷಿಯಲ್ ಇದೆ ಅಂತಂದರೆ ಯಾವ ಭಾಗದಿಂದ ಬೇಕಾದರೂ ಬಂದು ಸಿನಿಮಾನ ಕಟ್ಟಿ, ಯಾವುದೇ ಕ್ಷೇತ್ರ, ಸಿನಿಮಾ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿ ಮೇಲೆ ಉತ್ತಮ ಒಂದು ಶ್ರೇಷ್ಠ ಮಟ್ಟಕ್ಕೆ ತಲುಪುವಂಥ ಇವತ್ತು ಕೆಲಸಗಳಾಗಿದೆ, ಅಂಥ ಪ್ರೊಜೆಕ್ಟ್ಗಳಾಗಿದೆ. ನಮ್ಮ ಇಂಡಿಯನ್ ಸೌತ್ ಸಿನಿಮಾದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಟಾಪ್ ಲೆವೆಲಲ್ಲಿ ಹೋಗಿ ನಿಂತಿದೆ. ಅದ್ರ ಬಗ್ಗೆ ಭಾಳ ಖುಷಿ ಇದೆ, ತುಂಬ ಖುಷಿ ಇದೆ. ಓಕೆ, ಇನ್ನು ನೀವು ಯಾವಾಗಲೂ ಅತಿ ಹೆಚ್ಚು ದೇವರನ್ನ ನಂಬ್ತೀರಿ, ಅಂದರೆ ಸ್ನೇಹಿತರು ಅನ್ನೋದಕ್ಕಿಂತ ದೇವ್ರ ಜೊತೆಲಿ ಇದ್ದಾನೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಜಾಸ್ತಿ ಇದೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಸನಾತನಿ ಬಗ್ಗೆ ಏನು ಹೇಳ್ತೀರಾ? ಸನಾತನ ಧರ್ಮ ಅಂದರೆ ಏನು? ಫಸ್ಟ್ ಆಫ್ ಆಲ್, ಸನಾತನ ಧರ್ಮ ಹಿಂದೂ ಧರ್ಮ ಬೇರೆ ಬೇರೆ ಇದೆ. ಹಿಂದೂಯಿಸಮ್ ಇಸ್ ಬೇರೆ, ಸನಾತನ ಈಸ್ ಎವ್ರಿಬಡೀಸ್. ಹಿಂದೂಗಳಿಗೆ ಮಾತ್ರ ಅಲ್ಲ ಸನಾತನ ಧರ್ಮ. ಸನಾತನ ಧರ್ಮ ಎಲ್ರಿಗೂ, ಮುಸ್ಲಿಮ್ಸ್ ಅವ್ರಿಗೂ, ಕ್ರಿಶ್ಚಿಯನ್ಸ್ ಅವ್ರಿಗೂ, ಇಸ್ಲಾಂ ಅವ್ರಿಗೂ, ಹಿಂದೂಗಳಿಗೂ, ಜೈನರು ಎಲ್ರಿಗೂ ಬರುತ್ತೆ. ಫಸ್ಟ್ ಆಫ್ ಆಲ್ ನಾವು ಅದನ್ನೇ ಅರ್ಥ ಮಾಡಬೇಕು. ಸನಾತನ ಅಂದರೆ ಇಟ್ಸ್ ಅ ಸೈನ್ಸ್. ಸೈನ್ಸ್ ಅಂತ ಅಂದರೆ ಏನು? ಒಂದೀಗ ಮರವನ್ನು ನಾವು ಏನಕ್ಕೆ ಪೂಜಿಸ್ತೀವಿ, ಆ ವ್ಯಾಲ್ಯೂ ಏನಕ್ಕೆ ಕೊಡ್ತೀವಿ? ಊದುಗಡ್ಡಿ ಕುಂಕುಮ ಹಚ್ಚೋದಲ್ಲ. ಒಂದು ಮರ, ಅದರಿಂದ ಏನು ನಮಗೆ ಆಕ್ಸಿಜನ್ ಸಿಗುತ್ತೆ, ಇದರಿಂದ ವ್ಯಾಲ್ಯೂಸ್ ಹೇಳೋದೇ ಸನಾತನ ಧರ್ಮ. ನಿಮಗೆ ಇಡೀ ಕಲ್ಲಂದರೆ ಏನು, ನದಿ ಅಂದರೆ ಏನು, ಪ್ರತಿಯೊಂದರಲ್ಲಿ ದೇವರನ್ನ ಏನಕ್ಕೆ ಕಾಣಬೇಕು, ಮನುಷ್ಯ ಹೇಗಿರಬೇಕು, ಮನುಷ್ಯ ಹೇಗೆ ಕೂರಬೇಕು, ಏಳಬೇಕು, ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರ್ದು, ಇದನ್ನೆಲ್ಲ ಹೇಳುವಂಥದ್ದು ಸನಾತನ ಧರ್ಮ. ಅದು ಒಬ್ಬರಿಗೆ ಮಾತ್ರ ಸೀಮಿತವಾಗಿರೋದು. ಈಗ ಮರ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ನದಿ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ. ಈ ನದಿ ಅನ್ನೋದನ್ನ ಎಲ್ಲರೂ ಪೂಜಿಸಬೇಕು, ಪ್ರತಿಯೊಬ್ಬ ಮನುಷ್ಯ ಪೂಜಿಸಬೇಕು. ನೀರು ಎಷ್ಟು ಮುಖ್ಯ. ಸೊ ಈ ರೀತಿ ಹೋಗುತ್ತೆ. ಇದನ್ನೇ ಹೇಳೋದು ಸನಾತನ ಧರ್ಮ. ಇಟ್ಸ್ ಅ ಸೈನ್ಸ್. ಈಗ ಕೆಲವಿದೆ, ಈಗ ಫಾರ್ ಎಕ್ಸಾಂಪಲ್ ದೀಪಾವಳಿ ಟೈಮಲ್ಲಿ ಇದರಲ್ಲಿ ಎಣ್ಣೆ ಹಚ್ಚೋದೊಂದು ಸಂಪ್ರದಾಯ ಇದೆ. ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಸೊ ಕೆಲವರು ಇದನ್ನು ಶಾಸ್ತ್ರ, ಹಿಂದೂಗಳ ಶಾಸ್ತ್ರ ಸಂಪ್ರದಾಯ ಅಂತಂದರೆ ಅದು ತಪ್ಪು. ಅದು ಶಾಸ್ತ್ರ ಸಂಪ್ರದಾಯ ಏನಕ್ಕೆ ಮಾಡಿದ್ದಾರೆ ಅಂತ, ಮುಂಚೆ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ವೈಡ್ ಇದರಲ್ಲಿ ಹೇಳೋದಕ್ಕೆ. ಅವರು ಸಂಪ್ರದಾಯ ಅಂತ ಮಾಡಿದ್ರು, ಕಂಪಲ್ಸರಿ ಮಾಡಿದ್ರು. ಇದನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋದನ್ನ ಸಂಪ್ರದಾಯ ಅಂತ ಅನ್ನೋದು. ಯಾಕಂತಂದರೆ ಅದರಲ್ಲಿ ಒಂದು ಬೆನಿಫಿಟ್ ಇದೆ. ಅದನ್ನು ಇವತ್ತಾದರೆ ನಾನು ಹೇಳಬಲ್ಲೆ, ಮುಂಚೆ ಆಗ ಆಗ್ತಾ ಇರಲಿಲ್ಲ, ಎಲ್ರಿಗೂ ಒಬ್ಬೊಬ್ಬರಿಗೆ ಹೇಳ್ಕೊಂಡು ಬರೋದಕ್ಕೆ. ಅದಕ್ಕೆ ಅದನ್ನ ಸಂಪ್ರದಾಯ ಮಾಡಿದರು. ಆ ಪರ್ಟಿಕ್ಯುಲರ್ ಸೀಸನ್, ಆ ಚಳಿಗಾಲದಲ್ಲಿ ಏನಾಗುತ್ತೆ, ಸ್ಕಿನ್ ಹೈಲಿ ಡ್ರೈ ಆಗುತ್ತೆ, ಡಿಹೈಡ್ರೇಟ್ ಆಗಿ. ಆ ಟೈಮಲ್ಲಿ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡಿದಾಗ ಮಾಯ್ಶ್ಚರ್ ಆಗುತ್ತೆ. ಅದು ಇನ್ನು ಮುಂದೆ ಬರೋ ದಿನಗಳಿಗೆ ಅದು ತುಂಬ ಸ್ಕಿನ್ನಿಗೆ ಒಂದು ಸೆಕ್ಯೂರ್ ಆಗುತ್ತೆ, ಒಂದು ಮಾಯ್ಶ್ಚರ್ ಇದಾಗುತ್ತೆ. ದೀಪಾವಳಿ ಏನಕ್ಕೆ ಸೆಲೆಬ್ರೇಟ್ ಮಾಡಬೇಕು? ಆ ಟೈಮಲ್ಲಿ ಕಾಡುಗಳು ಜಾಸ್ತಿ. ಕಾಡುಗಳಲ್ಲಿ ನಿಮಗೆ ತುಂಬ ಈ ಹುಳ, ವೈರಸ್, ಯಾಕಂದರೆ ಮಳೆ ಬಂದು ಆ ಟೈಮಲ್ಲಿ ನಿಂತಿರೋ ಟೈಮ್, ಆಗ ಹುಳಗಳು ಈ ನಮ್ಮ ಕ್ರಾಪ್ಗಳನ್ನೆಲ್ಲ ಹಾಳು ಮಾಡುತ್ತೆ, ಗಿಡ ಇದನ್ನೆಲ್ಲ. ಅಂಥದ್ದು ಕೆಲವು ಕ್ರಿಮಿ ಕೀಟಗಳೆಲ್ಲ ಆ ಮಾಯ್ಶ್ಚರ್ಗೆ ತುಂಬ ಹುಟ್ಕೊಳ್ತವೆ. ಇವುಗಳೇನಾಗುತ್ತೆ, ಲೈಟ್ ಮತ್ತು ಸೌಂಡಿಂದ ನಾಶ ಆಗುತ್ತೆ ಇನ್ ದ ಲಾರ್ಜ್ ಸ್ಕೇಲ್. ಮತ್ತು ಹೊಗೆ, ಲೈಟ್ ಮತ್ತು ಸೌಂಡ್, ಈ ಮೂರಿಂದ ಏನಾಗುತ್ತೆ ಗೊತ್ತಾ, ಇದು ಹೈಯೆಸ್ಟ್ ಆಗಿ ನಮ್ಮ ಸರೌಂಡಿಂಗ್ಸಲ್ಲಿ ಏನು ಆ ಹುಳಗಿಳ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಾಗುತ್ತೆ, ತೊಂದರೆ ಹೋಗುತ್ತೆ. ಸೊ ಇದಕ್ಕೆಲ್ಲ ಸೈನ್ಸ್ ಇದೆ. ಅದನ್ನು ಒಬ್ಬೊಬ್ಬರಿಗೆ ಹೇಳೋ ಬದಲು ಸಂಪ್ರದಾಯ ಅಂತ ಮಾಡಿದ್ದಾರೆ. ಸೊ ಇದನ್ನು ತಿಳ್ಕೊಳ್ಳೋದು ಇವತ್ತು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸನಾತನ ಧರ್ಮ ಇದು. ಇನ್ನು ದೇವ್ರ ಬಗ್ಗೆ ನೀವು ಹೇಳೋದಾದರೆ, ನನ್ನ ಫೇವ್ರೆಟ್ ದೇವರು, ನಾನು ನೋಡೋ ರೀತಿ ಬೇರೆ. ದೇವರು ಸೃಷ್ಟಿ ಅಂದರೆ ಸೃಷ್ಟಿಕರ್ತ, ಒಬ್ಬರು ಇದು ಮಾಡಿರೋದು ಇದೆ. ಸೊ ನಾನು ಆ ಪರಮಾತ್ಮನನ್ನು, ಅವ್ರು ನನಗೆ ಕಣ್ಣಿಗೆ ಕಾಣಿಸಲ್ಲ. ಸೊ ನಾನು ಅವರಿಗೆ ಒಂದು ರೂಪ ಕೊಟ್ಟಿದ್ದೀನಿ. ನಾನು ಅವ್ರನ್ನ ಎಲ್ಲದರಲ್ಲೂ ನೋಡ್ತೀನಿ. ನಮ್ಮ ಹಿಂದೂಗಳಲ್ಲಿ ಮುಕ್ಕೋಟಿ ದೇವರಾಗಲಿ ಅಥವಾ ಎಲ್ಲವನ್ನು ಪೂಜಿಸೋದು ಏನಕ್ಕಂತಂದರೆ ಎಲ್ಲವೂ ದೇವರ ಸೃಷ್ಟಿಯಾಗಿರೋದ್ರಿಂದ ಎಲ್ಲದಕ್ಕೂ ನಾವು ಭಕ್ತಿಯಿಂದ ನೋಡಬೇಕು ಅನ್ನೋ ಒಂದು ಉದ್ದೇಶ. ಸೊ ನೀವು ಎಲ್ಲದರಲ್ಲಿ ಭಕ್ತಿಯಿಂದ ದೇವ್ರನ್ನ ನೋಡಿದಾಗ ದೇವರು ಆ ರೂಪದಲ್ಲಿ ನಿಮಗೆ ಪ್ರತ್ಯಕ್ಷ ಆಗ್ತಾರೆ. ಇನ್ನು ನನ್ನ ಪ್ರತ್ಯೇಕವಾಗಿ ನೀವು ಕೇಳೋದಾದರೆ, ನಾನು ಆ ಪರಮಾತ್ಮನನ್ನು ಶಿವನ ರೂಪದಲ್ಲಿ ನೋಡ್ತಾ ಇದ್ದೀನಿ. ನಾನು ಆ ಪರಮಾತ್ಮನನ್ನು ಸರಸ್ವತಿ ರೂಪದಲ್ಲಿ ನೋಡ್ತಾ ಇದ್ದೀನಿ, ದುರ್ಗೆ ರೂಪದಲ್ಲಿ ನೋಡ್ತಾ ಇದ್ದೀನಿ, ಗಣಪತಿನ ರೂಪದಲ್ಲಿ ನೋಡ್ತಾ ಇದ್ದೀನಿ, ಯೇಸುವಲ್ಲಿ ನೋಡ್ತಾ ಇದ್ದೀನಿ, ಇಸ್ಲಾಮಲ್ಲಿ ನೋಡ್ತಾ ಇದ್ದೀನಿ. ನನ್ನ ಪರಮಾತ್ಮನನ್ನು ನಾನು ಇಷ್ಟರಲ್ಲೂ ನೋಡ್ತಾ ಇದ್ದೀನಿ. ನಾನು ಅದಕ್ಕೆ ಹೇಳಿದ್ದು, ಧ್ರುವಂತ ಅಂತ ಬಂದಾಗ ನಾನು ಇದೇ ಸಮುದಾಯ, ಜಾತಿ, ನಾನು ಇದಕ್ಕೆ ಯಾವುದನ್ನು ನನ್ನನ್ನು ಹಾಕಕ್ಕೆ ಹೋಗಬೇಡಿ. ಈ ಊರಿಂದ ಬಂದೆ, ಇದರಲ್ಲಿ ನನ್ನ ಕಟ್ಟೆ ಹಾಕಕ್ಕೆ ಹೋಗಬೇಡಿ. ನನ್ನ ವಿಚಾರಗಳೇ ಬೇರೆ ಇದೆ. ನಾನು ಎಲ್ರಿಗೂ ಸೇರಿರೋನು, ನಾನು ಈ ಸಮಾಜಕ್ಕೆ ಸೇರಿರೋನು, ನಾನು ಇಡೀ ಭೂಮಿಗೆ ಸೇರಿರೋನು.
ನನ್ನಿಂದ ಎಷ್ಟು ಒಳ್ಳೇದು ಕೊಡೋಕ್ಕಾಗುತ್ತೆ ನಾನು ಕೊಡ್ತೀನಿ. ಸೊ ನಾನು ದೇವರನ್ನ ಎಲ್ಲದರಲ್ಲೂ ನೋಡ್ತೀನಿ, ಶಿವನಲ್ಲಿ. ಅದರಲ್ಲಿ ನನ್ನ ಪ್ರಕಾರ ನನಗೆ ಶಕ್ತಿ ಕೊಡುವಂಥದ್ದು ಶಿವ ಅಂದರೆ ಒಂದು ಕ್ಯಾರೆಕ್ಟರ್ ಇದೆ, ಶಿವನ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಾವು ತಿಳ್ಕೊಳ್ತಾ ಹೋದಾಗ ನನಗೆ ಖುಷಿ ಆಯ್ತು ಆ ಕ್ಯಾರೆಕ್ಟರ್. ಸೊ ನನ್ನ ಭಗವಂತ ಆ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ವಿಷ್ಣುದೊಂದು ಕ್ಯಾರೆಕ್ಟರ್ ಇದೆ. ಸೊ ನನ್ನ ಭಗವಂತನ ಕ್ಯಾರೆಕ್ಟರ್ ನನಗೆ ಅದು ಶಕ್ತಿ ಕೊಡ್ತಾರೆ ಆ ಶಿವ. ಸೊ ನನ್ನ ಪರಮಾತ್ಮ ಹೀಗಿದ್ದಾರೆ, ರುದ್ರವಾಗಿದ್ದಾರೆ, ಈ ಸಿಚುವೇಶನಲ್ಲಿ ಹೀಗಿದ್ದಾರೆ, ಅವರು ಈ ರೀತಿ ಪ್ರೀತಿ ಮಾಡಿದ್ದಾರೆ, ಇದು. ಸೊ ನನ್ನ ಭಗವಂತ ನನ್ನ ಶಿವ, ನನ್ನ ಭಗವಂತ ನನ್ನ ಶಿವನಲ್ಲಿ ಕಾಳ್ತೀನಿ, ಅದಕ್ಕೆ ಜಯ ಮಹಾಕಾಲ ಅಂತೀನಿ. ಓಕೆ ಓಕೆ ಎಸ್. ಇದು ಎಲ್ಲ ಒಂದಿಷ್ಟು ನಿಮ್ಮ ಜರ್ನಿ. ಇನ್ನು ಇಂಟರ್ವ್ಯೂನ ಲಾಸ್ಟ್ ಪಾರ್ಟಿಗೆ ಬರೋಣ. ನಾನು ಒಂದಿಷ್ಟು ಒನ್ ವರ್ಡ್ ಏನು ಹೇಳ್ತೀನಿ, ಅದಕ್ಕೆ ನೀವು ಒಂದು ವರ್ಡಲ್ಲೇ ಉತ್ತರ ಕೊಡಬೇಕು, ಓಕೆನಾ? ಓಕೆ, ಮೊದಲು ತಗೊಳ್ಳೋಣ. ಸೀರಿಯಲ್. ನನ್ನ ನಟನೆಯ ಶಾಲೆ, ಯೂನಿವರ್ಸಿಟಿ. ಓಕೆ ಓಕೆ. ಫ್ಯಾಮಿಲಿ. ಅಲ್ಟಿಮೇಟ್ ಪರ್ಪಸ್, ಅದು ಎಂಡ್ ಪರ್ಪಸ್. ಗಾಡ್ಸ್. ಡಿವೈನ್ ಪವರ್, ಅದು ಪವರ್ ಗಾಡ್ಸ್. ಬಿಗ್ ಬಾಸ್. ಲೈಫ್ ಚೇಂಜರ್. ಓಕೆ. ಸುದೀಪ್ ಸರ್. ಜಗದ್ಗುರು, ನನ್ನ ಜಗದ್ಗುರು. ಓಕೆ, ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆನ ನಿಮ್ಮ ಲೈಫ್ ಜರ್ನಿಯ ಸಣ್ಣ ತುಣುಕು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಮುಂದಿನ ಎಲ್ಲ ಜೀವನಕ್ಕೂ ಕೂಡ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನೀವು ಅಷ್ಟೇ ನನ್ನನ್ನು ಇಷ್ಟು ಕಾಯ್ದು, ನನ್ನ ಬ್ಯುಸಿ ಇದ್ದೆ ನಾನು. ಹೌದು ಹೌದು. ಅಷ್ಟೇ ತಾಳ್ಮೆಯಿಂದ, ಮತ್ತು ನೀವು ಮಾಡ್ತಿರೋ ಈ ವಾಹಿನಿಯಿಂದ ನನಗೆ ಸಿಗ್ತಿರೋ ಸಪೋರ್ಟ್ಗೆ, ಮತ್ತು ನೀವು ಕೇಳಿರೋಂಥ ಪ್ರಶ್ನೆಗಳು ತುಂಬ ಮನಸ್ಸಿಗೆ ಹತ್ರ ಆಗಿತ್ತು. ಅದಕ್ಕೆ ನನ್ನ ಸೈಡಿಂದ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಬಹುಶಃ ನಿಮ್ಮೆಲ್ಲರಿಗೂ ಏನು ಧ್ರುವಂತ್ ಅವರ ಬಗ್ಗೆ ಕ್ಯೂರಿಯಾಸಿಟಿ ಕ್ವೆಶನ್ಸ್ಗಳಿತ್ತು, ಅದಕ್ಕೆಲ್ಲ ಬಹುಶಃ ಆನ್ಸರ್ ಕೊಡುವಂತಹ ಪ್ರಯತ್ನ ನಂದಾಗಿತ್ತು. ಬಹುಶಃ ಐ ಹೋಪ್ ಇದು ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ. ಕಂಪ್ಲೀಟ್ ಈ ಇಂಟರ್ವ್ಯೂನ ನೋಡಿ ಧ್ರುವಂತ್ ಅವರ ಲೈಫ್ ಜರ್ನಿ ಏನಿತ್ತು, ಹೇಗಾಯಿತು, ಹೇಗೆ ಎಲ್ಲಿಂದ ಎಲ್ಲಿ ತನಕ ಧ್ರುವಂತ್ ಅವರು ಹೇಗೆ ಬದಲಾವಣೆಗಳನ್ನು ಕಾಣ್ತಾ ಹೋದ್ರು ಅನ್ನುವ ಕಂಪ್ಲೀಟ್ ಈ ವಿಚಾರಗಳು ಈ ಜರ್ನಿಯಲ್ಲಿ, ಈ ಇಂಟರ್ವ್ಯೂಯಲ್ಲಿದೆ. ಸೊ ಹಾಗಾಗಿ ಐ ಹೋಪ್ ನಿಮ್ಗೆಲ್ಲರಿಗೂ ಖಂಡಿತ ತುಂಬ ಇಷ್ಟ ಆಗಿರುತ್ತೆ. ಇನ್ನಷ್ಟು ವಿಶೇಷವಾದ ವ್ಯಕ್ತಿತ್ವಗಳ ಪರಿಚಯಕ್ಕಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.